ಹಲೋ. ನಮಸ್ತೆ. ನಮಸ್ತೆ ಅಣ್ಣ. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಅಣ್ಣ ಅದನ್ನೆಲ್ಲ ಹೇಳಲ್ಲ. ಅಯ್ಯೋಯ್ಯೋ, ಅದನ್ನೆಲ್ಲ ಹೇಳಲ್ಲ, ಹೇಳುವ ಆಯ್ತು. ಅಣ್ಣ ನಾನು ಮದುವೆ ಆಗಿ 7 ವರ್ಷ ಆಗುತ್ತೆ. ಒಂದ್ ನಿಮಿಷ. ಸಾರಿ ನಾನು ನಮ್ಮಪ್ಪ 3 ಜನ ಹೆಣ್ಮಕ್ಳು. ಅದು ಅಲ್ಲ, ಏನು ರೆಡಿ ಮಾಡ್ಕೊಂಬಿಟ್ಟಿದೆಯಲ್ಲ? ನೋಡ್ತಿದ್ನಲ್ವಾ? ಅಲ್ಲದೆ ಏನು ಮಾಡ್ಕೊಂಡ್ರದು ಅಂತ ಕೇಳಲಿಕ್ಕೆ ಬಂದೆ. ಅಣ್ಣ ನಾನು ಹೌಸ್ ವೈಫ್ ಅಣ್ಣ. ಹೌಸ್ ವೈಫ್? ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಅಣ್ಣ ಇವಾಗ 1.5 ತಿಂಗಳಿಂದ. ಫೇಸ್ಬುಕ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್ ಅಲ್ಲ? ಯೂಟ್ಯೂಬ್ ಅಲ್ಲಿ. ಹೇಳವ, ಏನಾದರೂ ಹಂಚ್ಕೊಳ್ಳೋದಿದ್ಯಾ? ಅಣ್ಣ ಇದೆ, ಹೇಳವ. ಅಂದ್ರೆ ಲವ್ ಮಾಡಿ ಮದ್ವೆ ಆದೆ. ಅಪ್ಪ ಅಮ್ಮ ಇದ್ದಾರ? ಸಾರಿ, ಅಪ್ಪ ಅಮ್ಮ ಇದ್ದಾರೆ. ಓಕೆ. 3 ಜನ ಹೆಣ್ಮಕ್ಳು. ನಾನೇ ಮೊದಲು. ಹೌದು. ಹೇಳವ. ಅಣ್ಣ ಹಂಗೇನೆ ಈಗ 7 ವರ್ಷದ ಹಿಂದೆ ಒಬ್ರನ್ ಮದ್ವೆ ಆದೆ. ಇಷ್ಟಪಟ್ಟ? ಐ ಮೀನ್ ಪ್ರೀತಿ ಮಾಡ ಅಂದೆ? ಹೌದು ಅಣ್ಣ. ಅಪ್ಪ ಅಮ್ಮನ ಒಪ್ಸಿ? ಎಲ್ಲ ಒಪ್ಪಿ. ಈ ಪ್ರೀತಿ ಶುರುವಾಗಿದ್ದಲ್ಲಿ ಅಣ್ಣ? ಓದ್ಬೇಕಾದ್ರೆ ಪ್ರೀತಿ ಶುರುವಾಗಿದ್ದ? ಇಲ್ಲ, ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆನೆ ಡಿಗ್ರಿ ಮಾಡಿದೀನಿ ಅಣ್ಣ. ಓದೋವರೆಗೂ ಸುಮ್ನಿದ್ದ, ಅಲ್ಲೇ ಯಾಕೆ ಅಂತ ತಪ್ಪು ಮಾಡ್ಕೊಂಡು? ಚೆನ್ನಾಗಿದ್ವಿ ಅಣ್ಣ ಮದ್ವೆ ಆದ್ಮೇಲೆ. ಇವಾಗ ಮಗು ಆಗಿದೆ. ಓಕೆ. ಪ್ರೀತಿ ಮಾಡಿ ಪ್ರೀತಿಸಿದವ್ರನ್ನೇ ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆದ್ರಿ? ಆದ್ವಿ. ಆಮೇಲೆ ಎಂತ ಸಮಸ್ಯೆ ಆಯ್ತು? ಲೈಫಲ್ಲಿ ತುಂಬಾ ಕಷ್ಟ ನೋಡಿದ್ವಿ. ಯಾವ ತರ? ಅದೇ ಗೊತ್ತಲ್ಲ, ಜೀವನ ಆದ್ಮೇಲೆ ದುಡ್ಡು ಬೇಕು. ಖಂಡಿತ ಬೇಕು. ಅದಕ್ಕೆ ತುಂಬಾ ಹಿಂಸೆ. ಹೆಂಗೋ ಅಪ್ಪನ ಮನೇಲಿ ತುಂಬಾ ಸಪೋರ್ಟ್ ಮಾಡಿದ್ರು ಅಮ್ಮ. ಬಟ್ ಗಂಡನ ಮನೇಲಿ ಅವಾಗ ಇಲ್ಲ. ಹಿಂಗೆ ಏನೇನೋ ಒಂದ್ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಒಂದ್ ತಕ್ಕ ಮಟ್ಟಿಗೆ ಬರೋಣ ಅಂತ ಟ್ರೈ ಮಾಡ್ತಿದ್ವಿ. ನಮ್ಗೆ ಲಕ್ ಕೈ ಹಿಡಿಲಿಲ್ಲ ನಮ್ಗೆ ಆ ಟೈಮಲ್ಲಿ. ಓಕೆ. ಹಂಗೇನೆ ಆ ಬಿಸ್ನೆಸ್ ಮತ್ತೆ ಬೇರೆ ಊರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಅವಾಗೆಲ್ಲ ಒಂದ್ ತಕ್ಕ ಮಟ್ಟಿಗೆ ಒಂದು ಕೈ ಹಿಡಿತು. ಏನ್ ಬಿಸ್ನೆಸ್ ಮಾಡಿದ್ರಿ? ಅದನ್ನು ಹೇಳಲ್ಲ ಅಣ್ಣ. ಒಂದ್ ಸಿಹಿ ಪದಾರ್ಥ ಮಾರ ಅಂತ ಅಂಗಡಿ. ಆಯ್ತು, ತೊಂದ್ರೆ ಇಲ್ಲ. ಅಲ್ಲಿ ಕೈ ಹಿಡಿತು? ಹಿಡಿತು ಒಂದ್ ತಕ್ಕ ಮಟ್ಟಿಗೆ, ಸಂಪೂರ್ಣವಾಗಲ್ಲ. ಆಮೇಲೆ ಯಾಕೋ ಸರಿ ಹೋಗಲ್ಲ ಅನ್ನಂಗೆ ಥಿಂಕ್ ಮಾಡ್ಕೊಂಡು 2 ವರ್ಷ ಅದಂಗೆ ನಡೆಸ್ಕೊಂತಿದ್ವಿ. ಸಂಬಂಧಿಕರೆಲ್ಲ ಗೊತ್ತಲ್ಲ ಅಣ್ಣ, ದುಡ್ಡು ಇದ್ದಾಗ ಒಂಥರ, ದುಡ್ಡು ಇಲ್ದಾಗ ಅಂದ್ರೇನೆ ಒಂಥರ. ಆ ತರನೇ ಇತ್ತು. ನಾನು ಹೇಳ್ಕೊಂಡಿದ್ದು ಒಂದೇ ನನ್ ಗಂಡಂಗೆ, ನೋಡು ನಿನಗ್ ನಾನು ನನಗ್ ನೀನು, ಇವ್ರೆಲ್ಲಾ ದುಡ್ಡಿಗೆ ವ್ಯಾಲ್ಯೂ ಮಾಡೋರ್ನ ಎಲ್ಲಿಡ್ಬೇಕು ಅಲ್ಲಿಡೋಣ, ನಾವ್ ಫಸ್ಟ್ ಚೆನ್ನಾಗ್ ದುಡ್ಮೆ ಮಾಡೋಣ. ಅವ್ರುನು ಹಂಗೆ ಇದ್ರು. ಅವಾಗ ಮನೇಲಿ ಒಂದೊಂದ್ ಮಾತ್ ಬರ್ತಿತ್ತು, ಮಗು ಆಗ್ತಿಲ್ಲ, ಹಂಗೆ ಹಿಂಗೆ. ನಮಗೆ ಇದ್ದಿದ್ ಟೆನ್ಷನ್ಸ್ಗೆ ಸಾಲ ಮಾಡ್ಕೊಂಡು ಒಂದ್ ಬಿಸ್ನೆಸ್ ಕೈ ಹಾಕ್ದಾಗ ಅದನ್ನೆಲ್ಲ ತೀರ್ಸಕ್ಕೆ ಚಿಕ್ಕ ಸಾಲ ಆಯ್ತು, ದೊಡ್ಡ ಸಾಲ ಆಗುತ್ತೆ. ಅದೆಲ್ಲಾನು ನೋಡ್ಕೊಂಡು ಮಗು ಟೆನ್ಷನ್ ತಗೊಳ್ಳುವಾಗ ಮಗು ಆಗಲ್ಲ, ಹಾರ್ಮೋನ್ಸ್ ಹೆಲ್ಪ್ ಮಾಡಲ್ಲ. ಆತರ ಎಲ್ಲ ಆಯ್ತು ಅಣ್ಣ. ಹೆಂಗೋ ಒಂದ್ ತಕ್ಕ ಮಟ್ಟಿಗೆ ನಡೀತಾ ಇತ್ತು. ಬೇಡ, ಈ ಬಿಸ್ನೆಸ್ ಬೇಡ, ಬೇರೆದು ಕೈ ಹಾಕೋಣ ಅನ್ನಂಗೆ ಅದನ್ನು ಟ್ರೈ ಮಾಡಿದ್ವಿ. ದೇವ್ರ ಕೈ ಹಿಡ್ದ ಅಲ್ಲಿ. ತುಂಬಾ ಚೆನ್ನಾಗಿ ಏನು ಆಗಿರ್ಲಿಲ್ಲ, ಒಂದ್ ತಕ್ಕ ಮಟ್ಟಿಗೆ ನಡೀತಾ ಇತ್ತು ಅಣ್ಣ. ಆ ಮಧ್ಯದಲ್ಲಿ ಒಂದ್ ಪ್ರೆಗ್ನೆನ್ಸಿನೂ ಕನ್ಫರ್ಮ್ ಆಯ್ತು. ಖುಷಿ ಆಗಿದ್ನಲ್ವಾ. ಅದು ನನ್ನ ಹಣೆ ಬರ ಸರಿ ಇರ್ಲಿಲ್ವೋ ಏನೋ ಗೊತ್ತಿಲ್ಲ. ಅರ್ಧಕ್ಕೆ ಅಂದ್ರೆ ಒಂದು 6 months ಆದ್ಮೇಲೆ ಪ್ರಿಮೆಚೂರ್ ಡೆಲಿವರಿ ಆಗಿ ಮಗು ತೀರೋಯ್ತು. ಅದಾದ್ಮೇಲೆ ಇದು ಯಾಕೋ ಸರಿ ಹೋಗಲ್ಲ. ಈಗ ನಾವು ದುಡಿತಿರೋದು ನಮ್ ಫ್ಯೂಚರ್ಗೆ ಸಾಲಲ್ಲ, ಯಾಕೆಂದ್ರೆ ನಮ್ಗೆ ಇರೋ ಕಮಿಟ್ಮೆಂಟ್ಸ್ ಅಲ್ಲಿಗೆ ಸರಿ ಹೋಗ್ತಿತ್ತು. ಇದು ಸಾಲಲ್ಲ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಅವಾಗಿಂದನು ಗಂಡಂಗ್ ಸಪೋರ್ಟ್ ಮಾಡ್ಕೊಂಡ್ ಬರ್ತಾನೆ ಇದ್ನಲ್ವಾ. ಸರಿ ಇವಾಗ ನಾನೇ ಬರ್ತೀನಿ, ಜೊತೆಗಿರೋರ್ ಬೇಡ, ಯಾಕೆಂದ್ರೆ ನಾವ್ ದುಡಿತಿರೋದು ಅವ್ರಿಗೂ ಕೂಡ ಅರ್ಧ ಅಂದಾಗ ನಮಗೇನು ಸೇರಲ್ಲ. ಅವಾಗ ಜೊತೆಗಿರೋರ್ ಕೆಲ್ಸಗಾರರ ಬಗ್ಗೆ ಹೇಳ್ತಿರೋದ? ಪಾರ್ಟ್ನರ್ ಟೈಪ್ ಇದ್ರು ಏನೋ ಒಬ್ರು. ಅದ್ ಸರಿ ಹೋಗಲ್ಲ ಅಂತ ಹೇಳಿ ಕೊನೆಗೆ ನಾವೇನೆ ದುಡ್ಮೆ ಮಾಡಕ್ಕೆ ಅಂತ ನಿಂತ್ವಿ ಅಣ್ಣ. ಚೆನ್ನಾಗ್ ದುಡ್ಮೆ ಆಯ್ತಿತ್ತು. ಯಾವ ಮಟ್ಟಿಗೆ ಅಂದ್ರೆ ನಾವ್ ಹಿಂಗೂ ದುಡಿಬಹುದಾ ಅನ್ನಂಗ್ ದುಡಿದ್ವಿ. ಈಗ 1.5 ವರ್ಷದ ಹಿಂದಿನ ಕತೆ ಅಣ್ಣ ಅದಷ್ಟೇನೆ. ಆಮೇಲೆ 7-8 ತಿಂಗಳು ಅಣ್ಣ ನಾನು ಇದ್ರೊಟ್ಟಿಗೆನೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಅಲ್ಲಿಗೆ ಆ ಪಾರ್ಟ್ನರ್ ಇಂದ ಹೊರಗಡೆ ಬಂದಿದ್ವಿ. ಬಂದು ಯಾಕೆಂದ್ರೆ ಅಲ್ಲೊಂದ್ 6 months ನೋಡಿದ್ವಲ್ಲ, ಅಲ್ಲಿಗೆ ನೇರ ಆಗ್ತಾ ಇತ್ತು, ಯಾವ್ದು ಸರಿ ಹೋಗ್ತಿರ್ಲಿಲ್ಲ.
ಕೊನೆಗೆ ಅವರು ಬೇಡ ಅಂತ ಬಿಟ್ಟು ಹಾಕಿದ್ರೆ 100 ರೂಪಾಯಿ ಬರ್ತಿತ್ತು. ಅದು ಅಲ್ಲಿ ಮತ್ತೆ ನೆಕ್ಸ್ಟ್ ಬಂಡವಾಳ ಹಾಕಕ್ಕೆ. ಆಮೇಲೆ ಸರಿ ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಕೊನೆಗೆ ನಾನು ಜೊತೆಗೆ ಹೋಗಿ ಹಂಗೆಲ್ಲ ಹಂಗಂತ ಹೇಳ್ಬಿಟ್ಟು ನಾನ್ ಮಾತ್ರ ಮೇಲು ಅಂತ ಹೇಳ್ತಿಲ್ಲ, 3 ಜನನು ಶ್ರಮ ಹಾಕಿದೀವಿ ನನ್ನ ತಮ್ಮ. ನೀವು ಫೀಲ್ಡ್ ಹೇಳಿದ ಮೇಲೆ ಎಲ್ಲ ಹವಾ ಮೇಂಟೈನ್ ಮಾಡ್ಬಿಡ್ರಿ. ಒಂಥರ ಕೇಣ ಅದು ಏನೋ ಒಂದ್ ಲಕ್ಕಣ ಕೈ ಹಿಡಿತು. ಒಳ್ಳೇದು. ಚೆನ್ನಾಗಿದ್ವಿ ಅಣ್ಣ, ತುಂಬಾ ಚೆನ್ನಾಗಿದ್ವಿ. ದುಡ್ಡು ಕಾಸಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಆದ್ವಿ ಕೂಡ. ನಮ್ಗೆ ಅಲ್ಲಿ ನಾನು ದುಡಿವಾಗ ಹೇಳ್ತಿದ್ದು ಒಂದೇ ಮಾತಣ್ಣ, ಇಲ್ಲಿ ಜನಗಳಿಗೆ ದುಡಿಯೋ ಮನುಷ್ಯಂಗ್ ಫಸ್ಟ್ ಬೆಲೆ ಕೊಡ್ಬೇಕು, ದುಡ್ಡಿಗಲ್ಲ ಅನ್ನೋದ್ ನಾನ್ ತಿಳಿಸ್ಬೇಕು ಅಂತ. ಅಂದ್ರೆ ಕೆಲವ್ರು ನನ್ ಗಂಡನ್ ವ್ಯಾಲ್ಯೂ ಮಾಡ್ತಿರ್ಲಿಲ್ಲ ಬಿಕಾಸ್ ಆಫ್ ದುಡ್ಡಿಲ್ಲ. ಅಯ್ಯೋ ಅವನಾ ಬಾ ಲೊಳ್ಳೆ ಲೊಟ್ಟೆ, ಇವನ್ ಮಗು ಮಾಡ್ಕೊಂಡ್ರೆ ನಾವೇ ಸಾಕ್ಬೇಕು, ಅವನೇನ್ ನೋಡಲ್ಲ ಸ್ವಯಂ ನಿಮ್ ಮನೆಯವ್ರ ಒಳಗಡೆನೆ ಇಂತ ಮಾತುಗಳಿದ್ದು ಬರ್ತಿತ್ತು. ಆಯ್ತಾ, ಇವನ್ ಎಲ್ಲಿ ಬಾ ಈ ತರ ಆ ತರದೆಲ್ಲ ಆಗ್ಬಾರ್ದು, ನನ್ ಗಂಡಂಗೆಲ್ರು ವ್ಯಾಲ್ಯೂ ಮಾಡ್ಬೇಕು ಅಂತ ನಾನ್ ತುಂಬಾ ಕಷ್ಟಪಟ್ಟೆ ಅಣ್ಣ. ನಾನು ಒಬ್ನೇ ಅಲ್ಲ, ಅವರು ಕಷ್ಟಪಟ್ಟವ್ರೆ. ಬಟ್ ಒಂದ್ ಹುಡ್ಗಿಯಾಗಿ ನಾನು ಮಾಡಿದೀನಿ. ಆಯ್ತು ಎಲ್ಲ ಅಣ್ಣ ಚೆನ್ನಾಗಿ ಆಯ್ತು. ಹೋದ್ ಜನವರಿಲಿ ಸಡನ್ ಆಗಿ ನಾನ್ ಕನ್ಸೀವ್ ಆಗ್ಬಿಟ್ಟೆ. ಖುಷಿ ಕನ್ಸೀವ್ ಆದೆ ಅಣ್ಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನನ್ ಜೀವನ. ಏನೇನ್ ಅನ್ಕೊಂಡಿದ್ವಿ ಅದೇ ಹೇಳುದ್ನಲ್ಲ, ದುಡ್ಡಿಗೆಲ್ಲ ವ್ಯಾಲ್ಯೂ ಮಾಡ್ಬೇಕು, ದುಡಿಯೋ ಮನುಷ್ಯಂಗ್ ವ್ಯಾಲ್ಯೂ ಮಾಡ್ಬೇಕು ಅನ್ನೋದನ್ನ ಅವರು ಕಲಿತ್ರು. ಜೊತೆಗೆ ಯಾರು ಅಂದಿದ್ರು ಅವ್ರು ಕೂಡ ಅನ್ನಂಗೆ. ಸೊ ಅಂದ್ರೆ ನಿಮ್ಮ ಉದ್ದೇಶ ಏನಿತ್ತು, ಜನರ ಅಭಿಪ್ರಾಯವನ್ನ ಬದಲಿಸ್ಬೇಕು. ಯಾರಿಗೂ ಕೂಡ ದುಡ್ಡಿಗೆ ಮಾತ್ರ ವ್ಯಾಲ್ಯೂ ಮಾಡ್ಬಾರ್ದು, ಅದನ್ನ ಕಷ್ಟಪಟ್ಟು ದುಡಿಯೋನ್ಗೂ ಕೂಡ ವ್ಯಾಲ್ಯೂ ಮಾಡ್ಬೇಕು. ಮನುಷ್ಯನಿಗೆ ಮೂಲಭೂತವಾಗಿ ಕೊಡ್ಬೇಕಾದ ಗೌರವನ್ನಾದ್ರೂ ದುಡ್ಡಿನ ಹೊರತಾಗಿ ಆದ್ರೂ ಕೊಡ್ಬೇಕು ಅಂತ. ಈ ತರ ಯಾರನ್ನು ಕೂಡ ಕೀಳಾಗಿ ನೋಡ್ಬಾರ್ದು ಅನ್ನೋದು ನನಗನ್ಸಿದ್ದು ಅಣ್ಣ. ಯಾಕೆಂದ್ರೆ ಯಾವಾಗ್ಲೂ ಅವಮಾನನೇ ನೋಡ್ಕೊಂಡ್ ಬಂದಿದ್ನಲ್ವಾ, ಅದಾಗ್ಬಾರ್ದು ಇನ್ನು ಮುಂದೆ ಕೂಡ. ಅಪ್ಪನ ಮನೇಲಿ ಉಗ್ರಕಂಡ್ ಮಣ್ಣಾಗಂಗ್ ಸಾಕಿದ್ರು ಅಣ್ಣ. 3 ಜನ ಹೆಣ್ಮಕ್ಳಾಗಿದ್ರು ಕೂಡ ತುಂಬಾ ಚೆನ್ನಾಗ್ ಸಾಕಿದ್ರು. ಏನೋ ನನ್ನ ಗ್ರಹಚಾರನೋ ಏನೋ ಗೊತ್ತಿಲ್ಲ, ಆತರ ಆಗಿತ್ತು ನನ್ ಲೈಫು. ಎಲ್ರು ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದೆ ನಾನು ಅಣ್ಣ. ನನ್ ಚಿಕ್ಕೋಳಿದ್ದಾಗಿಂದ ನನಗೊಂದ್ ಕೆಟ್ಟ ಬುದ್ಧಿ ಏನಂದ್ರೆ, ಇವಾಗ ಅನಿಸ್ತಿರೋದು ಕೆಟ್ಟ ಬುದ್ಧಿ ಅಂತ. ನನಗೆ ಎಷ್ಟೇ ಕಷ್ಟ ಬಂದ್ರು ಪರವಾಗಿಲ್ಲ, ನನ್ ಜೊತೆಗಿರೋರು ನಗ್ನಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಿದ್ದೆ. ಇದು ತಪ್ಪಾ? ಅಯ್ಯೋ, ಇದು ಕೆಲವೊಮ್ಮೆ ತಪ್ಪಿಗಿಂತ ದುರಂತ ಇದು. ಹೌದು, ಇದು ಇವಾಗ ನನಗ್ ನನ್ ಜೀವನದಲ್ಲಿ ಆಗಿರೋದು ಅಣ್ಣ. ನನಗೆ ನನ್ ಗಂಡನ್ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿರ್ಲಿಲ್ಲ ಅಣ್ಣ. ಬಟ್ ಅಲ್ಲಿ ನೀವು ಕನ್ಸೀವ್ ಆದ ಅಂದ್ರೆ ಐ ಮೀನ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು. ತುಂಬಾ ಚೆನ್ನಾಗಿದ್ವಿ ಅಣ್ಣ. ಹೆಣ್ಮಗು ಹುಟ್ಟಿತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ಆ ಸಮಯದಲ್ಲಿ ವ್ಯವಹಾರ ಕೂಡ ಜೊತೆಲಿ ಮುಂದುವರಿತಾ ಇತ್ತು. ಚೆನ್ನಾಗಿ ನಡೀತಾ ಇತ್ತು. ಅವ್ರು ನಿಮ್ ಜಾಗದಲ್ಲಿ ಯಾರಿದ್ರು ಮತ್ತೆ ಅವಾಗ? ಯಾರಿಲ್ಲ, ತಮ್ಮ ಅವರು ಮಾತ್ರ. ತಮ್ಮ ಮತ್ತೆ ಅವರು ಇದ್ರು. ಚೆನ್ನಾಗಿ ನಡೀತಿತ್ತು ಅಣ್ಣ. ಸಡನ್ ಆಗಿ 1.5 ತಿಂಗಳು ಮಗುಗ ಆದ್ಮೇಲೆ ನಡವಳಿಕೆ ಚೇಂಜ್ ಆಗ್ತಾ ಬಂತು. ಯಾರು, ತಮ್ಮಂದ? ಅಲ್ಲ, ಗಂಡಂದು. ವಿಷಯ ಇಲ್ಲಿಂದ ಶುರು ಆಯ್ತು ಅಣ್ಣ. ನನಗೆ ನನ್ ಗಂಡನ್ ಬಿಟ್ಟು ಪ್ರಪಂಚನೇ ಗೊತ್ತಿಲ್ಲ. ನಾ ದುಡಿಯೋ ವಿಷಯದಲ್ಲ. ನಾನ್ ಕೇಳಿದೊಂದೇ, ನೀನ್ ನನ್ಗೆ ಅಂತ ಬಂದ್ಮೇಲೆ ನಾನ್ ನಿನಗೆ ಅಂತ ಇದ್ಮೇಲೆ ನನಗೆ ನೀನು, ನಿನ್ಗೆ ನಾನು ಅಷ್ಟೇ. ಇದೊಂದು ರೂಲ್ಸ್ ಫಾಲೋ ಮಾಡ್ಕೊಂಡು ನಮ್ ಜೀವನ ನಾವು ಲೀಡ್ ಮಾಡ್ಕೊಂಡು ಹೋಗೋಣ. ಆಮೇಲೆ ನಡವಳಿಕೆ ಲೈಟ್ ಆಗಿ ಚೇಂಜ್ ಆಗ್ತಾ ಇತ್ತು. ಯಾಕೆಂದ್ರೆ 7-8 ವರ್ಷದಿಂದ ಜೊತೆಗಿದ್ದೀನಿ, ನೋಡಿದೀನಿ. ಅವ್ರು ಉಸಿರಾಡೋದಲ್ಲಿ ಏರುಪೇರಾದ್ರೂ ಗೊತ್ತಾಗುತ್ತೆ ಅಲ್ವಾ ಅಣ್ಣ. ಹಂಗಾಯ್ತು. ಆಮೇಲೆ ಯಾಕೋ ನನ್ನ ಜೊತೆ ಮಾತುಕತೆ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು. ಮಗಳು ಹುಟ್ಟಿದ್ಲು ಅಂತ ತುಂಬಾ ಖುಷಿ ಆಗಿದ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ರು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯೋಗ್ಯವಾಗಿ ಇದ್ರಿ ಅವತ್ತಿಗೆ? ತುಂಬಾ ಚೆನ್ನಾಗೇ ಇದ್ವಿ ಅಣ್ಣ. ಎಲ್ಲಾದ್ರೂ ತುಂಬಾ ಚೆನ್ನಾಗೇ ಇತ್ತು. ಎಲ್ಲಾ ನಾವ್ ಏನ್ ಅನ್ಕೊಂಡಿದ್ವಿ ಅದನ್ನೆಲ್ಲಾ ತಗೊಳ್ಳೋ ಲೆವೆಲ್ಗೆ ಭಗವಂತ ಕೊಟ್ಟ. ಏನೇನೆಲ್ಲ ಕಳ್ಕೊಂಡಿದ್ದೆ ಎಲ್ಲ ಪಡ್ಕೊಳ್ಳೋ ಲೆವೆಲ್ಗೆ ನನಗೆ ಕೊಟ್ಟ. ಅಂದ್ರೆ ನಾನು ಅರ್ಥ ಆಗಿದ್ದು ಒಂದೇ, ನಾನು ನಮ್ಗೆ ಅಲ್ಲಿ ಅವತ್ ಕೆಲಸ ಮಾಡುವಾಗ ನಾನ್ ಎಷ್ಟು ಮಟ್ಟಿಗೆ ಶ್ರಮ ಆಗ್ತೀನಿ, ಭಗವಂತ ಅಷ್ಟು ಅಂತ ಕೊಡ್ತಾನೆ ಅನ್ನೋದು ತುಂಬಾ ಚೆನ್ನಾಗ್ ಅರ್ಥ ಆಯ್ತು ಅಣ್ಣ. ಬೇರೆಯವ್ರಿಗೆ ಯಾರಿಗೂ ಹರ್ಟ್ ಮಾಡೋದ್ ಬೇಡ, ನಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡೋಣ. ಅವ್ರು ನಮಗ್ ಒಳ್ಳೇದು ಅಂತ ಬಯಸಿದಾಗ, ನನಗೆ ಅಷ್ಟು ವರ್ಷ ಮಕ್ಳಿರ್ಲಿಲ್ವಲ್ಲ, ಯಾವ್ದೋ ಒಂದ್ ಮಗು ಇಂಥದೋ ಒಂದ್ ಆಗುತ್ತೆ ಅಲ್ವಾ ಅನ್ನಂಗ ಅನಸ್ತಿತ್ತು ಅಣ್ಣ. ಅಣ್ಣ ಒಂದ್ ಸೆಕೆಂಡ್ ಅಣ್ಣ.
ಅಣ್ಣ ಹೇಳುವ. ಈ ತರ ಇದ್ದಿದ್ದು ಅಣ್ಣ. ನಾನು ಯಾರುನು ಕೂಡ ಯಾರೇ ಬರ್ಲಿ ಅಣ್ಣ, ನನ್ಗೊಂದು ಬುದ್ಧಿ ಏನಂದ್ರೆ ಎಲ್ರು ಅಣ್ಣ ತಮ್ಮ ಈ ತರ ಮಾತಾಡ್ಸೋ ಅಭ್ಯಾಸ, ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ. ಅಂದ್ರೆ ನೇರವಾಗಿ ನನ್ನ ಗಂಡನ ಹೊರತಾಗಿ ಚಿಕ್ಕ ವಿಚಾರ ಕೂಡ ನನ್ನ ಹೃದಯದಲ್ಲೂ ಬರಬಾರ್ದು ಅಂತ. ಬರ್ಬಾರ್ದು ಕೂಡ, ಈ ತರ ಅಣ್ಣ ನಾನು ಇದ್ದಿದ್ದು. ಸೊ ಗಂಡನಿಂದ ನೀವು ಅದನ್ನೇ ನಿರೀಕ್ಷೆ ಮಾಡ್ತಿದ್ರಿ ಕೂಡ. ಅಷ್ಟೇ ನಾನು ಮಾಡ್ತಿದ್ದಿದ್ದು ಅಣ್ಣ. ಸ್ವಲ್ಪ ಉಲ್ಟಾ ಆಯ್ತು ಅಂತ ಆ ಸೂಚನೆ ಹೆಂಗ್ ಗೊತ್ತಾಯ್ತು ನಿಮಗೆ? ಅಣ್ಣ ಅವ್ರ ನಡವಳಿಕೆಲೆ ಗೊತ್ತಾಗ್ಬಿಡ್ತು ಅಣ್ಣ, ಏನೋ ಮಿಸ್ ಹೊಡಿತಾ ಇದೆ ಇದು. ಅಂದ್ರೆ ನೀವು ಬಾಣಂತನದಲ್ಲಿ ಇದ್ದ ಸಮಯದಲ್ಲಿ? ಅಣ್ಣ. ತಾಯಿ ಮನೆಗೆ ಹೋಗಿದ್ರಾ? ಓಹೋ, ಅಂದ್ರೆ ನೀವು ಅಲ್ಗೋದ ಮೇಲೆ ಏನೋ ಮಿಸ್ ಆಗ್ತಿದೆ ಅನ್ನೋ ಫೀಲ್ ಆಯ್ತು ನನ್ಗೆ. ಆಮೇಲೆ ನನ್ ತಮ್ಮನ್ ಕೇಳ್ದೆ, ಅಣ್ಣ ನನ್ಗೆ ಯಾಕೋ ನಡವಳಿಕೆ ಚೇಂಜ್ ಅನ್ನಿಸ್ತಿದೆ ಮಗ, ನಿಮ್ಗೆ ಏನಾದ್ರೂ ಕಾಣಿಸ್ತಿದ್ಯಾ ಆ ತರದ್ದೇನಾದ್ರೂ? ಹ್ಞೂ ಅಕ್ಕ ಅಂತ ಹೇಳಿದ್ರು. ಅಂದ್ರೆ ನೀವು ಏನು ಬೇರೆ ಹೆಣ್ಣಿನ ಪರ್ಪಸ್ ಹೇಳ್ತಿದ್ದೀರಾ ಅಂತ ತಮ್ಮನಿಗೆ ಬಿಡಿಸಿ ಹೇಳೋ ಅವಶ್ಯಕತೆ ಏನಿರ್ಲಿಲ್ಲ? ಇರ್ಲಿಲ್ಲ. ನನಗೆ ಈ ತರ ನಡವಳಿಕೆಯಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಿದೆ, ನನ್ಗೆ ಯಾಕೋ ಭಯ ಆಗ್ತಾ ಇದೆ, ಏನಾದ್ರೂ ಇದೆಯಾ ಅಂತ ಕೇಳ್ದೆ. ಓ, ತಮ್ಮ ಜೊತೆಲೇ ಇದ್ನಲ್ಲ? ಹೌದಕ್ಕ, ಈ ತರದ್ದು ಒಂದು ನಡೀತಾ ಇದೆ, ಈ ಊರಿಂದ ನಮ್ ಜೀವನನೇ ಹಾಳಾಗ್ತಿದೆ ಓಹೋ ಅಂತ ಹೇಳಿದ್ರು ತಮ್ಮ. ಅದನ್ನ ನೇರವಾಗಿ ಕೇಳಕ್ ಆಗಲ್ಲ, ಯಾಕೆಂದ್ರೆ ತಮ್ಮನ ಇಷ್ಟು ಆಗ್ತಾನೆ. ಇಂಡೈರೆಕ್ಟ್ ಆಗಿ ಕೇಳ್ದೆ, ಈ ತರ ಗೊತ್ತಾ ನಿಂಗೆ ಇವ್ರು ಅಂತ. ಅಂದ್ರೆ ಯಾರು ಅಂತಲೂ ತಮ್ಮನೇ ಹೇಳಿದ್ದ? ಇಂಥವ್ರು ಅಂತ. ನಿಮ್ಗೆ ಗೊತ್ತಾ ಇವ್ರು ಅಂದ್ರೆ ಅವ್ರ ಬಗ್ಗೆ ಕೇಳ್ಕೊಂಡಾಗ ಅವ್ರು ಇದೇ ತರ ಕ್ಯಾರೆಕ್ಟರು, ಅವ್ರು ಸರಿ ಇಲ್ಲ, ಈ ತರ ಅಂತ ಹೇಳಿದ್ರು. ಅದನ್ನ ನಾನು ಯಾಕೆ ಚಿಕ್ಕದಿದ್ದಾಗ್ಲೇನೆ ಸ್ವಲ್ಪ ತಿದ್ದಣ ಅಣ್ಣಂಗೆ ಕೇಳ್ದೆ, ನೋಡು ನೀ ಈ ತರ ಏನಾದ್ರು ಮಾಡ್ತಿದ್ಯಾ? ಅವ್ರು ಈ ತರ ಅಂತೆ, ದಯವಿಟ್ಟು ಪ್ಲೀಸ್ ಅದ್ರಿಂದ ಆಚೆ ಇರು ನೀನು, ಹಂಗೇನು ಇದ್ ಮಾಡಕ್ ಹೋಗ್ಬೇಡಪ್ಪ. ಅಂದ್ರೆ ಅಮ್ಮನ ಮನೆಯಿಂದಲೇ ಹೇಳಿದ್ದ ಇದು? ಮಗಳು ನೋಡಕ್ ಬರ್ತಿದ್ರಲ್ವಾ, ಬಂದಾಗ ಹೇಳಿದ್ದು. ಅವಾಗ ಇಲ್ಲ ನೀನ್ ಹಂಗೆಲ್ಲ ಅನ್ಕೊಂಬೇಡ, ಆ ತರ ಏನಾದ್ರು ಕಂಡ್ರೆ ನೀನು ನನಗೆ ಚಪ್ಲಿ ಹೊಡ್ದು ಹೇಳು ಅಂದ್ರು. ಸರಿ ಆಯ್ತು ಅಣ್ಣ. ಇಲ್ಲಿ ಬೇಕಿರೋದು ನನಗೆ 8 ವರ್ಷದಿಂದ ಸಂಸಾರ ಮಾಡಿದ ಗಂಡನ ಮೇಲೆ ನಂಬಿಕೆ. ಓಕೆ, ಸತ್ಯ ಗೊತ್ತಿದ್ರು ಕೂಡ ಅದನ್ನು ತುಂಬ ಒಮ್ಮೆಲೆ ರಾಡಿ ಮಾಡುವ ಅವಶ್ಯಕತೆ ಇಲ್ಲ, ಅಥವಾ ಅದನ್ನ ಬಹಳ ಕೇಳೋ ರೀತಿಯಲ್ಲಿ ಪ್ರೀತಿಯಿಂದ ಮೃದುವಾಗಿ ತಿದ್ದೋ ಉದ್ದೇಶ ಇರುತ್ತೆ ಹೊರತು ಶಿಕ್ಷೆ ಕೊಡೋ ಉದ್ದೇಶ ಇರ್ಲಿಲ್ಲ. ಯಾಕೆಂದ್ರೆ ಏನೋ ಹೇಳ್ತಾರಲ್ಲ, ಬೆಣ್ಣೆ ಮೇಲೆ ಕೂದಲು ತೆಗ್ದಂಗ್ ಮಾಡ್ಕೊಬೇಕು ಸಡನ್ ಆಗಿ. ಯಾಕೆಂದ್ರೆ ನಮ್ಮ ವಸ್ತುನ ಬೇಲಿ ಮೇಲೆ ಹಾಕ್ಬಿಟ್ಟಿದೀವಿ, ಹೋಗಿದ್ಯೋ ಇಲ್ವೋ ಗೊತ್ತಿಲ್ಲ, ನಮ್ ಜೋಪಾನದಲ್ಲಿ ನಾವ್ ತಗೊಳೋದು ಒಳ್ಳೇದಲ್ವಾ ಅನ್ನಂಗೆ ಅಷ್ಟೇ, ಹರಿದಂಗ್ ತಗೊಳ್ಳೋಣ ಅಂತ. ಆಮೇಲೆ ಸರಿ ಅಣ್ಣ ಆಯ್ತು, ಹಿಂಗೇನೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ರು, ಫೋನ್ ತುಂಬಾ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಜೊತೆ ಇದ್ದಾಗಂತೂ ನಮ್ ಜೊತೆ ಮಾತೇ ಆಡ್ತಿಲ್ಲ, ಡೈಲಿ ಮಗಳನ್ನ ನೋಡಕ್ಕೆ ವಿಡಿಯೋ ಕಾಲ್ ಮಾಡ್ತಿದ್ ಮನುಷ್ಯ. ಅಲ್ಲ, ಈಗ ಬೆಳಿಗ್ಗೆ ಅಂಗಡಿಗೆ ಹೋದ್ರೆ ರಾತ್ರಿನೇ ತಾನೇ ಬರ್ತಿದ್ದು? ಇಲ್ಲ ಅಣ್ಣ, ಆ ಅಂಗಡಿ ಎಲ್ಲ ಅದಾದ್ಮೇಲೆ ಬೇರೆ ಬಿಸ್ನೆಸ್ ಹೋದ್ವಲ್ಲ, ಅದು ಹೆಂಗೆ ಅಂದ್ರೆ ಬೇರೆ ಊರ್ಗಳಿಗೆ ಹೋಗ್ಬೇಕಾಗತ್ತೆ. ತಮ್ಮ ಜೊತೆಲಿ ಇರ್ಬೇಕಿತ್ತ ಅಥವಾ ತಮ್ಮ ಒಂದ್ ಕಡೆ ಆಫೀಸಲ್ಲಿ ಇರ್ಬೇಕು? ಇಲ್ಲ ಜೊತೆಗೆ ಇರ್ತಿದ್ರು. ಇವ್ರ ಸವಾಸ ಆದ್ಮೇಲೆ ಬಿಟ್ಬಿಟ್ಟು ಹೋಗಕ್ ಸ್ಟಾರ್ಟ್ ಮಾಡಿದ್ರು ತಮ್ಮನ್ನ. ಯಾಕೆ ಅಂದ್ರೆ ಅವ್ರು ಪ್ರೈವಸಿ ಹಾಳಾಗ್ಬಾರ್ದಲ್ಲ. ಬಟ್ ತಮ್ಮ ಹೇಳಿದ್ದಾನೆ ಅಂತ ಗೊತ್ತಾಯ್ತಾ? ಇಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ ಅಲ್ಲಿ ತನಕ. ಓಕೆ, ಇವ್ಳಿಗೆ ಏನೋ ಡೌಟ್ ಬಂದಿದೆ, ಅದನ್ನ ಹಂಗೆ ಮ್ಯಾನೇಜ್ ಮಾಡೋಣ ಅನ್ನೋ ರೀತಿನೇ ಇತ್ತೇನೋ ಪಾಪ ಮೈಂಡ್ ಸೆಟ್. ಅಣ್ಣ ಅಷ್ಟೆಲ್ಲ ಆಯ್ತು. 1-2 ಸಲ ಹಿಂಗೇನೆ ಬೇರೆ ಕಡೆ ಹೋದಾಗ ಅವ್ರನ್ನ ಅಲ್ಲಿ ಅಂದ್ರೆ ಆ ಹುಡ್ಗನ ಅಲ್ಲೇ ಬಿಟ್ಟು ಹೋಗಿದ್ರು. ಆತರ ಅವ್ರ ಜೊತೆ ಮೀಟ್ ಮಾಡಿದಾಗೆಲ್ಲ ನನಗೆ ಕಾಲ್ ಎಲ್ಲ ಅವಾಯ್ಡ್ ಅಣ್ಣ ಫುಲ್ಲು. ಮಗುನು ನೋಡ್ಬೇಕಂತ ಡೈಲಿ ದಿನಕ್ಕೆ 10 ಸಲ ವಿಡಿಯೋ ಕಾಲ್ ಮಾಡಿ ಮಗು ನೋಡ್ತಿದ್ ಮನುಷ್ಯ ಅವ್ರ ಜೊತೆ ಸೇರ್ಕೊಂಡಾಗ ಒಂದ್ಸಲ ನಾರ್ಮಲ್ ಕಾಲ್ ಕೂಡ ಮಾಡ್ತಿರ್ಲಿಲ್ಲ. ಇಡು ಫೋನು, ನಾನ್ ಬಿಸಿ ಇದ್ದೀನಿ. ನನ್ಗೆ ಇನ್ನ ತುಂಬಾ ಅನುಮಾನ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನೇನ್ ಮಾಡಿದೆ ಅಣ್ಣ, ಇನ್ನೊಂದ್ಸಲ ಅಂದ್ರೆ ಇದು 2 ಸಲ ಆಗೋಯ್ತು. 3ನೇ ಸಲ ಮಾರ್ನಿಂಗ್ ಫೋನ್ ಮಾಡ್ದಾಗ್ಲೇನೆ ಫುಲ್ಲು ನನ್ ಮೇಲೆನೆ ಫುಲ್ಲು ರ್ಯಾಶ್ ಅಣ್ಣ ಮಾತಾಡೋದ್ರಲ್ಲಿ. ಇವಳು ಯಾಕೆ ಮಾಡ್ತಾಳೋ, ಅಲ್ಲಿ ತನಕ ನನ್ನ ಕಂಡ್ರೆ ಜೀವ ಬಿಡ್ತಿದ್ ಗಂಡ ಇವಾಗ ಬೇರೆ ಇವ್ರ ಜೊತೆ ಸೇರ್ಕೊಂಡ್ಮೇಲೆ ಇವಳು ಯಾಕೆ ಫೋನ್ ಮಾಡ್ತಾಳೆ ಅನ್ನೋ ಲೆವೆಲ್ ಕೇರ್ಲೆಸ್ ಆಗೋಗ್ಬಿಟ್ಟೆ ನಾನು. ಆಯ್ತಾ, ಅಷ್ಟೆಲ್ಲ ಆಯ್ತು ಅಣ್ಣ. ಸಡನ್ ಆಗಿ 3 ದಿನ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಏನಿಲ್ಲ.
ನನಗ್ ಭಯ ಆಗಕ್ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ನನ್ಗೆ ನನ್ ಗಂಡನ್ ಬಿಟ್ಟು ಬೇರೆ ಏನು ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ನಮ್ಮ ಅತ್ತೆ ಹೇಳೋರು ಯಾವಾಗ್ಲೂ ಇಷ್ಟೊಂದು ಹಚ್ಕೊಂಡ್ಬಿಟ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ, ಇಷ್ಟ ಹಚ್ಕೋಬಾರ್ದು, ಒಳ್ಳೇದಲ್ಲ ಅಂತ. ನನಗೇನಂದ್ರೆ ನಾನು ಇನ್ ಯಾರನ್ನ ಇಷ್ಟಪಡ್ಬೇಕಣ್ಣ? ಗಂಡನಲ್ದಲೆ ಬೇರೆ ಯಾರನ್ನ ಇಷ್ಟಪಡ್ಬೇಕು? ನನ್ಗೆಲ್ಲಾವುದು ಅವರೇ ತಾನೆ. ನನ್ಗ ಆತರ ನಾನು ಹಂಗಿದ್ದು. ಸಡನ್ ಆಗಿ 3 ದಿನ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಮಾಡಿದ್ರೆ ಬೇಕಾ ಬಿಟ್ಟಿ ಮಾತಾಡೋದು, 2 ನಿಮಿಷನೂ ಮಾತಾಡ್ತಿರ್ಲಿಲ್ಲ. ಭಯ ಆಗಕ್ ಸ್ಟಾರ್ಟ್ ಆಯ್ತು ಅಣ್ಣ. ನನಗೆ ಇನ್ನೊಂದ್ ಕಡೆ ಅನುಮಾನ ಬರ್ತಿತ್ತು, ಏನೋ ನಡೀತಾ ಇದೆ, ನನಗ್ ಗೊತ್ತಿಲ್ದಲೇ ಇರೋದೇನೋ ನಡೀತಾ ಇದೆ. ಅಮ್ಮಂಗೆ ಹೇಳಿದ್ರೆ ನೀನ್ ಎಲ್ಲಾ ಈ ತರ ಮಾಡ್ಬೇಡ, ಸುಮ್ನೆ ಇರು. ನಮ್ಮ ಅಮ್ಮನ ಹತ್ರನು ಮಾತಾಡ್ಸಿದ್ರೆ ಅವಳು ನಿಮ್ ಮಗಳು ತುಂಬಾ ಅನುಮಾನ ಮಾಡ್ತಿದ್ದಾಳೆ, ಇದು ಒಳ್ಳೇದಲ್ಲ ಅಂತ ಅನ್ನೋರು. ಅಣ್ಣ ನನಗ್ ಮನಸ್ಸು ತಡಿಲಿಲ್ಲ. 1 ದಿನ ಸುಮ್ನಾದೆ. 2ನೇ ದಿನಕ್ಕೆ ನನ್ನ ಅಣ್ಣ ನಂಗೆ ಫೋನ್ ಮಾಡಿ, ನನ್ ಚಿಕ್ಕಪ್ಪನ ಮಗನ್ಗೆ, ಅಣ್ಣ ಇದು ಎಲ್ಲಿದ್ದಾರೆ ಅಂತ ಗೊತ್ತು ಮಾಡ್ಕೊಳಕ್ ಆಗುತ್ತಾ? ಕಾಲು ಮೆಸೇಜ್ ಏನು ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಿಲ್ಲ, ಮಾತಾಡ್ತಿಲ್ಲ ನನ್ ಜೊತೆ, ಎಲ್ಲಿದ್ದಾರೆ ಅಂತ ತಿಳ್ಕೊಳಕ್ ಆಗುತ್ತಾ ಅಣ್ಣ ಅಂತ ಕೇಳ್ದೆ ಅಣ್ಣ. ನನ್ನ ಅಣ್ಣ ಅದು ಯಾರಿಗ್ ಕೇಳಿದ್ರು ಏನೋ ಗೊತ್ತಿಲ್ಲ ಅಣ್ಣ, ಲೊಕೇಶನ್ ಟ್ರೇಸ್ ಮಾಡ್ಸಿದ್ರು ಅಣ್ಣ. ನೋಡಿದ್ರೆ ಅದು ಗೋವಾದಲ್ಲಿದೆ. ಗೋವಾದಲ್ಲಿದೆ. ಅಲ್ಲಿಂದ ಬರೋ ತನಕನೂ ಸುಮ್ನೆ ಇದೆ, ಯಾಕೆಂದ್ರೆ ಗೊತ್ತಾಯ್ತು ಇದೇನೋ ಬೇರೆ ತರಾನೇ ಇದೆ. ಅಂದ್ರೆ ಗೊತ್ತಾದ್ಮೇಲೆ ನಿಮ್ ಹೃದಯ ಹೆಂಗಾಗಿರ್ಬೇಕು ಅಣ್ಣ? ಹೇಳ್ತಿಲ್ವ ಅಣ್ಣ, ನನಗೆ ಅವ್ರ ಬಿಟ್ಟು ಏನು ಗೊತ್ತೇ ಇಲ್ಲ ಅನ್ನೋಂಗ್ ಇದ್ದೋಳ್ಗೆ ಸಡನ್ ಆಗಿ ಈ ತರದ್ದೆಲ್ಲ ಆದ್ರೆ ಅದೆಲ್ಲ ಹೇಳಕ್ಕೆ ಆಗಲ್ಲ ಅಣ್ಣ. ಸತ್ತು ಹೋಗ್ಬಿಡ್ಬೇಕಪ್ಪ ಅನ್ನಂಗೆ. ಯಾಕೆ ಅವಾಗ್ಲೂ ಕೂಡ ತಾಳ್ಮೇಲಿದ್ದೆ, ಇನ್ನೊಂದ್ಸಲ ತಿಳಿಸಿ ಹೇಳ್ಬೋದೇನೋ, ಪುನಃ ಅರಿವು ಮಾಡಿಸ್ಬೋದೇನೋ ಅಂತ ಏನೋ ನಂಬಿಕೆ, ಭರವಸೆ. ಅಣ್ಣ ಅಷ್ಟು ಆಯ್ತಾ. ಬಂದ್ರು ಅಣ್ಣ. ಅಲ್ಲಿಂದ ಬರುವಾಗ ಫೋನ್ ಮಾತಾಡ್ಕೊಂಡ್ ಬಂದ್ರು. ಅಲ್ಲಿಂದ ಬರುವಾಗ, ಯಾಕೆಂದ್ರೆ ಅವ್ರ ಕಂಪನಿ ಕೊಡುವಾಗ ಜೊತೆಗಿದ್ರಲ್ಲ, ಕಂಪನಿ ಕೊಡಕ್ಕೆ ಅವಾಗೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡ್ ಎಲ್ಲ ಬರುವಾಗ, ರಿಟರ್ನ್ ಬರುವಾಗ ಕಾಲ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ, ಆಮೇಲೆ ಲಾಸ್ಟ್ ಮನೆಗೆ ಹೋಗ್ತಾ ಇದೀನಿ, ರಿಪೀಟ್ ಅವ್ರಿಗೆಲ್ಲ ಅಲ್ಲಿದ್ದಾಗೆಲ್ಲ ಕಾಲ್ ಮೆಸೇಜ್ ಮಾಡ್ಬೇಡ ಅಂತ ಪಾಪ ಅವ್ರಿಗೂ ಆನ್ ಮಾಡ್ಕೊಲ್ಲ, ಏನೇನೋ ವಿಚಾರಗಳು ಹೇಳ್ಕೊಂಡು ಅವ್ರ ಜೊತೆ ಒಂದ್ 1/2 hour ಮಾತಾಡಿ ಮಲ್ಕೊಂತೀನಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬೇಕು ಅಂತ ನನ್ನ ಹತ್ರ ಸುಳ್ಳು ಹೇಳಿ ದಾರಿಲಿ ಮಾತಾಡ್ಕೊಂಡು ಮನೆಗ್ ಬಂದ್ರು ಅಣ್ಣ. ಮನೆಗ್ ಬಂದಾದ್ಮೇಲೆ ಆಚೆ ಹೋಗೋಣ ಅಂತ ನಾನೇ ಕೇಳ್ದೆ. ಯಾಕೆಂದ್ರೆ ಮನೇಲಿ ಕೇಳಿದ್ರೆ ಸುಮ್ನೆ ಅದೆಲ್ಲ ಮನೇಲಿ ಹೆಂಗ್ ಅನ್ಕೊಂತಾರೋ ಆಲ್ರೆಡಿ ಗೊತ್ತಾಗಿತ್ತು. ಗೋವಾದಲ್ಲಿ ಲೊಕೇಶನ್ ಟ್ರೇಸ್ ಮಾಡೋ ನಿಮ್ ಮನೆ ಮಂದಿಗೆಲ್ಲ ಆಲ್ಮೋಸ್ಟ್ ಗೊತ್ತಿತ್ತು. ಮನೆ ಮಂದಿಗೆಲ್ಲ, ಅಮ್ಮಂಗೆ, ತಂಗಿಗೆ, ಅಣ್ಣಂಗೆ ಬಿಟ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಅದೇ ಅವರೇ ತಾನೆ ಮನೆ ಮಂದಿ. ಅದಕ್ಕೆ ಅಂದ್ರೆ ಇದನ್ನು ಹೇಳ್ತೀನಿ ಅಷ್ಟನ. ಆಮೇಲೆ ಆಚೆ ಕರ್ಕೊಂಡು ಹೋದೆ ಅಣ್ಣ. ನಾನೇನೆ ಕೇಳ್ದೆ, ಗೋವಾಗ್ ಹೋಗಿದ್ರಾ ನೀವು ಅಂತ. ಈಗ ಆತನ ಈಗ ಸರದಿ ಆತನದ್ದೀಗ ಸರದಿ. ಸಡನ್ ಗಾಡಿ ಸ್ಟಾಪ್ ಮಾಡಿದ್ರು. ಏನ್ ಹೇಳ್ತಿದ್ಯಾ ನೀನು? ನಾನೇನಪ್ಪ ಎಲ್ಲಿ, ನಾನು ಯಾವ್ದೋ ಕೆಲ್ಸದ ಮೇಲೆ ಹೋಗಿ ನಾನು ಅಲ್ಲಿದ್ದೆ ಇಲ್ಲಿದೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ಲೊಕೇಶನ್ ಟ್ರೇಸ್ ಮಾಡ್ಸಿದ್ದೆ ನಾನು. ಹೇಳು, ನಿಜ ಹೇಳು. ಅಣ್ಣ ಒಪ್ಕೊಳ್ಳಿಲ್ಲ. ಬಾ ನಾನು ಇವಾಗ ಸ್ಟೇಷನ್ಗೆ ಹೋಗ್ತೀನಿ, ಬೇಕಾದ್ರೆ ಅಲ್ಲೇ ಕೇಳೋಣ ಬಾ, ಯಾರು ನೀವ್ ಲೊಕೇಶನ್ ಟ್ರೇಸ್ ಮಾಡ್ಸಿದ್ದು, ಇಲ್ಲೂ ಮಾಡ್ಸು, ನೆನ್ನೆ ಮೊನ್ನೆ ಎಲ್ಲ ನಂದು ಎಲ್ಲಿತ್ತು ಲೊಕೇಶನ್ ಫೋನಿಂದು, ನೋಡೋಣ ನಡಿ ಅಂತ ಹೇಳ್ಬಿಟ್ಟು ನನ್ ಹಿಂಗೆ ವಾದ ಮಾಡಿದ್ರು ಅಣ್ಣ. ಆದ್ಮೇಲೆ ನಾನ್ ಅಂದೆ, ನಿಮ್ ಅಮ್ಮನ ಹತ್ರನೇ ಮಾತಾಡಿಸ್ದೆ ನಾನು ಪೊಲೀಸ್ ಕೈಲಿ ಅಂತ ಹೇಳ್ದೆ. ಅವ್ರ ಅಮ್ಮಂಗೆ ಅಣ್ಣ ವಿಚಾರ ತಿಳಿಸಿದ್ದೆ, ಯಾಕೋ ಇದು ಏನೋ ಮಿಸ್ ಹೊಡಿತಾ ಇದೆ, ದಯವಿಟ್ಟು ಮಗ ಅಲ್ವಾ ಒಂಚೂರು ನಿಮ್ ಕಣ್ಗಾವಲಲ್ಲಿ ಇಟ್ಕೊಳ್ಳಿ ಅಂತ. ಅವರುನು ಹಂಗೆ ಅನ್ಕೊಂಡಿದ್ರು ಅಣ್ಣ. ಆಮೇಲೆ ಕೇಳ್ದಾಗ ಅಣ್ಣ ಅವ್ರ ಅಮ್ಮಂಗೂ ಫೋನ್ ಮಾಡಿದ್ರು ಅಣ್ಣ. ಅವ್ರ ಅಮ್ಮಂಗೂ ಫೋನ್ ಮಾಡಿದ್ರು ಅಣ್ಣ. ಫೋನ್ ಮಾಡಾದ್ಮೇಲೆ ನಾನು ಈ ತರ ಹೋಗಿದ್ನಂತೆ ಹಿಂಗೆಲ್ಲ ಅಂತಿದ್ದಾರೆ. ಇಲ್ಲ ಹೋಗಿದ್ದಂತೆ, ನನ್ಗೂ ಲೊಕೇಶನ್ ಬಂತು ಅಂತ ಅವ್ರು ಹೇಳಿದ್ರು. ಯಾರು ಹೇಳಿದ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೇಳಿದ್ರು ಅಣ್ಣ. ಆಮೇಲೆ ನಮಗೆ ಕರೆಕ್ಟ್ ಆಗಿ ಅಲ್ಲಿ ಹೇಳಕ್ಕೂ ಆಗಲ್ವಲ್ಲ. ಈಗ ಲೊಕೇಶನ್ ಟ್ರೇಸ್ ಮಾಡ್ಸಿದ್ರೆ ಅವ್ರದ್ದೇನೋ ಐಡಿ ಎಲ್ಲ ಇರುತ್ತಂತೆ, ನಾವು ಕಂಪ್ಲೇಂಟ್ ಕೊಡ್ದಲೆ ಅದನ್ನ ಟ್ರೇಸ್ ಮಾಡ್ಸಕ್ಕೂ ಆಗಲ್ಲ ಅಣ್ಣ. ನಮಗ್ ಏನೋ ಒಂದು ಇನ್ಫ್ಲೂಯೆನ್ಸ್ ಇಂದ ಮಾಡ್ಕೊಟ್ರು. ಸರಿ ಅಣ್ಣ, ಅದ್ ಅಷ್ಟ ಆಯ್ತು. ಅದಾದ್ಮೇಲೆ ಅಣ್ಣ ಮನೆಗ್ ಬಂದ್ವಿ. ಅವ್ರ ಅಲ್ಲಿಂದೆಲ್ಲ ರೋಡ್ ಉದ್ದಕ್ಕೂ ಜಗಳ ಆಡ್ಕೊಂಡೇ ಬಂದ್ರು.
ಆಮೇಲೆ ಮನೆಗ್ ಬಂದ್ಮೇಲೆ ಅಂದ್ವಿ, ಇಲ್ಲ ನೀನು ಹಿಂಗ ಗೊತ್ತಾಗ್ತಿದೆ ಈಗ ನೋಡು ಅಂದ್ರೆ ಅವ್ರು ಲೊಕೇಶನ್ ಜಸ್ಟ್ ಒಂದು ಪಿಕ್ಚರ್ ಕಳ್ಸಿದ್ರು, ಇದು ಇಂಥ ಪ್ಲೇಸ್ ಅಲ್ಲಿ ಇದೆ ಅಂತ ಸ್ಕ್ರೀನ್ ಶಾಟ್ ಮಾಡಿ. ಅದನ್ನ ತೋರ್ಸಿದ್ರೆ ಈ ಮನುಷ್ಯ ಏನ್ ಮಾಡ್ತಾರೆ ಅಂದ್ರೆ ಮ್ಯಾಪ್ ಓಪನ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ನೋಡು, ಇಲ್ಲ ಇದಾ ಲೊಕೇಶನ್, ನಾನು ಇವಾಗ ಇಲ್ಲೇ ಕೂತಿದ್ದೀನಿ, ಎಲ್ಲಿದ್ದೀನಿ ನೋಡಿ, ಇವಾಗ ನಾನು ಗೋವಾದಲ್ಲಿ ಇದ್ದೀನಲ್ವಾ ಅಂದ್ರೆ ನನ್ನ ಹತ್ರ ಕರೆಕ್ಟ್ ಆಗಿರೋ ಪ್ರೂಫ್ ಇಲ್ಲ ಅಣ್ಣ ತೋರ್ಸಕ್ಕೆ. ಸರಿ ಹಾಳಾಗ್ ಹೋಗ್ಲಿ ಬಿಡು ಅನ್ನಂಗೇನ ಅಮ್ಮ ನಾನು ಎಲ್ಲ ಕಾಲಿಗೆಲ್ಲ ಬಿದ್ವೇನ. ಯಾಕೆಂದ್ರೆ ಅಮ್ಮ ನನ್ ಮಗಳು ಬಾಳ ಇಲ್ಲ ಹಾಳಾಗುತ್ತಪ್ಪ, ಭಯ, ಆತಂಕ. ಅಣ್ಣ ಅವ್ರ ಏನಂದ್ರೆ ಗೊತ್ತಾ, ಆ ಮನುಷ್ಯ ಹೆಂಗಿದ್ರು ಅಂದ್ರೆ ನನ್ನನ್ ಬಿಟ್ಟು ಅವ್ರಿಗೆ ಬೇರೆ ಪ್ರಪಂಚ ಇಲ್ಲ ನಂಗೆ. ಆ ಮನುಷ್ಯನು ಬದುಕಿದ್ರು, ನಮ್ಮ ಮನೆಯವ್ರಿಗೆ ಅಷ್ಟೇ ವ್ಯಾಲ್ಯೂ ಮಾಡ್ತಿದ್ರು. ಆಮೇಲೆ ಸಡನ್ ಆಗಿ ನನ್ನ ಅಮ್ಮಂಗೂ ವ್ಯಾಲ್ಯೂ ಇಲ್ಲ ಅವ್ರ ಹತ್ರ ಇವಾಗ. ಆ ತರ ಮಾತಾಡಿದ್ದು. ಅಮ್ಮ ಕೈ ಮುಗ್ದು ಕಾಲಿಗೆ ಬಿದ್ರೆ ತಲೆ ಕೂದ್ಲು ಕಿಕ್ ತೋರಿಸ್ತಾನೆ ಅಣ್ಣ ಆ ಮನುಷ್ಯ. ನಾನ್ ಮಾಡ್ಬೇಕು ಅಂದ್ರೆ ನಂದಿಷ್ಟು ಉಫ್ ಅಂತ ಉರ್ಬಿ. ನಮ್ಮ ಅಮ್ಮಂಗೇನು ನನ್ ಮಗಳು ಜೀವನ ಹಾಳಾಗ್ಬಿಟ್ರೆ ಅಂದ್ರೆ ಅದ ಅರ್ಥ ಏನು? ಅಂದ್ರೆ ಆತ ಏನ್ ಹೇಳಲಿಕ್ಕೆ ಹೋಗಿದ್ದಲ್ಲಿ? ನಾನ್ ಮಾಡ್ಬೇಕು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನಾನು ಆ ಕೆಲ್ಸ ಮಾಡಿಲ್ಲ. ಓಕೆ, ಮಾಡಿಲ್ದೆ ಹಿಂಗ ಅಂತಿದ್ದೀರಿ, ನಾನು ಮಾಡ್ಬೇಕು ಅಂತ ನಿಂತ್ಕೊಂಡ್ರೆ ಅದು ಹೆಚ್ಚು ಸಮಯ ಬೇಕಿಲ್ಲ ಅಂತ. ಬೇಕಿಲ್ಲ ಅಂತ ಅಣ್ಣ. ಆಮೇಲೆ ಈಗ ಯಾಕೆಂದ್ರೆ ನಮ್ಮ ಹತ್ರ ಕರೆಕ್ಟ್ ಆಗಿರೋ ಪ್ರೂಫ್ ಇಲ್ಲ ಅಣ್ಣ ತೋರ್ಸಕ್ಕೆ. ಈಗ ಅದ್ ಯಾರು ನಿಂಗೆ ಲೊಕೇಶನ್ ಟ್ರೇಸ್ ಮಾಡ್ಕೊಟ್ಟಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ಓಕೆ, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಲ್ವಣ್ಣ. ಸರಿ ಆಯ್ತು, ಸಮಾಧಾನ ಮಾಡ್ಕೊಂಡೆ ಮಲ್ಕೊಂಡ್ವಿ. ಏನೋ ಅವರು ಭಾರಿ ಸುಸ್ತಾಗಿ ಬಂದಿದ್ರಲ್ಲ, ಮಲ್ಕೊಂಡ್ಬಿಟ್ಟಿದ್ರು. ಆಮೇಲೆ ತೆಗೆದು ಅವ್ರ ಫೋನ್ನೇ ಯೂಸ್ ಮಾಡ್ತಿದ್ದೆ ನಾನು. ಏನಾದ್ರೂ ಸಿಗ್ಬೋದಾ ಓಕೆ, ನಿನ್ ಮನ್ಸಲ್ಲೇ ಇತ್ತು ಎನ್ಕ್ವೈರಿ. ಅದೇನು ಅಂತ ಗೊತ್ತಿಲ್ಲ ಅಣ್ಣ, ತಿಳ್ಕೊಬೇಕು. ಇವಾಗ ಅನ್ಸ್ತದೆ ತಿಳ್ಕೊಳ್ದಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದೊಂದ್ಸಲ. ಅದಕ್ಕೆ ನಿಮ್ ಹತ್ರ ಅದೊಂದು ಕ್ಲಾರಿಟಿ ತಗೊಳಕ್ಕೆ ಅಂತಾನೆ ಇವಾಗೆಲ್ಲ ಹೇಳ್ತಾ ಇದ್ದೀನಿ. ಕೆಲವು ವಿಚಾರಗಳು ಗೊತ್ತಿಲ್ಲದೆ ಇದ್ದ ನೆಮ್ಮದಿ ಗೊತ್ತಾದ ಮೇಲೆ ಹಾಳಾಗುತ್ತೆ. ಆಯ್ತು, ಫೋನ್ ನೋಡ್ತಾ ಇದ್ರಿ? ನಾನು ನೋಡ್ತಾ ಇದ್ದೆ ಅಣ್ಣ. ನೈಟ್ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ ಅಣ್ಣ, ತುಂಬಾ ಕಷ್ಟ ಆಗ್ತಿತ್ತು ನನ್ಗೆ. ಯಾಕೆ ಅಲ್ಲಿ ಲೊಕೇಶನ್ ಟ್ರೇಸ್ ಆಗಿದೆ, ಅವ್ರಿಗೆಲ್ಲ ಸುಳ್ಳು ಹೇಳ ಅಂತ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ಒಪ್ಕಂತ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವಳಿಗೂ ಕೂಡ ಫೋನಲ್ಲಿ ಮಾತಾಡುವಾಗ ಅವಳು ಫಸ್ಟ್ ಒಂಥರಕ್ ಮಾತಾಡಿದ್ಲು. ಆಮೇಲೆ ಅವಳ ಜೊತೆ ಇವ್ರು ಮಾತಾಡುವಾಗ ಮಾತೇ ಬದ್ಲು ಅಣ್ಣ ಇಬ್ರುದೂನು. ಅಂದ್ರೆ ಎಲ್ಲಾವ್ದು ಪ್ರೀ ಪ್ಲಾನ್ ಟೈಪ್ ಇತ್ತು. ಮಾತಲ್ಲಿ ಅಕಸ್ಮಾತ್ ಸಿಕ್ಕಾಕೊಂಡ್ರು ಕೂಡ ಹೆಂಗ್ ಮಾತಾಡ್ಬೇಕು ಅನ್ನೋ ತರ. ಅಣ್ಣ ಸರಿ ಅಷ್ಟಾಯ್ತು. ಅವ್ರ ಫೋನ್ ಚೆಕ್ ಮಾಡ್ತಾ ಇದ್ದೆ ಅಣ್ಣ. ಹೆಚ್ಚು ಕಡಿಮೆ 4:30-5 ಗಂಟೆ ರಾತ್ರಿ. ಬೆಳಗಿನ ಜಾವ, ರಾತ್ರಿ ಅಲ್ಲ ಅದು, ಬೆಳಗಿನ ಜಾವ. ಚೆಕ್ ಮಾಡುವಾಗ ಅಣ್ಣ ಏನ್ ಸಿಕ್ತು? ಫ್ಲೈಟ್ ಟಿಕೆಟ್ ಸಿಕ್ತು. ಓ, ಅಂದ್ರೆ ನೀವು ರಾತ್ರಿ ಎಲ್ಲ ಹುಡುಕ್ತಾನೆ ಇದ್ರಿ? ಇಲ್ಲ, ಅದ್ ಏನು ಅಂತ ಗೊತ್ತಿಲ್ಲ, ನೋಡೋಣ ಚೆಕ್ ಮಾಡೋಣ ಅಂತ ಮಾಡಿದಾಗ ಸಿಕ್ತು. ಅಣ್ಣ ಸಿಕ್ಕದ್ಮೇಲೆ ಕೇಳ್ದೆ, ರಾತ್ರಿ ಎಲ್ಲ ನೀವ್ ಅಷ್ಟೆಲ್ಲ ಆಡದ್ರಲ್ಲ, ಇದೇನು ಮತ್ತೆ ಅಂತ. ಅಷ್ಟು ಹಾರಾಡಿದ ಮನುಷ್ಯನ ಸಡನ್ ಆಗಿ ತಲೆ ಬಗ್ಗಿಸ್ಕೊಂಡ್ ಕುತ್ಕೊಂತಾರೆ. ಇದು ಸರಿ ನಾನೇನ್ ಮಾಡ್ತಿರೋದು? ನಾನು ಏನ್ ಮಾಡಿದ್ದೆ? ನಾನು ಏನೇನಿ ಮೋಸ ಮಾಡಿದ್ದು? 4 ಜನದ ಮುಂದೆ ನಾವ್ ಚೆನ್ನಾಗ್ ಬದುಕ್ಬೇಕು ಅಂತ ಆಸೆ ಪಟ್ಟಿದ್ದೆ ತಪ್ಪ. ಈ ತರದ್ ಸವಾಸ ಮಾಡಿದ್ರೆ ಹಾಳಾಗ್ ಹೋಗಿರೋರೇ ಜಾಸ್ತಿನ ಹೊರ್ತು ಉದ್ಧಾರ ಆಗಿರೋರು ಯಾರು ಇಲ್ಲ. ನಾನ್ ನಿನ್ಗಷ್ಟ್ ನಿಯತ್ತಾಗಿರುವಾಗ ನೀನ್ ಯಾಕೆ ಈ ತರದ್ ಕೆಲ್ಸ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅಣ್ಣ ತುಂಬಾ ನೋವಾಗ್ತಿತ್ತು. ಅಂದ್ರೆ ರಾತ್ರಿ ನಮ್ಮ ಅಮ್ಮಂಗೆ ನನಗೆ ನಮ್ಮ ಮನೆಯವ್ರಿಗೆ ಹರ್ಟ್ ಮಾಡಿದ್ದಕ್ಕೆ ಅವನ್ಗೆ ಹೊಡಿಬೇಕು ಅನ್ನೋ ಕೋಪ ನಂಗೆ ಬಂದಿದ್ದು. ಬಟ್ ಅವನ ಮೇಲೆ ಕೈ ಮಾಡ್ಲಿಲ್ಲ ಅಣ್ಣ. ಯಾಕೆಂದ್ರೆ ಈ ತರದೊಂದು ತಪ್ಪಾಗಿರೋದು ನನ್ನಿಂದನೇ ಇರ್ಬೋದು ಅಂತ ನನಗ್ ನಾನೇ ಹೊಡ್ಕೊಂಡೆ. ರೀಸನ್ ಏನು? ಅವನಿಗೆ ನೋವು ಮಾಡ್ಬಾರ್ದು, ಅರ್ಥ ಮಾಡ್ಕಂತಾನೆ ಅವಳಿಗೆ ನೋವಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕಂತಾನೆ ಅನ್ನೋ ಉದ್ದೇಶಕ್ಕಣ ಆತರ ಮಾಡ್ದೆ. ಇಲ್ಲ ನೀನ್ ಹೊಡ್ಕೋಬೇಡ, ನಾನ್ ತಪ್ಪು ಮಾಡಿದೀನಿ, ಸರಿ ನಾನ್ ತಿದ್ಕೊಂತೀನಿ ಅಂತ ಹೇಳಿದ್ರು. ಅವಳಿಗೂ ಫೋನ್ ಮಾಡಿದ್ರು. ಅವಳಿಗೂ ಹೇಳ್ದೆ, ನೋಡಿ ಆಗ್ಬಾರ್ದಿತ್ತು, ಹಾಗೋಯ್ತು. ನಮ್ದು ಚಿಕ್ಕ ಸಂಸಾರ, ಪುಟ್ಟು ಸಂಸಾರ. ಇವಾಗ ಒಂದ್ ಮಗು ಆಗಿದೆ, ತುಂಬಾ ಚೆನ್ನಾಗಿದ್ದೀವಿ. ನಮ್ದು ಇವಾಗ ಜೀವನ ಸ್ಟಾರ್ಟ್ ಆಗ್ತಾ ಇದೆ. ಒಂಥರಕ್ಕೆ ಒಂದ್ ಸಣ್ಣದಾಗಿ ಒಂದ್ ಮಗು ಬಂದಿದೆ. ಯಾಕಂದ್ರೆ 6 ವರ್ಷದಿಂದ ಒಂದ್ ಮಕ್ಳಿಲ್ಲ, ಏನಿಲ್ಲ, ದುಡ್ಮೇನೂ ಮೊದ್ಲೇ ಇಲ್ಲ. ಭಗವಂತ ಎಲ್ಲಾ ವಿಷಯದಲ್ಲೂ ಕೈ ಹಿಡ್ದ. ಇವಾಗ ಚೆನ್ನಾಗಿದ್ದೀವಿ, ದಯವಿಟ್ಟು ಏನೋ ಆಗ್ಬಾರ್ದಿತ್ತು, ಆಗೋಯ್ತು, ಇದು ಇಲ್ಲಿಗೆ ನಿಲ್ಲಿಸ್ಬಿಡಿ, ನಮ್ ಸಂಸಾರದಲ್ಲಿ ತಲೆ ಹಾಕ್ಬೇಡಿ ಅಂತ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಅಣ್ಣ.
ಹ್ಮ್ ಅದಾದ್ಮೇಲೆ ನಮ್ ಮನೆಯವ್ರಿಗೂ ನಾನು ಹೇಳಲಿಲ್ಲ ಈ ತರದೊಂದ್ ಸಿಗಾಕೊಂತು ನನಗೆ ಫ್ಲೈಟ್ ಟಿಕೆಟ್ ಸಿಕ್ಕಿತ್ತು ಅಂತ ನಮ್ ಮನೆಯವ್ರಿಗೂ ಹೇಳಿಲ್ಲ ಅಣ್ಣ. ಯಾಕೆಂದ್ರೆ 4 ಗೋಡೆ ಮಧ್ಯದಲ್ಲೇ ಮುಗಿಸ್ಕೊಂಡ್ಬಿಟ್ಟಣ. ಯಾಕೆ 4 ಜನಕ್ಕೆ ಗೊತ್ತಾದ್ರೆ ನನ್ ಗಂಡನ್ ಮರ್ಯಾದೆ ಹೋಗುತ್ತಲ್ವಾ ಅಂತ. ಆಯ್ತಾ, ಆತರ ಮಾಡಿದ್ದು ಸರಿ ಆಯ್ತು, ನಾನ್ ಚೆನ್ನಾಗಿರ್ತೀನಿ ಹಂಗೆ ಹೆಂಗೆ ಅಂತ ಅನ್ಕೊಂಡು ನಾನು ಊರ್ಗ್ ಹೋಗ್ಬೇಕು, ಇವತ್ತು ಸ್ವಲ್ಪ ಬಿಸ್ನೆಸ್ ಏನೋ ಕೆಲ್ಸ ಇದೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಅಣ್ಣ. ನಾನು ಇಟ್ಕೊಳ್ಳೋಣ 1-2 ದಿನ ಅಂತ ಅನ್ಕೊಂಡಿದ್ದು. ಇಲ್ಲ, ನಾನು ತುಂಬಾ ಎಮರ್ಜೆನ್ಸಿ ಕೆಲ್ಸ ಇದೆ ಅಂತ ಹೇಳಿದ್ರು ಅಣ್ಣ. ಸರಿ ಆಯ್ತು, ತಿಂಡಿ ತಿಂದ್ಬಿಟ್ಟು ಹೊರಟ್ರು ಅಣ್ಣ. ಅವಾಗ ಏನಂತ ಹೇಳ್ಬಿಟ್ಟು ಹೊರಟು, ನೀನ್ ಆರಾಮಾಗಿರು, ಮಗು ಚೆನ್ನಾಗ್ ನೋಡ್ಕೊ, ನಾನ್ ಆ ತರದ್ ಕೆಲ್ಸ ಮಾಡಲ್ಲ ಇನ್ ಯಾವತ್ತೂ ಕೂಡ ಅಂದು. ಆಮೇಲೆ ಇನ್ನೊಂದ್ ಮಾತ್ ಬಂತು, ನಂಗ್ ಆತರ ಫೀಲ್ ಆದ್ರೆ ನಿನ್ಗೆ ಹೇಳ್ತೀನಿ. ನಾನ್ ದಡ್ಡಿನ ಆ ಮಾತ ಅರ್ಥನೇ ಮಾಡ್ಕೊಳ್ಳಿಲ್ಲ. ನನ್ಗೆ ಇನ್ನೊಂದ್ಸಲ ಆತರದ್ ಏನಾದ್ರು ಫೀಲ್ ಆದ್ರೆ ಮೊದ್ಲು ನಿನ್ಗೆ ಹೇಳ್ತೀನಿ. ಅಂದ್ರೆ ಇನ್ನೊಬ್ಳು ನೋಡ್ಬೇಕ ಅನ್ಸಿದ್ರೆ ನಿಂಗೆ ಹೇಳ್ತೀನಿ, ಹೇಳ್ಬಿಟ್ಟು ಹೋಯ್ತೀನಿ ಅಂತಲ್ಲ. ಹಂಗೆ ಇದ್ದಿದ್ದ ಮಾತು. ನಂಗೆ ಇವಾಗ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಆತರನೇ ಅಣ್ಣ ಅನಿಸ್ತಾ ಇರೋದು. ಅವಾಗ ಏನಂದೆ? ಆಯ್ತಾಯ್ತು ಅಂತ. ಅಂದ್ರೆ ನನ್ಗೆ ಆ ಕ್ಷಣಕ್ಕೆ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಅಣ್ಣ. ಈಗ ನನಗೆ ಈ ವಿಚಾರ ಗೊತ್ತಾಗಿದೆ, ಅವ್ರ ಈ ತರ ಹೋಗಿದ್ದ ಅನ್ನೋದು ಮನೆಯವ್ರಿಗೆ ಗೊತ್ತಾದ್ರೆ ನನ್ ಗಂಡನ್ ಮರ್ಯಾದೆ ಹೋಗುತ್ತಲ್ವಾ ಅಣ್ಣ. ಅದಕ್ಕೋಸ್ಕರ ಅದನ್ನ ಅಲ್ಲಿಗೆ ಬಿಟ್ಟೆ. ಅಮ್ಮ ಇದ್ರು ತಂಗಿ ಇದ್ರು ಅಂತ ನಾನು ಏನೋ ಮಾತಾಡಕ್ ಹೋಗ್ಲಿಲ್ಲ. ಸರಿ ಹುಷಾರಾಗಿ ಹೋಗಿ ಕೆಲ್ಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸ್ದೆ ಅಣ್ಣ. ಕಳ್ಸಿದಾಯ್ತು. ಕೆಳಗಡೆ ಕುತ್ಕೊಂಡಣ ಅಮ್ಮ ನಾನು ನಾನ್ ತಂಗಿ ತಿಂಡಿ ತಿಂತಾ ಇದ್ವಿ. ಅಲ್ಲಿ ಪಾಪು ಅಳ್ತಿದ್ಯಾ? ಇಲ್ಲ, ಅವಳು ಗಲಾಟೆ ಮಾಡ್ತಿದ್ಲಿ. ಅಮ್ಮ ಆಚೆ ಕರ್ಕೊಂಡು ಪ್ಲೀಸ್. ಅಲ್ಲ, ತೊಂದ್ರೆ ಇಲ್ಲ, ಆಟ ಆಡಿದ್ರೆ ಏನ್ ತೊಂದ್ರೆ ಇಲ್ಲ. ಪಾಪ ಅಳ್ತಿದ್ಯೇನೋ? ಇಲ್ಲ ಅಳ್ತಿಲ್ಲ ಆಟ ಆಡ್ತಿದ್ದಾಳೆ. ಅಷ್ಟಾಯ್ತು ಅಣ್ಣ. ಆಮೇಲೆ ಸಡನ್ ಆಗಿ ಫೋನ್ ಬಂತು ಅಣ್ಣ. ಏನ್ ಮಾಡ್ತಿದ್ಯಾ, ಆರಾಮಾಗಿದ್ಯಾ ಅಂತ. ನಾನು ಆರಾಮಾಗಿದ್ದೀನಿ. ನೀ ಎಲ್ಲಿದ್ಯಾ, ಹೋಗ್ತಿದ್ಯಾ? ಹೋಗ್ತಾ ಇದ್ದೀನಿ ನಾನು. ಆರಾಮಾಗಿರು, ಪಾಪು ಚೆನ್ನಾಗ್ ನೋಡ್ಕೋ, ನಾನ್ ಚೆನ್ನಾಗಿರ್ತೀನಿ, ನೀನ್ ತಲೆ ಕೆಡಿಸ್ಕೊಂಬೇಡ, ನಿನಗ್ ನಾನು ಯಾವತ್ತೂ ಮೋಸ ಮಾಡಲ್ಲ ಅಂತ ಹೇಳಿದ್ರು ಅಣ್ಣ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಮಾಮೂಲಿ ತಿಂಡಿ ತಿನ್ಕೊಂಡ್ ಮಾತಾಡ್ತಿದ್ದೆ. ಅಮ್ಮ ಎಲ್ಲ ಕಾಂಪ್ರಮೈಸ್ ಆಯ್ತಮ್ಮ. ಯಾಕೆಂದ್ರೆ ನಮ್ಮ ಮನೇಲಿ 3 ಜನ ಹೆಣ್ಮಕ್ಳು ಇರೋದು ಅಣ್ಣ. ಒಬ್ರು ಮಗಳ ಸಂಸಾರ ಹಾಳಾದ್ರೆ ಎತ್ತ ತಾಯಿಗೆ ಎಷ್ಟು ನೋವಾಗುತ್ತೆ ಅಲ್ವಾ ಅಣ್ಣ. ಅದಕ್ಕೆ ಅಮ್ಮಂಗೆ ಹೇಳ್ತಿದ್ದೆ, ರಾತ್ರಿ ಆಗಿದ್ದೆಲ್ಲ ಒಂದಿದ್ದ ಅಮ್ಮ ಬಿಟ್ಬಿಡು, ಆರಾಮಾಗಿದ್ದೀವಿ, ಇವಾಗೆಲ್ಲ ಚೆನ್ನಾಗಿದ್ದೀವಿ, ನೀನ್ ತಲೆ ಕೆಡಿಸ್ಕೊಂಬೇಡ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ದೆ ಅಣ್ಣ. ಆರಾಮಾಗಿ ಮಾತಾಡ್ತಾ ಇದ್ವಿ. ಮತ್ತೆ ಫೋನ್ ಬಂತು. ಫೋನ್ ಬಂದ್ಬಿಟ್ಟು, ನೀ ಎಲ್ಲಿದ್ಯಾ ಇವಾಗ ಅಂದ್ರು. ಕೆಳಗಡೆ ಕೂತ್ಕೊಂಡು ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ಅಂತ ಅಂದೆ. ಸ್ವಲ್ಪ ಮೇಲ್ಗಡೆ ಬಾ ಅಂತ ಅಂದ್ರು. ಸರಿ ಆಯ್ತು ಅಂತ ಬಂದೆ ನಾ ಮೇಲೆ. ಅವ್ರು ಕಾನ್ಫರೆನ್ಸ್ ಹಾಕಿದ್ರು. ಕಾನ್ಫರೆನ್ಸ್ ಹಾಕ್ಬಿಟ್ಟು ಏನಂತ ಹೇಳಿದ್ರು ಗೊತ್ತಾ ಅಣ್ಣ? ನೋಡು, ಅವಳಾಗೆ ಬಂದಿರ್ಲಿಲ್ಲ, ನಾನಾಗೆ ಹೋಗಿದ್ದು, ಅವಳಾಗೆ ಬಂದಿಲ್ಲ. ದಯವಿಟ್ಟು ಅವಳಿಗೆ ಯಾವ್ದೇ ರೀತಿ ಒಂದು ತೊಂದರೆ ಅಂತೂ ನನ್ ಕಡೆಯಿಂದ ಕೊಡ್ಬೇಡ. ನಿನ್ಗೂ ಒಂದ್ ಮಗು ಇದೆ, ಅವಳಿಗೂ ಒಂದ್ ಮಗು ಇದೆ. ನಾನ್ ಸತ್ತರೆ ನಿಂಗೆ 40 ಲಕ್ಷ ಏನೋ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ. ನೀನ್ ಹುಷಾರಾಗಿರು, ಮಗು ಚೆನ್ನಾಗ್ ನೋಡ್ಕೊ. ನಾನ್ ಬದುಕಿದ್ರೆ ಇದೆಲ್ಲ ಇದು ಅಂದ್ರೆ ಹತ್ರ ಎಲ್ಲ ಮಾತಾಡ್ಬಿಟ್ರು ಸಡನ್ ಆಗಿ. ಅಣ್ಣ ನನ್ಗೆ ಏನ್ ಅನ್ನಿಸ್ತು, ಇವ್ನ್ ಏನಾದ್ರು ಮಾಡ್ಕೊಳಕ್ ಹೋಗ್ತಿದಾನ. ಅಂದ್ರೆ ಪದೇ ಪದೇ ಮಗುನ್ ಚೆನ್ನಾಗ್ ನೋಡ್ಕೊ ಅಂದಾಗ ಅದೊಂದು ಯೋಚನೆ. ಮತ್ತೆ ಇಲ್ಲ, ಅವ್ರು ಹೇಳಿದ ಹಂಗೆ ನಾನ್ ಬದುಕಿರಲ್ಲ ಅಂತ ನೇರ ಹೇಳಿದ್ರು. ನಾನ್ ಏನಾದ್ರು ಮಾಡ್ಕೊಂತೀನಿ, ಅವಳಾಗೆ ಬಂದಿದ್ದಲ್ಲ, ನಾನಾಗೆ ಹೋಗಿದ್ದು. ಒಂದ್ ವೇಳೆ ನೀವ್ ಆಮೇಲೆ ಆಕೆಗೆ ತೊಂದರೆ ಕೊಡೋದು ಕೊಟ್ರೆ ಅಂತ. ಅಣ್ಣ ನನ್ ತಂಗಿ ಕರ್ಕೊಂಡು ಅಣ್ಣ ಮತ್ತೆ ಹಿಂದೆ ಹೋದೆ ಅಣ್ಣ. ನಾನು ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋದಪ್ಪ. ಫೋನಲ್ಲೂ ಹೇಳ್ಕೊಂಡು ಹೋದೆ, ದಯವಿಟ್ಟು ಆತರ ತಪ್ಪು ಕೆಲಸ ಮಾಡ್ಬೇಡ, ನೀನ್ ಯಾಕೆ ಈ ತರ ಎಲ್ಲಾ ಮಾತಾಡ್ತಿದ್ಯಾ, ಇಷ್ಟ ತನಕ ನಿಂಗೆ ಅಷ್ಟು ಚೆನ್ನಾಗ್ ಬುದ್ಧಿ ಹೇಳ್ದ್ನಲ್ಲಪ್ಪ, ಏನಕ್ಕೆ ಈ ತರ ಎಲ್ಲಾ ಆಡ್ತಿದ್ಯಾ, ಆಗಿದಾಯ್ತು ಹೋಗಿದೋಯ್ತು, ಮುಂದೆ ನಾನ್ ನಿನ್ ಜೊತೆ ಚೆನ್ನಾಗಿರ್ಬೇಕಾಗಿರೋದು, ನಾನೇ ಅಡ್ಜಸ್ಟ್ ಮಾಡ್ಕೊಂತೀನಿ ಅನ್ನುವಾಗ ನಿನಗೆ ಏನಕ್ಕೆ ಇದೆಲ್ಲ ಅಲ್ವಾ ಅಣ್ಣ. ಎಂತಿಯಾಗಿ ನಾನೇ ಅಡ್ಜಸ್ಟ್ ಮಾಡ್ಕೊಂತೀನಿ ಎಂದಿದ್ದು. ನೀನ್ ಈ ತರ ಎಲ್ಲಾ ಮಾತಾಡೋದ್ ತಪ್ಪು. ಇನ್ನ ನನ್ಗೆ ಇರೋದು 2 ತಿಂಗಳು ಮಗು, ನೀನ್ ಅರ್ಥ ಮಾಡ್ಕೊ, ಯಾಕೆ ಈ ತರ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಇಲ್ಲ ನಾನ್ ಬದುಕಿರಲ್ಲ ಹಂಗೆ ಹಿಂಗೆ ಅಂತ ಅವಳ ಜೊತೆ ಕಾನ್ಫರೆನ್ಸ್ ಹಾಕೊಂಡಣ್ಣ. ಅವಳಿಗೂ ಏನೇನೋ ಹೇಳ್ಕೊಂಡು ಸಡನ್ ಆಗಿ ಫೋನ್ ಕಟ್ ಆಯ್ತು. ಅಣ್ಣ ನನ್ಗೆ ಇಲ್ಲಿ ಕೈಕಾಲ್ ಆಡ್ತಿಲ್ಲ ಅಣ್ಣ. ತಂಗಿ ಕರ್ಕೊಂಡ್ ಹೊರಟೆ ಅಣ್ಣ. ಏನೇ ಮಾಡಿದ್ರು ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ. ವೇಟಿಂಗ್ ಕಾಲ್ ಅವಳ ಜೊತೆ ಮಾತಾಡ್ತಾ ಇದ್ರು ಅಣ್ಣ. ಕೊನೆಗೆ ಕಡೆಯಿಂದ ಫೋನ್ ಬಂತು. ಇಲ್ಲ ನಾನ್ ಬರ್ತೀನಿ ಬಿಡು, ತಲೆ ಕೆಡಿಸ್ಕೋಬೇಡ
ನೀನ್ ಮನೆಗ್ ಹೋಗು ನನಗಿಲ್ಲ ನನಗ್ ನಿನ್ನ ಕಣ್ಣಲ್ಲಿ ನೋಡೋ ತನಕ ನನಗ್ ಸಮಾಧಾನ ಆಗಲ್ಲ. ದಯವಿಟ್ಟು ನಾನ್ ಬರ್ತೀನಿ, ನೀನೇನು ಇದ್ ಮಾಡ್ಕೊಂಬೇಡ, ನೀನ್ ಎಲ್ಲಿದ್ಯಾ ಹೇಳಪ್ಪ. ಅಣ್ಣ ಇಲ್ಲಿಂದ ಹೋಗುವಾಗ್ಲೇನೆ ನಮ್ ಕೆಲಸ ಹುಡುಗರ್ಗೆಲ್ಲ ಫೋನ್ ಮಾಡ್ಕೊಂಡು ದಯವಿಟ್ಟು ಆ ಕಡೆಯಿಂದ ಬನ್ನಿ, ನಾನು ಈ ಕಡೆಯಿಂದ ಬರ್ತೀನಿ ಅಣ್ಣ. ಏನಾದ್ರು ಹೆಚ್ಚು ಕಡಿಮೆ ಅಣ್ಣ, ಇವತ್ತು ಏನೋ ಒಂದ್ ಆಗಿರ್ಬೋದು, ಮನುಷ್ಯ ಬದುಕಿದ್ರೆ ಹೆಂಗಾದ್ರೂ ಹೋರಾಟ ಸಾಧನೆ ಮಾಡ್ಕೊಳ್ಳೋಣ. ಆಗಲ್ಲ ಅಂದಿದ್ನು ಏನೋ ಒಂದ್ ಮಾಡ್ಕೊಬಹುದು, ಇಲ್ಲ ನನ್ ಲೈಫೇ ಇಷ್ಟು ಅಂತ ಅನ್ಕೊಂಡ್ ಕೈ ಬಿಟ್ಬಿಡ್ಬೋದು. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮನುಷ್ಯ ಹೋದ್ಮೇಲೆ ಅಯ್ಯೋ ಅವತ್ತು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಆಯ್ತಲ್ಲಪ್ಪ ಅನ್ಬಾರ್ದು ಅಲ್ವಾ ಅಣ್ಣ. ಆತರ ಬೇಡ ಅನ್ನೋ ಉದ್ದೇಶದಿಂದನೇ ನಾನು ಹೋಗಿದ್ದು ಅಣ್ಣ. ಅಷ್ಟೊಳಗಡೆ ಆಲ್ರೆಡಿ ಅವರು ಕಾರ್ನ ಕೆರೆ ಒಳಗಡೆ ಬೀಳ್ಸ್ಕೊಂಡಿದ್ರು. ಹೌದಾ? ಅಂದ್ರೆ ಕಾರಲ್ಲಿ ಹೋಗ್ತಾ ಕೆರೆ ಒಳಗಡೆ ಬೀಳಿಸ್ಕೊಂಡಿದ್ರು. ರಿಟರ್ನ್ ಬರ್ತಾ ಇದ್ರು, ಹಿಂಗ್ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಾ ಇದ್ರು. ರೀಸನ್ ಏನು ಅಂತ ಗೊತ್ತಿಲ್ಲ ಅಣ್ಣ, ಮಾತ್ರ ಬಿದ್ದಿತ್ತು, ಅವ್ರು ಬಿದ್ದಿರ್ಲಿಲ್ಲ. ಅವ್ರು ಡ್ರೈವ್ ಮಾಡ್ತಿದ್ರಲ್ಲ ಅಣ್ಣ, ಉದ್ದೇಶ ಪೂರ್ವಕವಾಗಿ ಬೀಳಿಸ್ಕೊಂಡಿದ್ದು ಅಣ್ಣ. ಇಲ್ಲ ಅಣ್ಣ, ಅವ್ರು ನನಗನ್ಸುತ್ತೆ ಅದೇನೋ ಬಿಡಿ ಹೋಗ್ಲಿ, ಹೇರ್ ಬ್ಯಾಗ್ಸ್ ಎಲ್ಲ ಓಪನ್ ಆಗಿತ್ತು, ಮೀನ್ ಹಿಡಿಯೋನಲ್ಲೇ ಇದ್ದ. ಅಲ್ಲ ನೀವೇನ ಹೇಳಲಿಕ್ಕೆ ಬಂದ್ರಿ? ಇಲ್ಲ ಅಣ್ಣ, ಅದು ಹಂಗೇನೆ ಇತ್ತೀಚೆಗೆ ನಾನು ಥಿಂಕ್ ಮಾಡಿದ್ರೆ ಅನಿಸ್ತಿರೋದು. ಯಮಧರ್ಮನ್ ಎಲ್ಪ್ ತಗೊಂಡೇ ಮಾಡಿರೋದು ಅಂತ. ಒಂಥರಕ್ಕೆ ನಾನು ಇವಾಗ ಬೀಳ್ತೀನಿ, ನನ್ಗೇನ್ ಕರ್ಕೊಂಡ್ ಹೋಗ್ಬೇಡಪ್ಪ, ಸದ್ಯಕ್ಕೆ ಕೆಲವ್ರು ಬಾಯಿ ಮುಗ್ಸೋಣ ಅಂತ. ಈಶ್ವರ, ಹೇಳುವ. ಅಷ್ಟಾಯ್ತು ಅಣ್ಣ. ಅದು ಫುಲ್ ನ್ಯೂಸ್ ಅಲ್ಲೆಲ್ಲ ಬಂತು ಅಣ್ಣ, ಚೆನ್ನಾಗಿ. ಹೌದಾ ಅಣ್ಣ? ಏನಾದ್ರು ಒಂದ್ ಚಿಕ್ಕದಾದ್ರೆ ಸಾಕಲ್ಲ ಅಣ್ಣ, ಸೋಷಿಯಲ್ ಮೀಡಿಯಾ ಅಷ್ಟ್ರ ಮಟ್ಟಿಗೆ ಇವಾಗ ಯೂಸ್ ಮಾಡ್ಕೊಂತಾರಲ್ಲ ಜನಗಳು. ಅಲ್ಲ ಬಟ್ ನಿಮ್ ಕಥೆಯಲ್ಲ ಏನ್ ಬರ್ಲಿಲ್ಲ? ಆತರ ಬರ್ಲಿಲ್ಲ, ಬಟ್ ಹಿಂಗೇನೋ ಒಂದ್ ಆಗಿದೆ ಅಂತ ಬಂತು ಅಣ್ಣ. ಅಂದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಆಗಿದೆ ಅಂತ ಬಂತು. ಓಕೆ, ಸರಿ ಆಯ್ತು. ನಮ್ಮ ಮನೆಗೆ ಕರ್ಕೊಂಡ್ ಬಂದೆ ಅಣ್ಣ. 3 ದಿನ ಇದ್ರು ಇಲ್ಲಿ. ಅವ್ರಿಗೇನು ಆಗಿರ್ಲಿಲ್ಲ, ಆರಾಮಾಗಿದ್ರು, ಮಗು ಜೊತೆ ಆರಾಮಾಗಿದ್ರು. ನಮ್ಮ ಅಣ್ಣ ಬಂದಿದ್ರು ಅಣ್ಣ, ಅವ್ರಿಗೆ ಆಲ್ರೆಡಿ ವಿಚಾರ ಗೊತ್ತಾಗಿತ್ತಲ್ಲ. ಗೋವಾದ ಹೇಳಿದ್ದು ಅವ್ರಲ್ಲ, ಇನ್ನೊಂದಣ್ಣ. ಇದು ಚಿಕ್ಕಪ್ಪನ ಮಗ, ಇದು ಇನ್ನೊಂದು ಅಮ್ಮನ್ ಕಡೆಯವ್ರು ಇವ್ರು. ಅಂದ್ರೆ ನಮ್ ಮನೇಲಿ ಒಂದು ಅವ್ರ ಮಾತಿಗೆ ತುಂಬಾ ವ್ಯಾಲ್ಯೂ ಮಾಡ್ತೀವಿ ಅಣ್ಣ ನಾವು. ಅವ್ರು ಬಂದಿದ್ರು ಅಣ್ಣ. ನಾನು ಕೇಳ್ತೀನಿ, ಯಾಕೆ ಇದನ್ನ ಇಲ್ಲೇ ಬಿಟ್ರೆ ಸರಿ ಹೋಗಲ್ಲ. ಅದನ್ನ ಅಣ್ಣ ಇನ್ನೊಂದೇನಂದ್ರೆ, ನಾನು ಯಾರಿಗೂ ಕೂಡ ನನ್ ಗಂಡ ಈ ತರದೊಂದು ಮಾಡಿದಾರೆ ಅಂತ ಖಂಡಿತ ಹೇಳಿರ್ಲಿಲ್ಲ ಅಣ್ಣ. ಬಟ್ ಇಂಥದ್ದೆಲ್ಲ ಆದಾಗ ಮತ್ತಿನ್ನೇನು ಆಗೋಕ್ಕಿಂತ ಮುಂಚೆ ಹೇಳ್ಬೋಣ. ಅದನ್ನ ಹೇಳೋಣ, ಈ ತರದಕ್ಕ ಹಿಂಗೆ ಕಾರ್ ಹಿಂಗ್ ಬೀಳಿಸ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನನ್ ತಂಗಿ ಫೋನ್ ಮಾಡಿ ಹೇಳ್ಬಿಟ್ರು. ಅಂದ್ರೆ ಇದ್ದನೋ ಸತ್ತನೋ ಯಾಕ್ ಬೇಕಪ್ಪ, ಆಮೇಲೆ ನಾಳೆ ದಿನ ಏನೋ ಹೆಚ್ಚು ಕಡಿಮೆ ಆದಾಗ ನೀವ್ ಅವಾಗ್ಲೇ ಫೋನ್ ಮಾಡ್ದಲ್ಲ ಹಿಂಗಾದಾಗ ಮಾಡಿದಿರಲ್ಲ ಅನ್ಬಾರ್ದಲ್ವಾ ಅನ್ನಂಗೆ ಥಿಂಕ್ ಮಾಡ್ಬಿಟ್ಟು ಅವಳು ಹೇಳೋದ್ಲು, ಈ ತರ ಆಗ್ಬಿಟ್ಟಿದೆ ಕಾರು ಅಂತ. ಅವ್ರು ಇರೋರೆಲ್ಲ ಅಂದ್ರೆ ಇರೋರು ಯಾರು ಅಲ್ಲ, ನನ್ ತಂಗಿ ಮತ್ತೆ ನನ್ನ ಅಣ್ಣ ಬಂದ್ರು ಅಣ್ಣ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಏನೂ ಕೇಳಕ್ ಹೋಗ್ಬಿಡಿ. ಅವ್ರಿಗೆ ಆಲ್ರೆಡಿ ವಿಚಾರ ಗೊತ್ತಿತ್ತು, ಯಾಕೆ ನನ್ನ ಚಿಕ್ಕಪ್ಪನ ಮಗ ಹಿಂಗೆ ಗೋವಾದಲ್ಲಿ ಲೊಕೇಶನ್ ಟ್ರೇಸ್ ಆಗಿತ್ತು ಅಂತ ಹೇಳಿದ್ರು. ಅದನ್ನೇ ಕೇಳ್ತೀನಿ ನೇರ ಅಂತ ಬಂದಿದ್ರು. ನಾನ್ ಅಂದೆ ಬೇಡ, ಕೇಳದ್ ಬೇಡ, ನನ್ನ ಹತ್ರ ಹೇಳಿದ್ರಲ್ಲ ಈ ಮನುಷ್ಯ, ನಾನು ಇನ್ನ ಕೆಲ್ಸ ಮಾಡಲ್ಲ ಅಂತ. ಒಂದ್ ನಂಬಿಕೆ ಅಲ್ವಣ್ಣ. ಸರಿ ಹೋಗ್ಲಿ ಬೇಡ ಸರಿ ಅಂತ ಸುಮ್ನಾದೆ ಅಣ್ಣ. ಅವ್ರುನು ಕೇಳಿಸ್ಲಿಲ್ಲ. 2 ದಿನ ಮನೇಲಿದ್ರು, ಮಗು ಜೊತೆ ಚೆನ್ನಾಗಿದ್ರು ಅಣ್ಣ. ರಿಟರ್ನ್ ಹೋಗ್ವಾಗ ನನಗೂ ಫೋನ್ ಮಾಡಿದ್ರು. ಈ ಕಡೆಯಿಂದ 3 days ಆದ್ಮೇಲೆ ಹೋದ್ರಲ್ಲ, ಅವಾಗ ಹೋಗ್ತಾ ಇರುವಾಗ ಕಾರ್ ಹೋಯ್ತು, ಬುಲೆಟ್ ತಗೊಂಡ್ ಹೊರಟ್ರು. ಅಂದ್ರೆ ಕಾರು ಡ್ಯಾಮೇಜ್ ಆಯ್ತು ಫುಲ್? ಫುಲ್ ಡ್ಯಾಮೇಜ್ ಆಯ್ತು. ಬಟ್ ಇವ್ರಿಗೆ ಏನು ತೊಂದರೆ ಆಗದೆ ಇರೋದೇ ಪವಾಡ. ಏರ್ ಬ್ಯಾಗ್ಸ್ ಎಲ್ಲ ಓಪನ್ ಆಗಿತ್ತಲ್ಲಣ್ಣ. ಓಕೆ. ಆಮೇಲೆ ಇನ್ನೊಂದ್ ಏನೋ ಗೊತ್ತಿಲ್ಲ, ಯಾವ ದೇವ್ರು ಏನೋ ಅದೇನೋ ಹೇಳ್ತಾರಲ್ಲ, ನನ್ನ ಮಾಂಗಲ್ಯದ ಭಾಗ್ಯ ಗಟ್ಟಿ ಇತ್ತು ಅನ್ಸುತ್ತೆ ಅಲ್ಲಿ. ಏನ್ ಪದ ಬಳಸಿದ್ರಿ? ಅಂದ್ರೆ ಅದೇನ್ ಸೇತುವೆ ಮೇಲಿಂದನ ಅಥವಾ ಹಂಗೆ ರಸ್ತೆ ಪಕ್ಕ ಇದ್ದಿತ್ತು? ರಸ್ತೆ ಪಕ್ಕ ಇದ್ದ ಕೆರೆಗೆ ಅಣ್ಣ. ಆ ಸೇಫ್ಟಿಗೆ ಹಾಕಿರ್ತಾರೆ, ಸೇಫ್ಟಿ ಗಾರ್ಡ್ ಹಾಕಿರ್ತಾರಲ್ಲ, ಏನೋ ಒಂದು ಕಲ್ಲುಗಳು. ಕಲ್ಲಲ್ಲ, ಒಂಥರ ಅದನ್ನ ಇದ್ ಮಾಡ್ಕೊಂಡು ಹೋಗಿದ್ದು. ಇಲ್ಲೇನು ಕೇಳಲಿಲ್ಲ ಅಣ್ಣ. ಚೆನ್ನಾಗಿರ್ತೀನಿ, ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಅವಾಗ್ಲೂ ಹೊರಟ್ರು ಅಣ್ಣ. ಮತ್ತೆ ಅವಳ ಜೊತೆ 20 ನಿಮಿಷ ಮಾತಾಡ್ಕೊಂಡು ಹೋದ್ರು. ಅವಳ ಜೊತೆಗೇನೆ. ನಿಮ್ ಮುಂದೆನೆ? ನಮ್ ಮುಂದೆ ಎಲ್ಲ ಅಣ್ಣ, ಫೋನಲ್ಲಿ. ಬಟ್ ನಿಮಗ್ ಗೊತ್ತಾಯ್ತು. ಇದೇನು ಬಿಟ್ಟಿಲ್ಲ ಅಂತ ಗೊತ್ತಾಯ್ತು, ತುಂಬಾ ಚೆನ್ನಾಗ್ ಗೊತ್ತಾಯ್ತು ಅಣ್ಣ. ಅದಾದ್ಮೇಲೆ ನಾನು ಹೊರಟೆ. ಅಮ್ಮ ಇಲ್ಲಿ ಇರೋದ್ ಯಾಕೋ ಸರಿ ಹೋಗಲ್ಲ,
ನಾನು ಹೋಗ್ತೀನಿ ಅಂತ ನಮ್ಮ ಅತ್ತೆಗೂ ಒಂದ್ ಮಾತು ಕೇಳ್ದೆ ಅಣ್ಣ. ಈ ತರ ನಡೀತಾ ಇದೆ, ಏನ್ ಮಾಡ್ಲಿ ಬರ್ಲಾ ಅಂತ. ಸರಿ ಬಾ, ನೀನ್ ಬಂದ್ ನಿನ್ ಸಂಸಾರ ನೀನ್ ಉಳಿಸ್ಕೊ ಅಂತ ಅಂದ್ರು ಅಣ್ಣ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೊರಟೆ, ಪಾಪು ಕರ್ಕೊಂಡು. 2.5 ತಿಂಗಳು ಮಗು ಕರ್ಕೊಂಡು ಹೊರಟೆ ಅಣ್ಣ. ಅಲ್ಲಿ ಇದ್ದಷ್ಟು ದಿನಾನು ಬರೀ ಜಗಳ. ರೀಸನ್ ಏನಂದ್ರೆ ಅಣ್ಣ, ಇವಾಗ ಯಾರೋ ಒಬ್ರು ತುಂಬಾ ಲವ್ ಮಾಡ್ತಿರೋರ್ಗೆ ನಾವು ಹಿಂಗೇ ಇರು ಅಂತ ಅನ್ನಕ್ ಹೋದ್ರೆ ಅವ್ರು ಹೆಂಗೋ ಆಡ್ತಾರಲ್ಲ, ಆತರ ಆಡಕ್ ಸ್ಟಾರ್ಟ್ ಮಾಡಿದ್ರು ಅವ್ರು. ಅಂದ್ರೆ ಆಕೆ ವಿಚಾರಕ್ಕೆ ನೀವು ಪ್ರಶ್ನೆ ಮಾಡಿದ್ರೆ ಕೋಪ ಬರ್ತಿತ್ತು. ಅಂದ್ರೆ ಜೀವಂತವಾಗಿ ಇದ್ದಿದ್ದು ಹೌದಾ ಸಂಬಂಧ? ಇವತ್ತಿಗೂ ಕೂಡ. ಓಕೆ, ಅವತ್ತಿಂದ ಹೇಳುವ. ಆಯ್ತು. ಅಷ್ಟ ಆಯ್ತು ಅಣ್ಣ. ಜಗಳ. ನನ್ಗೂನು ಅಣ್ಣ ಕರೆಕ್ಟ್ ಆಗಿ ಊಟ ಮಾಡ್ತಿರ್ಲಿಲ್ಲ, ತಿಂಡಿ ಸೇರ್ತಿರ್ಲಿಲ್ಲ. ಯಾಕೆ ಅಣ್ಣ, ಮನಸ್ಫೂರ್ತಿ ಅಷ್ಟು ಇಷ್ಟಪಟ್ಟು ಮದ್ವೆ ಆಗಿ ಈ ತರದ್ ಒಂದು ಮಗು ಆದ್ಮೇಲೆ ಈ ತರದ್ದೆಲ್ಲ ಅರ್ಗಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಕಣ್ಮುಂದೆನೇನೆ ಮತ್ತೆನೂ ಕೂಡ ಹಂಗೆ ಮಾಡ್ತಾ ಇದ್ರೆ ನೋವಾಗುತ್ತೆ. ಅದಾದ್ಮೇಲೆ ಹೋಗ್ಲಿ ಅಂತ ಮಂಡ ಧೈರ್ಯ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತಾನೆ ಇದ್ದೆ ಅಣ್ಣ. 10 days ಅಲ್ಲಿ ಇದ್ದೆ. 10 days ಅಲ್ಲಿ ಒಂದಿನ ನನ್ ಕಣ್ ಮುಂದೆನೇನೆ ಬೇರೆ ಫೋನ್ಗೆ ಇನ್ನೊಂದ್ ಸಿಮ್ ಹಾಕೊಂಡು ಮಾತಾಡ್ತಾ ಇದ್ರು. ನಾನು ಅಲ್ಲಿ ಹೋದ್ಕೂಲೆ ಟಕ್ಕಂತ ಫೋನ್ ಎತ್ತಿಕ್ಬಿಟ್ರು. ಅಣ್ಣ ತುಂಬಾ ನೋವಾಗೋಯ್ತು. ಎಷ್ಟು ಹೇಳೋಣ ಈ ಮನುಷ್ಯನ್ಗೆ. ಅವ್ರ ಪೇರೆಂಟ್ಸು ಅಷ್ಟು ಹೇಳಿದ್ರು, ಕೇಳಲಿಲ್ಲ. ಇದ್ ಯಾಕಪ್ಪ ಇದು ಸರಿ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ್ರೆ ಮಗು ಅಣ್ಣ, ಈಗ ನಾನು ಕರೆಕ್ಟಾಗಿ ಊಟ ತಿಂತಿರ್ಲಿಲ್ಲ, ಏನಿಲ್ಲ. ಪಾಪುಗೆ ಹಾಲ್ ಸಾಲ್ಟೇಜ್ ಆಗುತ್ತೆ. ಪಾಪುನ ಚೆನ್ನಾಗಿ ತುಂಬಾ ಒಂಥರ ವೀಕ್ ಆದಂಗ ಆಗ್ಬಿಟ್ಲು ಮಗು ಸಡನ್ ಆಗಿ. ಆಮೇಲೆ ಅವರು ಕೂಡ ಹಂಗೆ, ನೀನ್ ನೋಡು ಅಲ್ಲಿ ಊರಲ್ಲಿ ಇರು, ಆರಾಮಾಗಿರು ನೋಡು, ಅಲ್ಲಿ ಇದ್ದಾಗ ನಿಮ್ದೇ ಕಾಲ್ ಮೆಸೇಜ್ ಆದ್ರೂ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡಾರು ಇರ್ತಿದ್ವಿ. ನೋಡಿ ಇಲ್ಲಿಗೆ ಬಂದು ಜಗಳ. ಅಂದ್ರೆ ಅಲ್ಲೂ ನೋಡಿ ಅಣ್ಣ, ಹೆಂಗಾದ್ರೂ ಮಾಡಿ ಇಲ್ಲಿಂದ ಅವಳನ್ನ ಕಳಿಸ್ಬಿಡೋಣ. ನಿಮ್ಮ ಆರೋಗ್ಯ ಕಾಳಜಿ? ಆರೋಗ್ಯ ಕಾಳಜಿ ಅಲ್ಲ, ಗೊತ್ತು, ನೆಪ ಅಷ್ಟೇ. ಪ್ರೈವಸಿ. ಅಂದ್ರೆ ಅವ್ರ ಕೆಲಸ ಸಾಧಿಸ್ಕೊಳ್ಲಿಕ್ಕೆ ನಿನ್ ಕಾಳಜಿ ಅಂತ. ನಾನು ಅಣ್ಣ ಸರಿ ಆಯ್ತು, ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೊರಟೆ. ಭಗವಂತ ಇಟ್ಟಂಗ ಆಗತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಡ್ಕಳಿ ಕಾಲ್ ಹಿಡ್ದೆ, ಕೈ ಮುಗ್ದೆ, ಇರೋದೇನೆ ಹೇಳ್ದೆ. ನೋಡು ಈ ತರದ್ದೆಲ್ಲ ಓದೋರು ಉದ್ಧಾರ ಆಗಿದ್ದಾರೆ ಅನ್ನೋದು ಹಿಸ್ಟ್ರಿಲೇ ಇಲ್ವಂತೆ ಅಂತ ಹೇಳ್ತಾರೆ ಕಣಪ್ಪ. ಬೇಡ, ಅವ್ರ ಪೇರೆಂಟ್ಸು ಹೇಳಿದ್ರು ಬೇಡ ಬೇಡ ಬೇಡ. ಆ ಮನುಷ್ಯ ಕೇಳೋ ಸ್ಥಿತಿಲಿ ಇಲ್ವೇ ಇಲ್ಲ ಅಣ್ಣ. ಬಂದೆ ಅಣ್ಣ. ಬಂದಾದ್ಮೇಲೆ ಇಲ್ಲಿಗೆ 1-2 ದಿನಕ್ಕೆ ವಿಚಾರ ಹಿಂಗೆ ಬಂತು. ಈಗ ಸಡನ್ ಆಗಿ ಎಲ್ಲ ಹೊರಟಿದ್ದಾನೆ, ಮೇ ಬಿ ಅವಳ ಜೊತೆಗೆ ಹೋಗ್ತಿರ್ಬೋದು. ಯಾರು ಹೇಳಿದ್ದು? ಅವ್ರಮ್ಮ ಅಂತ ಹೇಳಿದ್ರು. ಹಂಗಂತ ಹೇಳದ್ಮೇಲೆ ಸರಿ ಆಯ್ತು ನೋಡೋಣ, ನನ್ಗೆ ಅರ್ಧಕ್ಕೇನಾದ್ರು ಸಿಕ್ತಾನ ನೋಡ್ತೀನಿ ಅಮ್ಮ, ಕಡೆಯಿಂದ ಬರ್ತಾನೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ನಮ್ಮ ಗೋಡನಲ್ಲಿ ಕೆಲಸ ಮಾಡೋ ಹುಡುಗರ್ಗೆ ಹೇಳ್ದೆ, ನೋಡಪ್ಪ ಹಿಂಗ್ ಒಂಚೂರು ಹೋದಾಗ ಅವ್ರ ಹಿಂದೆ ಒಂದ್ ಸ್ವಲ್ಪ ಬಾ, ನೋಡೋಣ ನಾನು ಈ ಕಡೆಯಿಂದ ಬರ್ತೀನಿ. ಅಂದ್ರೆ ಅವ್ರಿಗೆಲ್ಲ ಹೆಚ್ಚು ಕಮ್ಮಿ ಡೌಟ್ ಬಂದಿತ್ತಲ್ಲಿ? ಅವ್ರಿಗೆ ಹೇಳ್ಕೊಂಡಿದ್ರು ಅಣ್ಣ ಅವ್ರು ಆಲ್ರೆಡಿ. ಹುಡುಗರ್ಗೆಲ್ಲ ಗೊತ್ತಿತ್ತು. ಯಾಕೆಂದ್ರೆ ಒಬ್ಬ ಮನುಷ್ಯ ಅಣ್ಣ ನಡವಳಿಕೆ ಚೇಂಜ್ ಆಗ್ಬಿಟ್ರೆ ಗೊತ್ತಾಗಲ್ವ ಅಣ್ಣ. ಅಷ್ಟು ವರ್ಷದಿಂದ ಜೊತೆಗಿರೋರು ಸಡನ್ ಆಗಿ ಈ ತರ ಚೇಂಜ್ ಆದ್ರೆ. ಬಟ್ ಅವ್ರು ನಿನ್ ಪರ ಇದ್ರ ಅವ್ರ ಪರ ಇದ್ರ? ನಮ್ ಪರನೇ ಇದ್ದಿದ್ದು. ಯಾಕೆಂದ್ರೆ ನಾನು ಕಷ್ಟಪಡೋದ್ ನೋಡಿದ್ರಲ್ಲ, ಅವ್ರುನು ಚೆನ್ನಾಗಿರ್ಬೇಕು. ಮೇಯ್ನು ನಾನು ಇಲ್ಲಿ ನನ್ ಸ್ವಾರ್ಥ ಏನು ಇಲ್ಲ, ನನ್ ಗಂಡಂಗ್ ಒಳ್ಳೇದಾಗ್ಬೇಕು, ಇಷ್ಟೇ ನನ್ನಲ್ಲಿ ಇದ್ದಿದ್ದು. ಸರಿ ಆಯ್ತು ಅಣ್ಣ, ಇಷ್ಟೆಲ್ಲ ಆಯ್ತು. ಆ ಕಡೆಯಿಂದ ಅವ್ರು ಬಂದ್ರು, ಅಲ್ಲಿ ಎಲ್ಲೋ ಮಿಸ್ ಆಗ್ಬಿಟ್ರು. ನಾನ್ ಹೆಂಗೋ ಒಂದ್ ದೇವ್ರ ಮೇಲೆ ಇಲ್ಲಿ ತನಕ ಬಂದ್ವಿ, ಇಲ್ಲಿ ತನಕನೂ ಅವ್ರ ಜೊತೆಗೆ. ಅದು ಏನ್ ಧೈರ್ಯ ಅಣ್ಣ, ಬೇರೆ ಸಂದಿಗೆ ನಿಂತ್ಕೊಂಡು ಈ ಮನುಷ್ಯ ಅವಳನ್ನ ಕೂರಿಸ್ಕೊಂಡು, ಅವಳ ಆಟೋದಿಂದ ಬರದಂತೆ, ಆಮೇಲೆ ಬೈಕಲ್ಲಿ ಅವಳನ್ನ ಕೂರಿಸ್ಕೊಂಡು ನೀಟಾಗಿ ಕತ್ಲೆ ಆದ್ಮೇಲೆ ಮುಖ ಎಲ್ಲ ಮುಚ್ಕೊಂಡ್ ಬರೋದು. ಆಯ್ತು ಬಂದ್ರು. ಅರ್ಧ ದೂರಕ್ಕೆ ನನ್ ಕೈಯಲ್ಲಿ ಸಿಕ್ಕಾಕೊಂಡ್ರು ಅಂದ್ರೆ ನನ್ ಕೈಲೇನ್ ಹಿಡಿಲಿಲ್ಲ ಅಣ್ಣ. ಸುಮ್ನೆ ಹೋದೆ, ಅಲ್ಲೂ ನೋವು ಮಾಡ್ಕೊಂಡ್ ಬಂದೆ ಕಣ್ಣಲ್ಲಿ ನೋಡಿ. ಎಲ್ಲಿಗೆ ಹೋಗಿದ್ರು ಅವರು? ಅವ್ರು ಅಂದ್ರೆ ಆ ಊರಿಂದ ಬೇರೆ ರೂಟಲ್ಲಿ ನಮ್ಮೂರ್ ಸೈಡ್ ಬರ್ತಾ ಇದ್ರು. ಅವ್ರನ್ನೇನೋ ಬಸ್ ಹತ್ಸಕಂತೆ ಬರ್ತಾ ಇದ್ರು ಅಣ್ಣ. ಆಮೇಲೆ ನನ್ ಕೈಗೆ ಸಿಗಾಕೊಂಡ್ರು, ನಿಲ್ಸು ಪ್ಲೀಸ್ ನಿಲ್ಸು, ನಾನು ಏನು ಅನ್ನಲ್ಲ, ನಿಲ್ಸಪ್ಪ ಗಾಡಿ ನಿಲ್ಸು ಅಂತ ಕೇಳ್ದೆ. ಹಿಂದೆಲ್ಲಿ ಕೂತಿದ್ರ ಆಕೆ? ದರ್ಶನ ಅದೇ ಫಸ್ಟ್ ಅಣ್ಣ. ಏನಂತ ಹೇಳ್ಬೇಕು, ಏನ್ ಕಿತ್ಕೊಂತೀಯೇ ಅಂತ ಹೇಳ್ಬಿಟ್ಟು ಹೋದ್ರು ಅಣ್ಣ ಮುಂದೆ. ಮನ್ಸಿಗೆ ಅಲ್ಲೇ ಕಲ್ಲು ಹಾಕೊಂಡೆ. ತುಂಬಾ ಅಣ್ಣ ಅಂದ್ರೆ ಹಿಡಿಯೋದೇನ್ ದೊಡ್ಡ ವಿಷಯ ಆಗಿರ್ಲಿಲ್ಲ ಅಣ್ಣ ನನ್ಗೆ. ಈ ಅಲ್ಲಿ ಆ ಮಾತ ಮನುಷ್ಯನ್ ಬಾಯಿಲ್ ಬಂದ್ಮೇಲೆ ನನ್ ನಂಬ್ಕೊಂಡು ಒಂದ್ ಮಗು ಇದೆ. ನಾನೇನೋ ಹಿಡಿಯಕ್ ಹೋಗಿ ನನ್ನ ಅಣ್ಣಂಗೂ ಏನೋ ಹೆಚ್ಚು ಕಡಿಮೆ ಆಗಿ ನನಗೂ ಏನೋ ಹೆಚ್ಚು ಕಡಿಮೆ ಆದ್ರೆ
ನನ್ ಮಗುಗ್ ಯಾರ್ ದಿಕ್ಕು? ಒಬ್ಬ ತಂದೆ ಇಲ್ಲ ಅಂದ್ರೆ ಒಂದ್ ಮಗು ಬೆಳೆಸ್ಬೋದು ಅಣ್ಣ, ತಾಯಿ ಇಲ್ಲ ಅಂದ್ರೆ. ಸರಿ ಅಲ್ಲಿಗ್ ಬಿಟ್ಟೆ ಅಣ್ಣ. ಅವ್ರು ಬಂದ್ಬಿಟ್ಟು ಹೇಳ್ದೆ ಅವ್ರ ಅಮ್ಮಂಗೆ, ನನ್ನ ಕಣ್ಣಲ್ಲೇ ನೋಡ್ಬಿಟ್ಟೆ, ಬೇಡ ಇಲ್ಲಿಗ್ ಬಿಟ್ಬಿಡಣ. ಅವ್ರು ಯಾವತ್ತು ಚೇಂಜ್, ಅಲ್ಲೂ ನನ್ ಗಂಡನ್ ಬಿಡ್ತೀನಿ ಅಂತ ಹೇಳಲಿಲ್ಲ, ಯಾವತ್ತು ಅವ್ರ ಮನ್ಸಿಗೆ ಅವರೇ ಅರಿತ್ಕೊಂಡು ಚೇಂಜ್ ಆಗ್ತಾರೋ ಅವತ್ತೇ ಚೇಂಜ್ ಆಗ್ಲಿ, ಬಿಟ್ಬಿಡಣ, ಇನ್ನು ಈ ವಿಷಯಕ್ಕೆ ನಾವ್ ತಲೆ ಹಾಕದ್ ಬೇಡ ಅಂತ ಹೇಳ್ಬಿಟ್ಟಣ. ಅವತ್ತಿಂದ ಕಾಲ್ ಮೆಸೇಜ್ ಏನು ಮಾಡಿರ್ಲಿಲ್ಲ ನಾನು ಒಂದ್ 2-3 ದಿನ. ಆ ಮನುಷ್ಯನು ಅಷ್ಟೇನೆ ಹುಡುಗರ್ಗೆಲ್ಲ ಫೋನ್ ಮಾಡಿ, ನೀನ್ ಏನಾದ್ರು ಅವಳಿಗೆ ಫೋನ್ ಮಾಡಿದ್ಯಾ ಮಾಡಿ ನೋಡು, ಆತರ ಏನಾದ್ರು ಕಾಲ್ ಮೆಸೇಜ್ ಏನಾದ್ರು ಮಾಡಿದ್ರೆ ಅವಳಿಗೇನು ಹೇಳಕ್ ಹೋಗ್ಬೇಡ ಮಗ, ಇನ್ನೊಂದಿನ ಎಷ್ಟಲ್ಲಿ ಇರ್ಬೇಕು ಅಷ್ಟೇ, ಎಲ್ಲಾನು ಹೇಳಕ್ ಹೋಗ್ಬಾರ್ದು ಅವಳಿಗೆ, ಏನು ಕೇಳ್ಬೇಕು ಅವಳಿಗೆಲ್ಲ. ಅಂದ್ರೆ ಅರ್ಥ ಮಾಡ್ಕೊಬೇಕಣ್ಣ. ಇವತ್ತು 4 ಕಾಸು ದುಡ್ಡು ಬಂದಿದೆ, ಇವಾಗ ಸ್ವಲ್ಪ ವರ್ಷದಿಂದ ಅದು ನಮ್ಮ ಹತ್ರ ಇರ್ಲಿಲ್ಲ. ಇವತ್ ದುಡ್ಡು ಬಂದಿದೆ ಅಂತ ದುರಂಕಾರದಲ್ಲಿ ಮೆರಿಬಾರ್ದು ಅಣ್ಣ. ಅದನ್ನು ಕಿವಿಯಾರೆ ಕೇಳಿಸ್ಕೊಂಡೆ. ಸರಿ ಆಯ್ತು, ಹಣೆ ಬರ ಹಾಳಾಗೋಗ್ಲಿ, ನನಗ್ ಮಗು ಇಂಪಾರ್ಟೆಂಟ್ ಅಪ್ಪ ಅಂತ ಸುಮ್ನಿದ್ದೆ. ಸಡನ್ ಆಗಿ ಒಂದಿನ ಬೆಳಿಗ್ಗೆನೆ ಅವ್ರಮ್ಮ ಫೋನ್ ಮಾಡುದು, ನೀನ್ ಏನಕ್ ಸುಮ್ನಿದೀಯಾ, ಫೋನ್ ಮಾಡಿ ಕೇಳು ಏನಂತ. ನನಗೆ ಹಿಂಗೆಲ್ಲ ಹೋಗ್ತೀಯಲ್ಲ ಏನಕ್ಕೆ, ಇದೆಲ್ಲ ತಪ್ಪಲ್ವಾ, ಹಿಂಗೆಲ್ಲ ಮಾಡೋದ್ ಸರಿನಾ, ನೀನೇ ಕೇಳು, ಯಾಕೆ ನೀನ್ ಕೇಳೋ ರೈಟ್ಸ್ ಇದೆ, ಕೇಳು ಅಂತ ಅಂದ್ರು. ಸರಿ ಆಯ್ತು ಬಿಡು, ಹಿಂಗ್ ಅಂತಿದಾರಲ್ಲ ಒಂದ್ ಮಾತ್ ಕೇಳೋಣ ಅಂತ ಕೇಳಿ, ಅಲ್ಲ ನೀನ್ ಈ ತರ ಮಾಡ್ದಿಯಲ್ಲ, ನಿಂಗೆ ಯಾರು ಚಪ್ಪಲಿ ಹೊಡಿಯಲ್ವಾ ಅಂತ ನಾನ್ ಕೇಳ್ದೆ ಅಣ್ಣ. ಯಾರಿಗೆ? ನನ್ ಗಂಡನ್ಗೆ. ಇದು ತಪ್ಪಲ್ವಾ, ನನ್ನ ಹತ್ರ ಇಲ್ಲ, ನಾನು ಅಷ್ಟು ಸಾಚವಾಗಿರ್ತೀನಿ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಅಂದ್ಬಿಟ್ಟು ಈ ಕೆಲ್ಸ ನೀನ್ ಮಾಡ್ತಿದೀಯಲ್ಲ, ತಪ್ಪಲ್ವಾ ಇದು ಅಂತ ಹೇಳ್ಬಿಟ್ಟು ಕೇಳಿದಕ್ಕೆ, ನಿನಗ್ ಹೊಡಿತೀನಿ ಇವಾಗ ನಾನು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು ಅಣ್ಣ. ಅಲ್ಲೂ ಮನ್ಸಿಗೆ ನೋವು ನನಗೇನೆ ಆಗಿದ್ದು. ಆಮೇಲೆ ಕೊನೆಗೆ ಏನ್ ಮಾಡಿದ್ದಾರೆ, ಅವ್ರ ಮನೆಯವ್ರು ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಇಲ್ಲ ಸಲ್ಲದೆಲ್ಲ ಹೇಳಿ ಅವ್ರ ಬ್ರೈನ್ ಚೆನ್ನಾಗಿ ವಾಶ್ ಮಾಡಿದ್ದಾರೆ. ಯಾರಿಗೆ? ಅತ್ತೆ ಮಾವಂಗೆ. ಹಂಗೆ ಹಿಂಗೆ ಏನೇನೇನೇನೋ. ಅಣ್ಣ ನಾನು ಏನೇ ಒಂದ್ ಮಾಡಿದ್ರು ಕೂಡ ನನ್ ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಮಾಡಿದ ಕೆಲ್ಸಗಳನ್ನೆಲ್ಲ ಅವನ್ ಸ್ವಾರ್ಥಕ್ಕೆ ಇವತ್ತು ಬಳಸ್ಕಂತಿದ್ದಾನೆ ಅಣ್ಣ. ಅಂದ್ರೆ ಅತ್ತೆ ಮಾವಂಗ್ ನಿಮ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಬರಂಗೆ ಯಾವ ಲೆವೆಲಿಗೆ ನನ್ ಪರಿಸ್ಥಿತಿ ಇತ್ತು ಅಂದ್ರೆ ಅಣ್ಣ, ನಾವ್ ಇದ್ದಿದ್ ಅಂಗಡಿ ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ದಲೆ, ಚಿನ್ನ ಅಂತ ನನ್ ಮೈ ಮೇಲೆ ₹1 ಇರ್ಲಿಲ್ಲ ಅಣ್ಣ. ಕಟ್ಟಿದ್ ತಾಳಿ ಬಿಟ್ರೆ ಎಲ್ಲವುದು ನಿಂಗೇನೆ, ಕಷ್ಟಕ್ಕೆ ಅವನಿಗಿಂತ ನಂಗೇನ್ ದುಡ್ದಲ್ಲ, ಎಲ್ಲ ಬಿಚ್ಕೊಟ್ಟೆ. ಅವತ್ತು ಕೂಡ ಅರ್ಶನ ಕೊನೆ ಕಟ್ಟಿಸ್ಕೊಂಡು, ನಿನ್ ಕಷ್ಟಕ್ಕಿಂತ ಏನ್ ದೊಡ್ಡದಲ್ಲ, ನಿನ್ ಮರ್ಯಾದೆಗಿಂತನೂ ದೊಡ್ಡದಲ್ಲ, ನೀನೊಬ್ಬ ನನ್ ಮುಂದೆ ಚೆನ್ನಾಗಿದ್ರೆ ಸಾಕಪ್ಪ, ತಗೋ ಅಂತ ಕೊಟ್ಟೆ. ಏನ ತಾಳಿನ ಯಾವಾಗ ಇದೆಲ್ಲ ಆಗಕ್ಕಿಂತ ಮೊದ್ಲು ಅಣ್ಣ. ಅವ್ರು ಇದಕ್ಕೋಸ್ಕರ ಕೊಟ್ಟಿದ್ದನ್ನ ಇವತ್ತು ಅವ್ರ ಅಮ್ಮನ ಹತ್ರ ಹೇಳಿರೋದು, ನೀನು 5 ಗ್ರಾಮ್ ತಾಳಿ ಮಾಡ್ಸಿರ್ಲಿಲ್ಲಲ್ಲಮ್ಮ, ಅದಕ್ಕೋಸ್ಕರ ಅವಳು ತಾಳಿನ ಮಾರಿದ್ಲು, 5 ಗ್ರಾಮ್ ತಾಳಿ ತಗೊಂಡವಳ ಇವಾಗ. ಅಣ್ಣ ಸತ್ಯವಾಗ್ಲೂ ಅದು ತಾಳಿ 5 ಗ್ರಾಮ್ ಇಲ್ಲ ಅಣ್ಣ. ಅಲ್ಲಿ ನನ್ ಬಗ್ಗೆ ಸುಳ್ಳು ಹೇಳಿದ್ದು. ಆಮೇಲೆ ಕಾರ್ ಎತ್ತಾಕೊಂಡ್ ಬಿದ್ದಿದೆ ಅಂತಕ್ಕೆ ಅವಳ ಜೊತೆ ಮಾತಾಡ್ಕೊಂಡು, ಅವಳ ಜೊತೆ ಏನೋ ಕಾಂಪ್ರಮೈಸ್ ಮಾಡ್ಕೊಂಡು, ನೀನೇನಾದ್ರು ನನ್ ಬಿಟ್ರೆ ನಾನು ಸತ್ತೋಗ್ತೀನೋ ಇನ್ನೊಂದೋ ಮತ್ತೊಂದೋ ಹೇಳ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ, ಅದು ಭಗವಂತನಿಗೊಬ್ಬಂಗೆ ಗೊತ್ತು. ಆದ್ರೆ ಅಲ್ಲಿ ಹೇಳಿರೋದು, ಅವತ್ತು ಕಾರಿಂದ ಬೀಳಕ್ ರೀಸನೇ ಇವಳು. ನಾನಾಗೆ ಬಿದ್ದಿದ್ದೆಲ್ಲ. ಹಂಗೆ ಈಗ ನೀವೇನಾದ್ರೂ ವಾಪಸ್ ಬರ್ಲಿಲ್ಲ ಅಂತ ಅಂದ್ರೆ ನಾನು ಏನಾದ್ರು ಮಾಡ್ಕೊಂಡು ಮಗುಗೂ ಏನಾದ್ರು ಮಾಡ್ತೀನಿ ಅಂತ ಅಂದ್ಬಿಟ್ಲು. ಅದಕ್ಕೆ ನಾನು ಹಂಗ್ ಫಾಸ್ಟ್ ಆಗಿ ಹೋಗಿ ಇದಾಗಿ ಮಿಸ್ ಆಗಿ ಬಿದ್ದು ಅಂತ ಹೇಳ್ತಾರೆ ಅಣ್ಣ. ಅಂದ್ರೆ ಇವಾಗ ಅವ್ರು ಮಾಡ್ಕೊಂಡಿದ್ ತಪ್ಪೆಲ್ಲಾನು ಈಗ ನನ್ ತಲೆ ಮೇಲೆ ಕಟ್ಟೋದು ಯಾವ ತರ ನ್ಯಾಯ ಇದು? ನನಗೆ ಏನಂತ ಕೇಳಿದ್ದು ಅಣ್ಣ, ನಾನು ನಿಯತ್ತಾಗಿದ್ದೀನಿ, ನೀನು ನಿಯತ್ತಾಗಿರು, ಆಗಿದಾಗೋಯ್ತು, ಇದು ಬಿಟ್ಬಿಡು, ಇದು ಒಳ್ಳೇದಲ್ಲ ಲೈಫಲ್ಲಿ ಅಂತ ಅಷ್ಟೇ ಅಣ್ಣ ಕೇಳಿದ್ದು ನಾನು. ಇದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ತಪ್ಪೇನಿಲ್ಲವ. ಅಷ್ಟೇ ಕೇಳಿದ್ದು ನಾನು. ಇವಾಗ ಅವ್ರ ಅಮ್ಮನ ಹತ್ರ ಹೇಳ್ತಾರಂತೆ ನನ್ಗೆ ಅವಳು ಬೇಡ, ಡಿವೋರ್ಸ್ ಕೊಡ್ತೀನಿ, ನಂಗೆ ಅವಳು ಬೇಡ, ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾರಂತೆ.
ಏನೇನೋ ಬೇಕಿಲ್ದೆಲ್ಲ ಮಾತುಗಳು, ತುಂಬಾ ನೋವಾಗಂಗೆಲ್ಲ ಮಾತು. ಯಾರು ನನ್ನೋರು ಅಂತ ಅನ್ಕೊಂಡಿದ್ದೆ ಅವ್ರೆಲ್ಲ ನನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ನನ್ ಮನೆ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ನನ್ ತಂದೆ ತಾಯಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ನನ್ ಅಕ್ಕ ತಂಗಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು. ಅವ್ರ ಅಮ್ಮ ಸರಿ ಇದ್ರೆ ಅಲ್ವಾ ಮಕ್ಳು ಸರಿಗಿರ್ತಿದ್ದು. ಇಷ್ಟ ದಿವಸ ಸಿಕ್ಕ್ರೆ ಇಂತ ಒಳ್ಳೆ ಸೊಸೆನೆ ಸಿಗ್ಬೇಕು ಅಣ್ಣ. ನಾನು ಯಾವತ್ತೂನು ಅವ್ರಿಗೆ ತೋರ್ಸೋ ಪ್ರೀತಿಲಿ ₹1 ಕಡಿಮೆ ಮಾಡಿಲ್ಲ ಅಣ್ಣ ನಾನು. ಯಾಕೆಂದ್ರೆ ಇವತ್ ನಾನೇನ್ ಮಾಡ್ತೀನಿ, ನಾಳೆ ದಿನ ನನ್ನ ಮಕ್ಳು ಅದೇ ನನಗ್ ಮಾಡೋದು. ಆತರ ಯೋಚನೆ ಮಾಡ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ಕೂಡ ನನಗೊಂದ್ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಬೇಕು, ಅವ್ರು ಖುಷಿಯಾಗಿದೆ ಅಣ್ಣ. ರೀಸನ್ ಇಷ್ಟೇ, ನನಗೆ ಮೊದಲನೇ ಮಗು ಆಗಿದ್ದು ಗಂಡ್ ಮಗು. ಬರೀ 7 ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ದಕ್ಕೆ ನಂಗೆ ಅಷ್ಟ್ ನೋವಾಯ್ತಲ್ಲ. ಈ ತಾಯಿಗೆ ತನ್ ಮಗ ಏನು ಮಾಡ್ಲಿಲ್ಲ ಹತ್ರದಲ್ಲಿ ಇದ್ರು ಕೂಡ ಅಂದ್ರೆ ಎಷ್ಟ್ ನೋವಾಗುತ್ತೆ. ಅವ್ರಿಗೂ ಮಗನ ಆಸೆ ಇರುತ್ತಲ್ವಾ ಅನ್ನೋ ಉದ್ದೇಶದಲ್ಲಿ ಅಣ್ಣ ಎಲ್ಲಾ ವಿಷಯದಲ್ಲೂ ನನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಏನಂದ್ರು ಅಣ್ಣ, ನನ್ಗೆ ನನ್ ಕ್ಯಾರೆಕ್ಟರ್ ಲೆಸ್ ಅಂದ್ರು ಅಣ್ಣ, ನಾನ್ ಸರಿ ಇಲ್ಲ ಅಂದ್ರು. ಎಲ್ಲಾರು ಬಿಡು, ಅವ್ರಿಗೆ ಏನೋ ಗೊತ್ತಿಲ್ದಲೆ ಮಾತಾಡ್ತಾರೆ, ಅವ್ರ ಕರ್ಮಕ್ಕೆ ಅವ್ರು ಹೋಗ್ತಾರೆ. ನಾನ್ ಕರೆಕ್ಟ್ ಆಗಿದ್ದೀನಿ ಅಂತ ನನಗ್ ಗೊತ್ತಲ್ವಾ, ಮೇನ್ ನನ್ ಗಂಡಂಗ್ ಗೊತ್ತಲ್ವಾ. ಈ ತರ ನಾನು ಯೋಚನೆ ಮಾಡ್ಕೊಂಡು ನಾನು ಜೀವನ ಮಾಡಿದ್ದಕ್ಕೆ, ಅವನಿಗೋಸ್ಕರ ಎಲ್ಲಾವುದನ್ನು ಸಹಿಸ್ಕೊಂಡಿದ್ದಕ್ಕೆ ಇವತ್ ನನಗ್ ಸಿಕ್ಕಿದ್ದು ಅಂದ್ರೆ ಮಾತಲ್ಲಿ ಅವಳು ನನಗ್ ಬೇಡ, ಡಿವೋರ್ಸ್ ಕೊಡ್ತೀನಿ. ಕೈ ಮೇಲೆ ಟ್ಯಾಟೂ ಇತ್ತು ಅಣ್ಣ, ಟ್ಯಾಟೂ ತೆಗ್ಸವ್ರೆ ಇವಾಗ. ಇಬ್ರು ಒಟ್ಟಿಗೆ ಹಾಕಿಸ್ಕೊಂಡಿದ್ವಿ, ಅವ್ರ ನೇಮ್ ನಾನು, ನನ್ನ ನೇಮ್ ಅವರು. ಟ್ಯಾಟೂ ತೆಗ್ಸವ್ರೆ ಅಂದ್ರೆ ಇದು ಅವ್ರಿಗೇನೋ ಅನ್ನೋ ಒಂದು ನಾನು ಕೇಳಿದ್, ನೀನ್ ನಿಯತ್ತಾಗಿರು, ನಾನು ನಿಯತ್ತಾಗಿರ್ತೀನಿ, ನಾ ಇದೀನಿ, ನೀನು ನಿಯತ್ತಾಗಿರ್ಬೇಕು ಅಂತ. ಅವತ್ ಅಣ್ಣ ನಾವ್ ಶೋಕಿಗೋಸ್ಕರ ಲವ್ ಮಾಡಿ ಮದ್ವೆ ಆಗ್ಬೇಕಿತ್ತ ಅಣ್ಣ, ಒಂದ್ ಮಗು ಮಾಡ್ಕೊಂಡು ಇವತ್ ಈ ತರ ಜೀವನ ಹಾಳಾಗ್ಬೇಕಿತ್ತ ಅಣ್ಣ. ಇವತ್ತು ನಾನ್ ಕೇಳ್ತಿರೋದು ಒಂದೇ, ಅದೆಲ್ಲ ಒಳ್ಳೇದಲ್ಲ. ಯಾವತ್ತು ಕೂಡ ಈ ತರ ಬೇರೆಯವ್ರ ಹೆಂಡತಿ ಅಂದ್ರೆ ಮೀನ್ಸ್ ಬೇರೆ ಹುಡುಗಿ ಸವಾಸಕ್ ಹೋದೋರೆಲ್ಲ ಉದ್ಧಾರ ಆಗಿರೋದು ಇಲ್ವೇ ಇಲ್ಲ. ಬೇಡ, ಇವತ್ತು ನಿನಗೆ ಚೆನ್ನಾಗ್ ಅನಿಸ್ತಿದೆ, ಹೆಣ್ಮಕ್ಳು ಕಣ್ಣೀರು ಒಳ್ಳೇದಲ್ಲ. ಕಡ್ಕೊಂಡ್ ಹೆಂಡ್ತಿ ನಿನಗ್ ಕಷ್ಟ ಸುತ್ತಲ್ಲ ಆಗಿಲ್ಲ ಅಂದಿದ್ರೆ ಒಂಥರ. ನಾನ್ ನಿನಗ್ ಅಷ್ಟ್ರ ಮಟ್ಟಿಗೆ ನಾನ್ ಮಾಡಿದಿಕ್ಕೆ ಹಂಗಂತ ನಾನು ಅಂತ ಹೊಗ್ಳ್ಕಂತಿಲ್ಲ, ನನಗ್ ನೀನೇ ಎಲ್ಲ ಅಂತ ಮಾಡಿದಿಕ್ಕೆ ನೀನ್ ಮಾಡ್ತಿರೋದು ಮೋಸ, ಒಳ್ಳೇದಲ್ಲ ಇದು. ದಯವಿಟ್ಟು ಬದ್ಲಾಗು ಅಂತ ಬೇಡ್ಕೊಂಡಿದ್ದಕ್ಕೆ ನನಗ್ ಸಿಕ್ಕಿದ್ ಈ ತರದ್ದು. ಅಂದ್ರೆ ನಿಮ್ಗನ್ಸುತ್ತ ಒಂದ್ ವೇಳೆ ಈ ಆ ಹೆಣ್ಣು ಯಾರಿದ್ದಾಳಲ್ಲ ಆಕೆನ್ ನೀವು ಬಹಳ ಖಡಕ್ ಆಗಿ ಅವಳು ಗಂಡನಿಗೆ ಹೇಳಿ ಅಥವಾ ಅವಳ ಗಂಡನ್ ಬಿಟ್ಟೋಳಣ್ಣ, ಅವಳಿಗೂ 12 ವರ್ಷದ ಮಗಳಿದ್ದಾಳಣ್ಣ. ಗಂಡ ಜೊತೆಗಿಲ್ಲ ಅನ್ನೋದೇ ಸಮಸ್ಯೆ. ಬಟ್ ಓಕೆ, ನನ್ನಿಂದ ಇಷ್ಟೆಲ್ಲ ಆಗ್ತಿದೆ, ಇವ್ರ ಮನೆ ಹಾಳಾಗ್ತಿದೆ ಅಥವಾ ಇವ್ರ ಸಂಸಾರ ಹಾಳಾಗ್ತಿದೆ ಅನ್ನೋ ಪಶ್ಚಾತ್ತಾಪ ಪಡೋ ಹೆಣ್ಣು ಇಲ್ವೇ ಇಲ್ಲ ಅವ್ರಿಗೆ ಅಣ್ಣ. ಅವ್ರದ್ದೇನೋ ಬಿಟ್ಟಾಕಿ ಏನ ಇವ್ರಿಗಿರ್ಬೇಕಿತ್ತಲ್ವ ಅಣ್ಣ. ಈಗ ನಾನು ಹೇಳ್ತಿರೋದು, ಬಹುಶಃ ನೀವು ಆ ಹೆಣ್ಣನ್ನು ಬಿಡಿಸಿದ್ರು ಕೂಡ ಇನ್ನೊಂದು ಅಂತ ಹೋಗೋ ಬುದ್ಧಿನ ಗಂಡಂದು ಗೊತ್ತಿಲ್ಲ, ಇರ್ಬೋದೇನೋ. ಬಟ್ ಇಲ್ಲ ಅಂತದ್ದೊಂದು ಚಿಕ್ಕ ಅನುಭವ ಅಂತೂ ನಿಮ್ಗಾಯ್ತು. ಓಕೆ, ಅಂದ್ರೆ ಒಂದ್ ವೇಳೆ ಆ ಹೆಣ್ಣನ್ನು ತುಂಬಾ ಬೇರೆ ಬೇರೆ ಕಾನೂನು ಬಳಸಿ ಬೇರೆ ಬೇರೆ ವಿಚಾರಗಳು ಬಳಸಿ ಆಕೆಯನ್ನು ತಡೆದ್ರು ಕೂಡ ಇವಳಲ್ದಿರ ಇನ್ನೊಬ್ಳು ಅಥವಾ ಈ ಬುದ್ಧಿ ಕಲಿತಾರೆ ಅಂತ ಒಂದ್ ಕಡೆ ನಂಬಿಕೆ ಇದೆ. ಅಂದ್ರೆ ಅವ್ರಿಗೆ ಅಂದ್ರೆ ಮೀನ್ಸ್ ಮಣ್ಣು ತಿಂದ್ಮೇಲೆ ಕಲಿತಾರೆ ಅಂತ ಹೇಳ್ತಾರಲ್ಲ, ಆ ತರ ಸಿಚುವೇಶನ್ ಬರೋ ತನಕನೂ ಕಲಿಯಲ್ಲ ಅಂತಾನೆ ಅನಿಸ್ತಾ ಇರೋದು. ಈಗೇನಿದೆ ಪರಿಸ್ಥಿತಿ ಅಣ್ಣ? ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಮಗು ನೋಡಕ್ ಒಂದ್ ಕಾಲ್ ಮಾಡಲ್ಲ, ಮನೆಗ್ ಬಂದ್ 2 ತಿಂಗಳಾಯ್ತು. ಕಡೆ ಬಾರಿ ಏನಾಯ್ತು ನಿಮ್ ನಡುವೆ? ಅದೇ ಕಾಲ್ ಮಾಡಿ ಕೇಳ್ದೆ ಏನಂತ ಕೇಳ್ದೆ, ನೋಡು ನೀನು ನನಗ್ ಏನಾದ್ರೂ ಮೋಸ ಮಾಡಪ್ಪ, ಈಗ ನೀನು ನನ್ನನ್ನ ಗಂಡ ಇಲ್ದೋಳ್ ತರ ಬದುಕತರ ಮಾಡಿದ್ಯಾ, ಮಗುಗೆ ಅಪ್ಪ ಇದ್ದು ಅನಾಥೆ ಹಂಗ್ ಬದುಕದ್ ಬೇಡ, ದಯವಿಟ್ಟು ಅವಳಿಗೆ ಏನ್ ಪ್ರೀತಿ ಸಿಗ್ಬೇಕು ಅದನ್ ಕೊಡು. ಈ ತರ ಕೇಳಿ ನನಗ್ ಗೊತ್ತು, ಅವಳು ನನ್ ಮನೆ ಮಹಾಲಕ್ಷ್ಮಿ, ನಮ್ಮ ಮನೆಗ್ ಬರ್ತಾಳೆ, ನನಗ್ ಗೊತ್ತು ಅವಾಗ ಪ್ರೀತಿ ತೋರ್ಸೋದು. ಅವಾಗಲ್ಲಪ್ಪ, ಇವಾಗ ಅವಳಿಗೆ ಪ್ರತಿಯೊಂದು ಮೂಮೆಂಟ್ಸ್ ನಾವು ನೋಡಿ ಎಂಜಾಯ್ ಮಾಡೋಂತ ಟೈಮ್ ಇದು ಮತ್ತೆ ನಮಗ್ ಸಿಗಲ್ಲ ಅಣ್ಣ. ಅರ್ಥ ಮಾಡ್ಕೊ, ಗಂಡ ಹೆಂಡತಿ ಆಗಿ ನಾವು ಒಂದ್ ಮಗುಗ್ ಏನ್ ಕೊಡ್ಬೇಕು. ಆಮೇಲೆ ಇನ್ನೂ ಹೇಳ್ದೆ, ನೋಡು ನೀನ್ ಈ ತರ ನಡ್ಕೊಂತಿರೋದ್ರಿಂದ ನಾನ್ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ, ನನ್ ಲೈಫ್ ಹಾಳಾಗ್ತಿದೆ, ದಯವಿಟ್ಟು ಅರ್ಥ ಮಾಡ್ಕೋ. ಇದೆಲ್ಲ ಜಸ್ಟ್ ಆಗಿದ್ದೇನಕ್ಕೆ ನೀನ್ ಒಂದ್ ಹುಡ್ಗಿ ಮೇಲೆ ಆಸೆ ಮಾಡಿದ್ದಕ್ಕೆ.
ನಿನ್ ಕೈಲೇ ಇದೆ ಎಲ್ಲ, ಬಿಟ್ಬಿಡು. ಏನಕ್ಕೆ ಫೋನ್ ಮಾಡ್ತೀಯ? ಫೋನ್ ಇಡು, ನನ್ಗೆ ಮಾಡ್ಬೇಡ ನೀನು. ನನಗೆ ಫೋನ್ ಮಾಡಿ ಇರಿಟೇಟ್ ಆಗುತ್ತೆ ನನ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಣ್ಣ. ತಮ್ಮ ಇನ್ನು ಅವ್ರ ಜೊತೆನೆ ಇದ್ದಾರ? ಅಂದ್ರೆ ಅವ್ರನ್ನ ಗೌರವಯುತವಾಗಿ ನಡ್ಸ್ಕೊಳ್ತಾರ? ತಮ್ಮ ಅಂದ್ರೆ ಅಣ್ಣ ಒಡ ಹುಡ್ತೋನಲ್ಲ. ಓಕೆ, ಅಲ್ಲಿ ಕೆಲ್ಸ ಮಾಡುವಾಗ ಜೊತೆಗಿತ್ತಲ್ಲ ಹುಡುಗ, ಅದನ್ನೇ ನನ್ನ ತಮ್ಮ. ಯಾಕೆಂದ್ರೆ ನನ್ಗೂ ಮಕ್ಳಿರ್ಲಿಲ್ಲ ಅಣ್ಣ. ಅವನಿಗೇನೆ ಅದೇ ತರ ಪ್ರೀತಿ ಕೊಟ್ಟು ಸಾಕೊಂಡಿದ್ದಕ್ಕೆ ಅದು ನನ್ಗೆ ಅಮ್ಮನ್ ತರಾನೇ ಬೆಲೆ ಕೊಡ್ಕೊಂಡು ನಡ್ಸ್ಕೊಂಡ್ ಬಂದಿತ್ತು ಅಣ್ಣ. ಎಷ್ಟು ಸಪೋರ್ಟಿವ್ ಆಗಿದ್ರು ನನ್ ಗಂಡ ಅಂದ್ರೆ, ನನ್ಗೂ ನನ್ ತಮ್ಮನ್ಗೂನು ಅಂದ್ರೆ ತುಂಬಾ ಅಸಹ್ಯವಾಗಿ ನಮ್ಮ ಮನೇಲಿ ಇರೋರೇನೆ ಸಂಬಂಧ ಕಟ್ಟು ಮಾತಾಡಿದ್ರು ಕೂಡ ನನ್ನ ಹೆಂಡತಿ ಏನು ಅಂತ ನನಗೆ ಗೊತ್ತು ಅಂತ ಹೇಳಿದ್ರು. ಆ ಲೆವೆಲಿಗಿದ್ದ ಗಂಡ ಇವತ್ತು ನಾನೇ ಬೇಡ ಅಂದ್ರೆ ಅಂಥದ್ದೊಂದು ವೈಭೋಗದ ಅಥವಾ ಅಂಥದ್ದೊಂದು ನಂಬಿಕೆಯ ಕಾಲವನ್ನು ನೋಡಿದ್ದೀಯಾ? ಅಣ್ಣ ತುಂಬಾ ಚೆನ್ನಾಗಿದ್ವಿ. ಅದನ್ನೇ ಹೇಳ್ತೀನಿ, ನನಗೆ ಆಶ್ಚರ್ಯ ಆಗ್ತೈತೆ, ಈ ತರ ಇದ್ದು ಮನುಷ್ಯ ಈ ತರ ಆಗಕ್ ಹೆಂಗ್ ಸಾಧ್ಯ ಅಣ್ಣ. ಒಂದು ದಿನ ನನಗೆ ಒಂದ್ ಮಾತು ಬೈದಲೇ ಇರೋನು, ಇವಾಗ ಅಪ್ಪ ಎಂತೆಂತ ಅಸಹ್ಯದ ಮಾತುಗಳು ಆಗತ್ತವೆ. ಒಂದ್ ನಂಬಿಕೆ ಇದೆ, ಅರ್ಥ ಮಾಡ್ಕೊಂತಾನೆ ಅವ್ನ್ ಮಾಡ್ತಿರೋ ತಪ್ಪನ್ನ. ಬಂದೇ ಬರ್ತಾನೆ. ಇಲ್ಲಿ ಬೇಡವೇ ಬೇಡ ಆಕೆ ಅಂತ ಹೇಳ್ತಿದ್ದ, ಇದೇನಂದ್ರೆ ಎದುರಿಸ್ಲಿಕ್ಕ ಅಥವಾ ಅದು ಏನು ಅಂತ ನಂಗೆ ಗೊತ್ತಿಲ್ಲ. ಅವನ್ ಬಾಯಲ್ಲಿ ನಾನು ಕೇಳ್ದೆ, ನನ್ನನ್ ಬಿಡ್ತೀಯೇನಪ್ಪ ನೀನು ಅಂತ ನಾನು ಕೇಳಿದ್ದಕ್ಕೆ, ನಾನೇನಕ್ ನಿನ್ನನ್ ಬಿಡ್ಲಿ, ಯಾಕೆ ನಿನಗೆ ನನ್ ಬೇಡವಾಗಿದ್ದೀನಾ ಅಂತ ನನ್ನ ರಿಪೀಟ್ ಪ್ರಶ್ನೆ ಅವ್ರ ಅಪ್ಪ ಅಮ್ಮನ ಒಲಿಸ್ಕೊಳ್ಳಿ ಕೇಳಿರೋ ಮಾತು ಅಂತ ಅನ್ಕೊ. ಹೌದು ಹೌದು, ಅವ್ರ ಬಾಯಲ್ಲೇ ಬಂದಿದ್ದು ಬಿಡ್ತೀನಿ ಅಂತ ಇದ್ದಾನೆ. ಅಂದ್ರೆ ಈಗ ನಿಮ್ಮ ಸತ್ವವನ್ನು ಪರೀಕ್ಷೆ ಮಾಡೋ ಕಾರಣಕ್ಕೆ ಅಂದ್ರೆ ಓಕೆ, ಆತ ಇಲ್ಲಿ ಬುದ್ಧಿ ಮಾತಿನಿಂದ ಬದಲಾಗೋನಲ್ಲ, ಸೊ ಆತ ಬದಲಾಗಿ ಯಾವತ್ತು ಬರ್ತಾನೆ ಅಲ್ಲಿವರೆಗೂ ನಾನೇನು ಕೇಳಲಿಕ್ಕೆ ಹೋಗಲ್ಲ ಅನ್ನೋ ಆ ಮಟ್ಟಿನ ದೊಡ್ಡ ತ್ಯಾಗಕ್ಕೆ ನಿಜವಾಗ್ಲೂ ಸಿದ್ಧ ಇದೀಯ ನೀನು? ಅಣ್ಣ ಯಾಕೆಂದ್ರೆ ಅಣ್ಣ ಇವಾಗ ಎಲ್ಲ ಹೇಳ್ಕೊಡ್ತಾರೆ ಏನಂತ, ಬಿಡು ಈಗ ಅವ್ನು ಹಂಗ್ ಮಾಡಿದಾನಲ್ವಾ, ಡಿವೋರ್ಸ್ ತಗೋ ಆಯ್ತು, ಮದ್ವೆ ಆಗು ಇನ್ನೊಂದ ಅಂತ. ಅಣ್ಣ ನಾನು ಅದಕ್ಕೆ ಕೇಳ್ತೀನಿ, ಅವ್ನು ಇಲ್ಲೀಗಲ್ ಆಗಿ ಮಾಡಿದ್ದ, ನೀವು ನನಗೆ ಲೀಗಲ್ ಆಗಿ ಮಾಡು ಅಂತ ಹೇಳ್ಕೊಡ್ತಿದ್ದೀರಾ? ಅಂದ್ರೆ ಇಲ್ಲೀಗಲ್ ಆಗಿ ಬಿಟ್ಟಿದ್ದಾನ ನಿನ್ನ? ಅಲ್ಲ, ಅವನು ಹೆಂಡತಿ ಇದ್ದು ಕೂಡ ಇನ್ನೊಬ್ಳು ನೋಡ್ಕೊಂಡು ಹೋಗಿದ್ದ. ನೀವೆಲ್ಲಾ ಸೇರಿ ನನಗೆ ಮದುವೆ ಮಾಡಿ ಇನ್ನೊಬ್ಬನ ಜೊತೆ ಕಳಿಸ್ತೀರಾ ಅಂತ. ಅಲ್ಲ, ಅದು ಆ ಲೆಕ್ಕಕ್ಕೆ ಬರಲ್ಲ. ಈಗ ನೀನು ಗಂಡನ ಮೇಲೆ ಪ್ರೀತಿಗೆ ಹೇಳೋ ಆ ಧರ್ಮ ಅದ್ ನಿನ್ ಬದುಕಿಗೆ ಅದು ಸಾರ್ವತ್ರಿಕ ಧರ್ಮ ಆಗ್ಲಿಕ್ಕಿಲ್ಲ, ಆಯ್ತಲ್ಲ? ಈಗ ಆಯ್ತವ, ನಿನ್ನ ಗಂಡನ್ ಸ್ವಲ್ಪ ಬದಿಗಿಟ್ಟು ನಾನು ಆಮೇಲೆ ಮಾತಾಡ್ತೀನಿ, ಬಟ್ ನೀನು ಹೇಳಿದ ಮಾತಿದೆಯಲ್ಲ, ಓಕೆ ನೀವು ಲೀಗಲ್ ಆಗಿ ನನ್ನನ್ನ ಇನ್ನೊಬ್ಬನ ಜೊತೆ ಕಳಿಸ್ತೀರಾ, ಆತ ಇಲ್ಲೀಗಲ್ ಹೋಗ್ತಿದ್ದ, ವಿಷಯ ಅದಲ್ಲ. ಅಂದ್ರೆ ಬದಲಾಗದೆ ಇರುವ, ಮತ್ತೆ ನಾಳೆ ದಿನ ಎಲ್ಲೋ ಒಂದು ಕಡೆ ಮದುವೆ ಆಗಿ ಹೋದ, ಇದು ನಿನ್ನ ಗಂಡಂಗಲ್ಲ, ಸುಮ್ಮನೆ ಹೇಳ್ತಾ ಇದು ಎಲ್ಲೋ ಒಂದು ಕಡೆ ಮದುವೆ ಆಗಿಬಿಟ್ಟೆ ಅವಳ ಜೊತೆನೆ ಹೊಂಟೋದ, ಅವಳಿಗೂ ಗಂಡ ಇಲ್ಲ, ಅವಳು ಹೊಲಿಸ್ಕೊಂಡು ಎಲ್ಲ ರೀತಿಯಲ್ಲೂ ಅವಳ ಕಡೆ ಕರ್ಕೊಂಡ್ಬಿಟ್ಟುವಾಗ ಬರ್ತಾನೇನು ಭರವಸೆಯಲ್ಲಿ ಕಾಯೋದು ಒಂದು ಹೆಣ್ಮಗಳಾದ್ರೆ, ಇನ್ನು ಅವನು ಬರೋದೇ ಇಲ್ಲ ಅಂದಾಗ, ಅಯ್ಯೋ ಇಲ್ಲ ಅವ್ನು ಹಂಗೋಗೇನೆ, ನಾನು ಲೀಗಲ್ಲಾಗಿ ಹೋಗೋದು, ನಾನು ಯಾಕೆ ಹಂಗಿರ್ಲಿ, ನಾನು ಗಂಡ ಬರೋವರೆಗೂ ಕಾಯ್ತೀನಿ, ಅದು ತಪ್ಪೇ ಆಗುತ್ತಲ್ಲಿ. ಅಂದ್ರೆ ಬರುವ ಗಂಡನನ್ನ ಕಾಯುವುದು ಬೇರೆ, ಆದ್ರೆ ನಾನು ತಯಾರೇ ಇಲ್ಲ ಅನ್ನೋ ಗಂಡನಿಗೋಸ್ಕರ, ಅಥವಾ ಅವನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ಮಟ್ಟಿಗೆ ಅವನು ಹೋಗ್ಬಿಟ್ಟಿದ್ದಾನೆ, ಮದುವೆ ಆಗ್ಬಿಟ್ಟಿದ್ದಾನೆ, ಮತ್ತೆ ಮಗುವಿಗೆ ಜವಾಬ್ದಾರಿ ತಗೊಳ್ಳಲ್ಲ, ಮನೆ ಜವಾಬ್ದಾರಿ ತಗೊಳ್ಳಲ್ಲ, ಹೆಂಡತಿ ಅನ್ನೋ ಪ್ರೀತಿ ಇಲ್ಲ, ಇದು ಯಾವುದೂ ಇಲ್ಲ ಅಂದಾಗ ಅಲ್ಲಿದ್ದೇನು ಪ್ರಯೋಜನ? ನನಗೆ ಅದ್ರ ಮನ್ಸು ಒಪ್ಪಲ್ಲ ಅಣ್ಣ. ಅಂದ್ರೆ ನಾನು ನಿನಗೆ ಇನ್ನೂ ಹೇಳಿಲ್ಲ, ನಿನ್ನ ವಿಚಾರಕ್ಕೆ ಇನ್ನೂ ಬಂದೇ ಇಲ್ಲ ನಾನು ತೀರ್ಪಿಗೆ. ನಾನು ಹೇಳ್ತಿರೋದು ನೀನು ಹೇಳುದಲ್ಲ, ನೀವೆಲ್ಲ ಸೇರಿ ನನ್ನ ಇನ್ನೊಬ್ಬನ ಜೊತೆ ಹೋಗುವುದು ಬಿಡೋದು ಪ್ರಶ್ನೆ ಅಲ್ಲ. ಪ್ರಶ್ನೆ ಏನಂದ್ರೆ, ಇಂಥ ಹೊಲಸು ವಿಚಾರಗಳಲ್ಲೇ ನಾವು, ಅಂದ್ರೆ ಅವನು ಅಲ್ಲಿ ಮಲಿಕ್ ಕೆಟ್ಟ, ನಾನು ಅವನ ಜೊತೆ ಇದ್ದು ಕೆಟ್ಟೆ ಅಂದ್ರೆ ಇಬ್ರು ಕೆಟ್ಟವರೇ ಆಗ್ತೀರ. ಹೌದು. ಹಾಗಾಗಿ ಅವರು ಹಿರಿಯರು ಹೇಳೋ ಸ್ವಭಾವ ಅಥವಾ ಅದು ಆ ಧರ್ಮ ಸೂಕ್ಷ್ಮ ಅಥವಾ ಅದರ ಆಳ ಏನಿದೆ ಅಂದರೆ, ನೋಡಮ್ಮ, ನಿಂದು ಒಂದು ದುಡಿಮೆ ಮಾಡ್ಕೋ, ನಿಂದು ಒಂದು ಬದುಕು ಕಟ್ಕೋ. ಯಾಕಂದರೆ ಮಗು ಚಿಕ್ಕಗಿದ್ದ ಸಮಯದಲ್ಲೇ ಈ ರೀತಿ ನಿರ್ಧಾರ ತಗೊಳ್ಳಿಕ್ಕೆ ಹೆಣ್ಮಕ್ಳನ್ನ ಯಾಕೆ ಪ್ರೇರೇಪಿಸ್ತಾರೆ ಅಂದರೆ, ಇವನ್ ಈ ಹೊರಗಡೆ ಬಂದ ತಕ್ಷಣ ಇನ್ನೊಬ್ಬನ ಆದ ತಕ್ಷಣ ಚೆನ್ನಾಗಿರುತ್ತೆ ಅಂತ ಅಲ್ಲ. ಯಾರೋ ಹೆತ್ತ ಮಗನ ನಾನು ಯಾಕೆ ನೋಡ್ಕೊಳ್ಬೇಕು ಅಂತ ನರಕ ಕೊಟ್ಟವರು ಇದ್ದಾರೆ. ಹೌದು, ಅದು ಹಂಗಲ್ಲ. ಹಾಗಾಗಿ ಇಲ್ಲಿ ದೊಡ್ಡವರ ಸಲಹೆ ಏನಿತ್ತು ಅಂದರೆ, ನೋಡಬಾ, ಕಾಯೋದು ಬಿಡೋದು ನೆನಪು ಬಿಟ್ಟಿದ್ದು, ಬಟ್ ಸಾಮಾನ್ಯವಾಗಿ ಇಂಥ ವಿಚಾರಗಳಲ್ಲಿ ಏನು ನಡೆಯುತ್ತೆ, ಬದಲಾವಣೆಗೆ ಒಂದು ಮ್ಯಾಕ್ಸಿಮಮ್ ಪ್ರಯತ್ನ, ಒಂದು ಮಿತಿ ಅಂತ ಇರುತ್ತೆ.
ಅದನ್ನು ಮೀರಿ ಆದಮೇಲೆ ಅದು ಆ ಹೆಣ್ಣಿಗೆ ಬಿಡ್ತಾರೆ. ನೀನು ಅವನಿಗೋಸ್ಕರನೇ ಕಾಯ್ತೀನಿ ಅಂದರೆ ಅದು ನಿನ್ನ ಇಚ್ಛೆ. ಇಲ್ಲ ಇದು ಮುಗಿಯೋದ ಕತೆ, ಇದು ಯಾಕೋ ಸರಿ ಹೋಗುತ್ತಿಲ್ಲ ಅಂದಾಗ ನೀನು ಮದುವೆ ಆಗ್ತೀವೋ ಬಿಡ್ತೀವೋ, ಇದರಿಂದ ಮುಕ್ತಿ ಪಡ್ಕೋ ಅಂತ ಹೇಳೋದು ಅದೊಂದು ಕಾನೂನಾತ್ಮಕ ಬದಲಾವಣೆ. ಯಾಕೆ ಅಲ್ಲಿಂದ ಒಂದು ಜೀವನಾಂಶ ಬರುತ್ತೆ, ಈಗೇನಾದ್ರೂ ಬದುಕು ಉದ್ಧಾರ ಆಗಲಿ. ಯಾಕಂದ್ರೆ ನಿನ್ನ ತವ್ರ ಮನೆ ಥರನೇ ಎಲ್ಲ ತವ್ರ ಮನೆಯವರು ಸ್ವೀಕರಿಸ್ತಾರೆ ಅಂತ ಏನಿಲ್ಲ, ಬಂದು ಹೆಣ್ಮಕ್ಳನ್ನ ಕೆಟ್ಟು ಬಂದವಳನ್ನ, ಹೌದಲ್ಲವಾ? ಸೊ ಆ ನಿರ್ಧಾರದಿಂದ ಜೀವನಾಂಶ ತಗೊಂಡು ನಿನ್ನ ಬದುಕು ನಿನ್ನ ಮಕ್ಕಳು ನೋಡ್ಕೊ ಅಂತ ಹೇಳೋ ಅದು ದೊಡ್ಡ ತತ್ವ ಇದೆ. ಅದು ನೀನು ಹೇಳ್ದಂಗಲ್ಲ. ಅದು ಅವ್ನು ಹಂಗೋಗಿನೇ ನನ್ನ ಹಿಂಗ್ ಕಳ್ಸೋಕ್ ನೋಡ್ತಿದ್ದೀರಾ ಅಂತ. ನಿಂದೇನೋ ನಂಬಿಕೆ ಇದೆ, ನಿನ್ಗೇನೋ ಒಂದು ದೊಡ್ಡ ವ್ಯಕ್ತಿತ್ವ ಇದೆ, ಅದು ಬೇರೆ. ಆದರೆ ಎಲ್ಲ ಹೆಣ್ಮಕ್ಳು ಕತೆ ಹಾಗಿರಲ್ಲ. ಒಂದೇನೋ ಎಂಥ ನೀಚರಿಂದ ಒಂದು ಜೀವನಾಂಶ ತಗೊಂಡು ಒಂದು ಬದುಕು ಕಟ್ಕೊ ಅಂತ ಹೇಳೋದೇ ಅವ್ರ ಉದ್ದೇಶ ಆಗಿರುತ್ತೆ. ಆಯ್ತು, ಈಗ ನಿನ್ನ ವಿಚಾರಕ್ಕೆ ಬರೋದಾದ್ರೆ ನಿನ್ಗೆ ಅದೇ ಒಂದು ಪ್ರಶ್ನೆ ಆಗ್ತದೆ. ಅಂದರೆ ನಾನು ಆ ಮಟ್ಟಿನ ತ್ಯಾಗಕ್ಕೆ ನಾನು ಸಿದ್ಧ. ಹೇಗೆ ಲಕ್ಷ್ಮಣ ರಾಮನ ಹಿಂದೆ ಹೋದಾಗ ರಾಮನ ಜೊತೆ ಹೆಂಡತಿ ಸೀತೆ ಇದ್ಲು, ಆದರೆ ಊರ್ಮಿಳೆ ಅಂದರೆ ಲಕ್ಷ್ಮಣನ ಹೆಂಡತಿ ಈ 14 ವರ್ಷ ವನವಾಸ, ಅವಳು ಮನೇಲಿ ವನವಾಸ ಪಟ್ಲು. ಅಂದ್ರೆ ನಾನು ಕಾಯ್ತೀನಿ ಅನ್ನೋ ಆ ನಂಬಿಕೆ ಇದೆಯಲ್ಲ, ಅಥವಾ ಕಾಯ್ತೀನಿ ಅಂತ ಆಕೆಗೆ ಇದ್ರೆ ಅಣ್ಣನ ಜೊತೆ ಅವನು ಹೋಗೋದಾದ್ರೆ ನನ್ನ ಯಾಕೆ ಮದುವೆ ಆದ ಅಂತ ಅವಳು ತವ್ರ ಮನೆಗೆ ಹೋಗ್ಲಿಲ್ಲ. ಹೌದು, ನಾನು ಕಾದೆ. ಆದರೆ ಲಕ್ಷ್ಮಣನ ಕೂಡ ಅಲ್ಲಿ ಶೂರ್ಪನಖಿ ಬಂದು ನನ್ನನ್ನು ಮದುವೆ ಆಗುವಂದಾಗ ಹೆಂಗೂ ಹೆಂಡತಿ ಇಲ್ಲ ಅಂತ ಅವನೇನಾಗಲಿಲ್ಲ. ಈ ಹೆಂಡತಿಯ ದೇಹದ ನಡುವೆ ಅಂತರ ಇದ್ರೂ ಕೂಡ ಪ್ರೀತಿ ಒಂದೇ ಇತ್ತು. ಹಾಗಾಗಿ ಅವನು ಅಲ್ಲಿ ಅಲ್ಲ ಹಾಗೆ ಉಳ್ಕೊಂಡು ಬಂದು ಹೆಂಡತಿಯನ್ನು ಸೇರಿದ ಕಡೆಗೆ. ಹಾಗೆ ಶೂರ್ಪನಖಿ ಬಂದು ನನ್ನನ್ನು ಮದುವೆ ಆಗುವಂಥ ಸುಂದರ ವೇಷವನ್ನು ತೊಟ್ಟು ರಾವಣನ ತಂಗಿ ಬಂದಾಗ ಹೆಂಡತಿ ಹೆಂಗೂ ಅಲ್ಲ ಅವಳೆ, ನಾನು ಈಗ ವನವಾಸದಲ್ಲಿದ್ದೀನಿ, ಅಣ್ಣಂಗಾದರೆ ಅಣ್ಣನ ಹೆಂಡತಿ ಅವಳೆ, ನನಗೆ ಯಾರು ಹೆಣ್ಮಗಳಿಲ್ಲ ಅಥವಾ ನನಗೆ ಯಾವುದೂ ಸುಖ ಸಂತೋಷ ಇಲ್ಲ ಅಂತ ಅವನು ಆಗಲಿಲ್ಲ. ಅಂದರೆ ನಾನು ಊರ್ಮಿಳೆ ಥರ ಕಾಯಬೇಕು ಅಂದರೆ ಗಂಡ ಲಕ್ಷ್ಮಣನ ಥರ ಇರಬೇಕು ಅಂತ. ಹೌದು, ಅವಾಗ ಅದಕ್ಕೆ ಲೆಕ್ಕ. ನಾನು ಬರೀ ಊರ್ಮಿಳೆ ಆಯ್ತೀನಿ, ಗಂಡ ನೋಡಿದ್ರೆ ಲಕ್ಷ್ಮಣನ ಥರ ಇಲ್ಲ ಅಂದಾಗ ಮತ್ತಲ್ಲಿ ಧರ್ಮ ಸಂಕಟ. ಇದು ಯಾವ ಲೆಕ್ಕ ಇದು ಅಂತ. ಆದರೆ ಗಂಡ ಅದು ಲಕ್ಷ್ಮಣನ ಥರ ಇದನೋ ಇಲ್ವೋ, ಆದರೆ ನಾನಂತೂ ಊರ್ಮಿಳೆಯಾಗಿ ಬರೋವರೆಗೂ ಕಾಯ್ತೀನಿ ಅನ್ನೋದು ಆ ಮಟ್ಟಿನ ತ್ಯಾಗಕ್ಕೆ ನೀನು ಇವತ್ತು ನಿರ್ಧಾರ ಮಾಡೋದಾದ್ರೆ ನಾಳೆ ಯಾವುದೇ ಕಾರಣಕ್ಕೂ ಮತ್ತು ಗೊಂದಲ ಅಥವಾ ಬದಲಾವಣೆಗೆ ಒಳಪಡಂಗಿಲ್ಲ ಅದು ಇಲ್ಲ. ಯಾಕಂದರೆ ಮಗು ಚಿಕ್ಕದಿದ್ದಾಗ ಇಂಥದ್ದೆಲ್ಲ, ಯಾಕಂದರೆ ನೋಡುವ ಸಾಮಾನ್ಯವಾಗಿ ಸುಮ್ಮನೆ ನಿನ್ನ ಗಮನಕ್ಕೆ ಇರಲಿ ಅಂತ ಹೇಳ್ತೀನಿ, ಇಂಥವೆಲ್ಲ ಎಲ್ಲಿವರೆಗೂ ಅಕ್ರಮ ಸಂಬಂಧಗಳು, ಒಬ್ಬ ಕುಡಿತನ, ಒಬ್ಬ ಕುಡಿಯೋವನಾಗಿರ್ಬೋದು, ಜೂಜಾಡನಾಗಿರ್ಬೋದು, ಜೂಜು ಮೋಜು, ಹೆಣ್ಣು ಇವರೆಲ್ಲ ನಿಲ್ಲೋದಕ್ಕೆ ತುಂಬ ಸಮಯ ಬೇಕಂದ್ರೆ ಒಂದೋ ಕೈಕಾಲು ಮುರಿದೋಗಿ ಮನೇಲಿ ಕೂತ್ಕೊಂಡು ಹೆಂಡತಿ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂದಾಗ ದಾರಿಗೆ ಬರ್ತಾರೆ. ಇಲ್ಲ ಅವರು ₹1 ದುಡ್ಡಿಲ್ಲ ಅಂದಾಗ ದಾರಿಗೆ ಬರ್ತಾರೆ. ಇಲ್ಲ ಅವ್ರದ್ದು ವಯಸ್ಸಾಯಿತು ಅಂದಾಗ, ಯಾಕಂದರೆ ಭುಜಬಲ ಹಣಬಲ ಎಲ್ಲ ಬಲವೂ ಇರಬೇಕಾದ್ರೆ ಅಲ್ಲಿ ಬದಲಾವಣೆ ಮಾತೇ ಇಲ್ಲ. ಯಾಕಂದ್ರೆ ಅದು ಇರೋವರೆಗೂ ಅವರು ಅಹಂಕಾರ ಕಡಿಮೆ ಆಗೋದೇ ಇಲ್ಲ. ಹೌದು, ಅಂದರೆ ನಾನಿವತ್ತು ಅದಕ್ಕೆ ತ್ಯಾಗಕ್ಕೆ ಸಿದ್ಧ ಅನ್ನೋದಾದರೆ ನಿನಗೆ ಹೇಳಿರ್ತೀನಿ, ನಿನ್ನ ಹಣೆ ಬರ ಅಥವಾ ಭಗವಂತ ನನ್ನ ಹಾರೈಕೆ ಅಥವಾ ಭಗವಂತನ ಹಾರೈಕೆ ಬೇಗ ಬದಲಾಗಲಿ. ಬಟ್ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಇವೆಲ್ಲ ಜೀವನ ಪೂರ್ತಿ ಮುಂದುವರಿತವೆ. ಯಾಕೆ ತಡೆಯಪ್ಪ, ಅವಳು ಗಂಡ ಅವಳಿಗೆ ಮೆಟ್ನಾಗ ಹೊಡೆದು ಇದು ಬಿಡಿಸ್ದಾನಕ್ಕೆ ಅಲ್ಲಿ ಗಂಡಿಲ್ಲ. ಹೌದು, ತಡೆಯಪ್ಪ ಈತ ಬಿದ್ದೇನೋ ಮೂಲೆಯಲ್ಲಿ ಕೂತ್ರೆ ಅಥವಾ ಎಲ್ಲ ರೀತಿಯಲ್ಲಿ ಏನೋ ಒಂದು ಕಾಲದ ಹೊಡೆತ ಬಿದ್ದು ಸರಿ ಹೋದಂಗೆ ಇಲ್ಲ, ಅಲ್ಲೂ ಅವಳಿಗೆ ಯಾರು ಹೇಳೋರು ಕೇಳೋರಿಲ್ಲ, ಇಲ್ಲೂ ಈತ ಯಾರ ಮಾತು ಕೇಳಲ್ಲ ಅಂದಾಗ ಅಲ್ಲಿ ಅದು ಅಂದರೆ ಆ ಕಡಿವಾಣ ಕಟ್ಟಾಗ್ಲಿಕ್ಕೆ ಅಥವಾ ಸಂಬಂಧ ಬೇರ್ಪಡ್ಲಿಕ್ಕೆ ಕಾರಣವೇ ಇಲ್ಲ ಅಲ್ಲಿ. ಅಂದ್ರೆ ಇನ್ನೊಂದು ಅಂದ್ರೆ ಇನ್ನ ನಮ್ಮ ಮನೆಯವ್ರು ಯಾರು ಮಾತಾಡಿಲ್ಲ. ಯಾವ ಮನೆಯವರು? ನನ್ನ ಅಪ್ಪನ ಮನೆಯವರು. ಒಂದ್ಸಲ ಕೂರ್ಸಿ ಮಾತಾಡೋಣ, ಒಂದು ಹೇಳೋಣ, ಬುದ್ಧಿವಾದ ಇದು ನೀವು ಮಾಡ್ತಿರೋದು ತಪ್ಪು ಆ ಮಟ್ಟಿಗೆ ಕೇಳಿಲ್ಲ ಅಂದ್ರೂ ಗೊತ್ತು ಅಂತ ಆದ್ರೂ ನಿನ್ ಗಂಡನಿಗೆ ಗೊತ್ತಲ್ಲವಾ? ಈ ತರ ಯಾರಿಗೂ ಬುದ್ಧಿ ಹೇಳಕ್ ಬಂದಿಲ್ಲ ಇವತ್ತಿನ ತನಕ. ಯಾರು ಕೂಡ ಬುದ್ಧಿ ಹೇಳಕ್ ಹೇಳಿದ್ರೆ ಕೇಳ್ತಾರ? ಹೌದಾ, ಕೇಳಬಹುದು. ನನಗನ್ಸುತ್ತೆ ನೀನು ಆರಂಭದಲ್ಲೇ ಈಗ ನೋಡವಾ, ನಿನ್ನ ಮನೆಯಲ್ಲಿ ಎಷ್ಟು ನ್ಯಾಯ ಮಾಡಿ ಕಳಿಸಿದ್ರು ಅಲ್ಲೊಂದು ಗುರುತ್ವಾಕರ್ಷಣ ಶಕ್ತಿ ಹೊರಗಡೆ ಇದೆಯಲ್ಲವಾ? ಅರ್ಥ ಆಯ್ತಲ್ಲ? ಅಂದ್ರೆ ನಾನು ಅಲ್ಲಿಗೆ ಹೋದ್ಮೇಲೆ ಏನಾದ್ರು ಚೇಂಜಸ್ ಆಗ್ಬಹುದಾ? ಸರಿ, ಹೋದ್ಮೇಲೆ ಹೊರಗಡೆ ಕಳಿಸ್ದೆ ಮನೇಲೆ ರೂಮಲ್ಲಿ ಕೂಡ ಹಾಕಬೇಕಷ್ಟೇ ನೀನು. ಹೌದು ಅಣ್ಣ, ಅದೂ ಆಗ್ಬಿಡ್ತಣ. ಹೆಂಗೆ ಅಂದ್ರೆ ಅಲ್ಲಿ ಇದ್ದಷ್ಟು ದಿನ ಎಲ್ಲಿ ಅವ್ರಿಗೆ ಪ್ರೈವಸಿ ನಾನು ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ₹20,000 ಗಾಡಿ ಬಾಡಿಗೆ ಮಾಡ್ಕೊಂಡು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ್ರು ಅಣ್ಣ. ಇರ್ಲಿ ತಾಯಿ, ಇಲ್ಲಿ ನಾನು ಹೇಳೋದು ಆ ಮಟ್ಟಿಗೆ ನಂಬಿಕೆ ಇಟ್ಟಿದ್ದೀಯಾ ಏನೋ ಆತನ ಒಂದು ಕೆಟ್ಟ ಗಳಿಗೆ ಅಂತ ಅಂದುಕೊಂಡು
ಇನ್ನೊಂದು 2 ವರ್ಷ ಇದು ಕೊಂಚೂರು ಸಮಯ, ಅಂದರೆ ನಿನ್ನ ತ್ಯಾಗ ಅಲ್ಲಿವರೆಗೂ ಸ್ವಲ್ಪ ಇರಲಿ, ಬಟ್ ಖಂಡಿತ ಇದು ಬೇಗನೆ ಬದಲಾಗುತ್ತೆ. ಅಂದರೆ ನೋಡುವ, ಇದು ಆತನ ಮೂಲ ಸ್ವಭಾವ ಅಲ್ಲ ಇದು. ಅಂದರೆ ನಾನು ಇದನ್ನ ಅವತ್ತು ಮದುವೆ ಆದ ಕಾಲದಿಂದ ಹಿಡಿದು ಕಷ್ಟ ಕಾಲ ನಡೀತಾ ಇರೋ ಸಮಯದಲ್ಲೆಲ್ಲ ಇದು ಯಾವ ಬುದ್ಧಿನೂ ಅಲ್ಲಿ ಇರಲಿಲ್ಲ. ಅಥವಾ ಪರಸ್ತ್ರೀ ಬಗ್ಗೆ, ಅಂದರೆ ಸಹವಾಸಕ್ಕೆ ಹೋಗಿ ಮಲಗುವುದು ಬೇರೆ, ನಿನ್ನ ಜೊತೆ ಇದ್ದಾಗಲೇ ಆತನಿಗೊಂದು ಕಾಮಕ ದೃಷ್ಟಿ ಅಥವಾ ಅನ್ಯ ಮಹಿಳೆಯರನ್ನು ನೋಡೋದು ಬುದ್ಧಿ ಇತ್ತು ಅಂತ ನಿನಗಮನಕ್ಕೂ ಏನು, ಅಂದರೆ ಆನಂತರ ಒಂದು ಎಲ್ಲ ಇತ್ತು, ಅಟ್ರಾಕ್ಷನ್ ಎಲ್ಲ ಆಗ್ತಿತ್ತು, ಬಟ್ ಅಲ್ಲಿಗೇನೆ ವಿಚಾರಗಳು ಗೊತ್ತಾದಾಗ ಇದ್ ಮಾಡ್ತೀರಾ ತಪ್ಪು ಅಂತ ಹೇಳಿದಾಗ ಹೌದು. ಹೀಗೆ ಅಫಿಷಿಯಲ್ ಆಗಿ ಅಥವಾ ಇಲ್ಲಿಗಲ್ ಆಗಿ ಒಬ್ಬಳ ಜೊತೆ ಹೋಗೋ ಧೈರ್ಯ ಇನ್ನು ಮಾಡಿರ್ಲಿಲ್ಲ. ಅಲ್ಲ, ನಾನು ಹೇಳೋದು ಕೇಳಿಸು. ಸ್ವಭಾವ ಪ್ರಭಾವ ಹೇಗಾಗುತ್ತೆ ಅಂತ ಹೇಳಿದ್ರೆ, ಸ್ವಭಾವ ಬೇರೆ, ಪ್ರಭಾವ ಬೇರೆ. ಪ್ರಭಾವ ಮಧ್ಯದಲ್ಲಿ ಶುರುವಾಗೋದು, ಯಾವುದೋ ಗೆಳೆಯರು ಅಂದರೆ ಹುಟ್ಟುತ್ತಾನೆ ಅಥವಾ ಒಂದು ಹಂತಕ್ಕೆ ಹೊಲ್ಸೊಲ್ಸು ಮಾತಾಡಿಕೊಂಡು ಕುಡ್ಕೊಂಡು ಬಾಲ್ಯದಿಂದಲೇ ಅದೊಂದು ಕೆಟ್ಟ ಬುದ್ಧಿ ಬಂದ್ಬಿಟ್ಟಿರುತ್ತೆ, ಅದು ಸ್ವಭಾವ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಅದು. ಈ ಪ್ರಭಾವ ಹೆಂಗೆ ಅಂದರೆ, ಅವನು ತುಂಬ ಮಠದಿಂದ ಓದಿಕೊಂಡು ಮಠ ಗುರುಕುಲದಲ್ಲಿ ಬಂದವನು, ಬಟ್ ಕುಡುಕರ ಜೊತೆ ಪ್ರಭಾವಕ್ಕೆ ಸಿಕ್ಕಿ ಆ ಪ್ರಭಾವ ಅವನಿಗೆ ಹಂಗೆ ಮಾಡಿಸ್ಬಿಟ್ಟಿರುತ್ತೆ. ಅಂದರೆ ಸ್ವಭಾವ ಬೇರೆ, ಪ್ರಭಾವ. ಸ್ವಭಾವ ಹುಟ್ಟಿನಿಂದ ಬರೋದು, ಅಂದರೆ ನೀರಿನ ಮೂಲ ಸ್ವಭಾವ ಏನು, ತಣ್ಣಗಿರೋದು. ಹೌದು. ಆದ್ರೆ ಬೆಂಕಿಯ ಶಾಖಕ್ಕೆ ಸಿಕ್ಕಿ ಬೆಂಕಿಯ ಪ್ರಭಾವದಿಂದ ಅದು ಬಿಸಿ ಆಯಿತು. ಆದ್ರೆ ಮತ್ತೆ ಅಷ್ಟೊತ್ತು ಬಿದ್ಮೇಲೆ ಮತ್ತೆ ತಣ್ಣೀರಿಗೆ ಬರುತ್ತೆ. ಅಂದ್ರೆ ನೀರಿನ ಆ ತಣ್ಣನೆಯ ಗುಣ ಇದೆಯಲ್ಲ, ಅದು ಸ್ವಭಾವ. ಈ ಬೆಂಕಿ ಕೊಟ್ಟಾಗ ಬಿಸಿ ಆಯ್ತಲ್ಲ, ಅದು ಪ್ರಭಾವ. ಆದ್ರೆ ಪ್ರಭಾವಗಳು ಶಾಶ್ವತವಲ್ಲ, ಸ್ವಭಾವ ಶಾಶ್ವತ. ಈತನದ್ದು ಸ್ವಭಾವವೋ ಇಲ್ಲ ಯಾವುದೋ ಒಂದು ಹೆಣ್ಣಿನ ಪ್ರಭಾವ, ಎಣ್ಣೆ ಅಥವಾ ಕೆಟ್ಟ ಕೆಟ್ಟ ಸ್ನೇಹಿತರು ಪ್ರಭಾವಕ್ಕೆ ಸಿಕ್ಕಿ ಹಿಂಗಾಗಿದ್ರೆ ಅದು ಬದಲಾಗುತ್ತೆ. ಅದು ನಿರೀಕ್ಷೆ ಮಾಡ್ಬೋದು ನೀವು, ಇದು ಬದಲಾಗುತ್ತೆ. ನೀನು ಆ ನಿರೀಕ್ಷೆಯನ್ನ ಇಟ್ಕೋ. ನನ್ನ ಹಾರೈಕೆ ಕೂಡ ಆತನನ್ನ ಈಗ, ಯಾಕೆಂದ್ರೆ ನಾನಿಲ್ಲಿ ಯಾಕೆ ಇದನ್ನು ಹೇಳುತ್ತೆ, ಸಾಮಾನ್ಯವಾಗಿ ಈ ತೀರ್ಪುಗಳು ಕೊಡೋ ಸಮಯದಲ್ಲಿ ಅವಾಗವ ಅದು ಬಿಡು, ಅದ್ರ ಪಾಡಿಗೆ ಅದು ಬಿಟ್ಟುಬಿಟ್ಟು ನೀನು ಪಾಡಿ ನಿನ್ನ ಜೀವನ ನೋಡ್ಕೊ ಅಂತ ಹೇಳೋದೇ ಹೆಚ್ಚು. ಯಾಕಂದರೆ ಅವರು ಆ ಮಟ್ಟಿಗೆ ಇರ್ತಾರೆ. ಬಟ್ ಇಲ್ಲಿ ನನಗೆ ಕಂಡು ಬಂದಿದ್ದು ಅವಶ್ಯವಾಗದ ಅನ್ಯಾಯವೇ, ಅವಶ್ಯವಾಗದ ಅಧರ್ಮವೇ ಅಥವಾ ಅದು ಅಕ್ರಮವೇ, ಅದಕ್ಕೇನು ಶಿಕ್ಷೆ ಆಗಬೇಕು ನೀನು ಅದಕ್ಕೆ ರೆಡಿಯಾಗೇ ಇರಬೇಕು. ನಾನು ಅದನ್ನು ಮೊದಲೇ ಹೇಳ್ಬಿಟ್ಟಿರ್ತೀನಿ. ಯಾಕಂದರೆ ಯಾವಾಗ ಯಾವ ಸುದ್ದಿ ಬರುತ್ತೋ ಗೊತ್ತಿಲ್ಲ. ಪರಸ್ತ್ರೀ ಹಿಂದೆ ಹೋದವ್ನು ಯಾರು ನೋಡಿದಲ್ವ, ಜಗತ್ತಲ್ಲಿ ಏನೇನು ನಡೀತಿದೆ ಎಲ್ಲ ಹೋಗ್ಬಾರ್ದು ಜಾಕೆಲ್ಲ ಹೋಗಿ ಬಂದಾಯ್ತು. ಎಂಥ ಇನ್ಫ್ಲೂಯೆನ್ಸ್ ಇದ್ದು ಎಂಥ ದೊಡ್ಡ ರಾಜಕಾರಣಿ ಆಗಲಿ ದೊಡ್ಡ ನಟ ಆಗಲಿ ಯಾರನ್ನು ಬಿಟ್ಟು ಅಧರ್ಮ ಇದೆಯಲ್ಲ, ಅದಕ್ಕೆ ಈ ದೊಡ್ಡವನು ಚಿಕ್ಕವನು ರಾಜಕಾರಣಿ ನಟ ಅಥವಾ ಇವನು ಪೊಲೀಸು ಇವನು ಅದ್ಭುತ ಇದು ಯಾವುದೂ ಇಲ್ಲ. ಧರ್ಮವೇ ಸತ್ಯ, ಧರ್ಮವೇ ದೇವರು. ಅವನ ಸೃಷ್ಟಿ ನಾವಾಗಿರ್ಬೇಕಾದ್ರೆ ನಮ್ಮ ಕೀರ್ತಿ, ನಮ್ಮ ವೃತ್ತಿ, ನಮ್ಮ ಇನ್ಫ್ಲೂಯೆನ್ಸು ಪ್ರಕೃತಿಯ ಮುಂದೆ ಅದು ಇನ್ನು ಇರುವೆಗಿಂತ ಧೂಳು ಕಣ ಅವೆಲ್ಲ. ಹೌದು. ಹಾಗೆ ಈ ದಾರಿಯಲ್ಲಿ ಹೋದವರು ಒಂದು ಅದೇ ಹೆಣ್ಣಿನ ಕಾರಣಕ್ಕಾಗಿ ನರಕ ಅನುಭವಿಸಬೇಕಾಗುತ್ತೆ. ಇಲ್ಲ ಯಾಕಂದರೆ ಅವಳ ಗಂಡನ ಕಣ್ಣು ತಪ್ಪಿಸಿ ಇಂಥದ್ದೇನೋ ಮಾಡಿದಾಗ ಒಂದು ಅವಳ ಗಂಡನಿಗೆ ಗೊತ್ತಾಗೋದಿನ ಅಲ್ಲೊಂದು ರಕ್ತಪಾತವಾಗುತ್ತೆ. ಬಟ್ ಇಲ್ಲ, ಅವಕಾಶ ಇಲ್ಲ, ಯಾಕಂದ್ರೆ ಅವಳಿಗೆ ಗಂಡ ಇಲ್ಲ. ಬಟ್ ಇಲ್ಲಿ ಹೊಡೆತ ಬೇರೆ ಥರ ಇರುತ್ತೆ ಇಲ್ಲಿ. ಆದರೆ ಒಂದು ಹೆಣ್ಮಗಳಾಗಿ ಆಯಿತು ಕಟ್ಕೊಂಡ್ಬಿಟ್ಟಿದ್ದೀನಿ, ಅವತ್ತು ನಾನು ಎಲ್ಲ ಚೆನ್ನಾಗಿದ್ದಾಗ ಹೇಗೆ ಗಂಡನಿಗೆ ನಡ್ಕೊಂಡು ಒಂದು ವೇಳೆ ಗಂಡ ಸತ್ತು ಹೋಗಿದ್ರು ಕೂಡ ನಾನು ಬೇರೆ ಮದುವೆ ಆಗ್ತಿರ್ಲಿಲ್ಲ ಅನ್ನುವಷ್ಟು ನೀನು ಇರೋದ್ರಿಂದ ನೀನನ್ನು ಮುಂದುವರಿಸ್ತಾ ಇದ್ದೀನಿ ನಾನು. ಯಾಕಂದರೆ ಒಂದು ವೇಳೆ ಆತ ಹೋಗಿದ್ರು ಕೂಡ ನೀನು ಬೇರೆ ಸಂಬಂಧಕ್ಕೆ ಏನು ಹೋಗ್ತಿರ್ಲಿಲ್ಲ ಅನ್ನೋ ಹೆಣ್ಮಗಳು, ಯಾಕಂದ್ರೆ ನಿನ್ನ ಪ್ರೀತಿ ಅಷ್ಟು ಗಟ್ಟಿಯಾಗಿದೆ, ಹಾಗಾಗಿ ಅಷ್ಟೇ ಅಲ್ವನಮ್ಮ? ಹಾಗಾಗಿ ಹೋಗಿಬಿಟ್ಟಿದ್ರೆ ಕಾಲವಾಗಿ ಮರಣವನ್ನಪ್ಪಿದ್ದರೆ ನಾನು ಇಲ್ಲ ಅವನ ನೆನಪಲ್ಲೇ ಈ ಮಗು ಸಾಕೊಂಡು ಬದುಕ್ತಿದ್ದೆ ಅನ್ನೋಷ್ಟು ಪ್ರೀತಿ ಅಷ್ಟು ಆಳವಾಗಿ ಆತನ ಮೇಲೆ ಇರೋದ್ರಿಂದ ಇಲ್ಲಿ ಅದೇ ಥರ 1-2 ವರ್ಷ ಎಲ್ಲೋ ಹೊರಗಡೆ ಹೋಗಿದ್ದಾನೆ, ದೇಹ ಅಲ್ಲೇ ಓಡಾಡ್ತಿದೆ. ಆದರೆ ನಿನ್ನ ನಿಜವಾದ ತಾಳಿ ಕಟ್ಟಬೇಕಾದ್ರೆ ಏನು ಗಂಡ ಇದ್ರಲ್ಲ ಅವ್ರು ಬರ್ಲಿಕ್ಕೆ ನಾನು ಸ್ವಲ್ಪ ಸಮಯ ಆಗ್ಬೋದು. ಹೌದು. ಇನ್ನೊಬ್ಬ ಹೆಣ್ಣಿನ ಜೊತೆ ಮಲಗಿದ್ ನೆನಪಿಸ್ಕೊಳ್ಬೇಡ, ಅದು ಅಶುದ್ಧ ಆಗಿ ಹೋಗಿದೆ. ಆದರೆ ನಿನಗೆ ಬೇಕಾದ್ರೆ ಅಟ್ಲೀಸ್ಟ್ ಪ್ರೀತಿ. ಹೌದು ಅಣ್ಣ. ದೇಹ ನೆನ್ಪಿಟ್ಕೊಂಡು ಈಗ ಎನ್ಕ್ವೈರಿ ಮಾಡ್ಕೊಂಡು ಫೋನ್ ನೋಡಿಕೊಂಡು ಅಲ್ಲಿ ಮಲಗಿದ್ನ ಇಲ್ಲಿ ಮಲಗಿದ್ನ ಅಲ್ಲಿಗೆ ಹೋಗಿದ್ನ ಇಲ್ಲಿಗೆ ಹೋಗಿದ್ನ ಇಲ್ಲ. ಈಗ ನೀನು ಅಕ್ಕ ಮಹಾದೇವಿ ಮಲ್ಲಿಕಾರ್ಜುನನನ್ನು ಹರಸಿದ ಹಾಗೆ ದೇಹ
ಅಥವಾ ಲೈಂಗಿಕತೆ ಅಥವಾ ಇವೆಲ್ಲವನ್ನು ಮೀರಿ ಆ ಮಗು ಮತ್ತು ಗಂಡ ಇದ್ದಾನೆ. ನಾನು ಆತನಿಗೆ ಕೊಡುವ ಅತಿ ದೊಡ್ಡ ಶಿಕ್ಷೆ ಅಂದರೆ ಈಗೇನು ಕೇಳದೇ ಇರೋದೇ ನಾನು ಆತನಿಗೆ ಕೊಡೋ ಅತಿ ದೊಡ್ಡ ಶಿಕ್ಷೆ. ಅಣ್ಣ ಅದನ್ನೇ ಅಂದ್ರೆ ಇವಾಗ ನಾನು ಏನ್ ಮಾಡ್ಬಿಟ್ಟಿದೀನಿ ಅಣ್ಣ ಅಂದ್ರೆ, ಮಾತಾಡಿ ನಿಷ್ಠುರ ಆಗೋದಕ್ಕಿಂತ ಸುಮ್ನಿದ್ಬಿಡೋಣ ಅಂತ. ನನ್ ಕಾಲ್ ಮೆಸೇಜ್ ಏನಿಲ್ಲ ಅಣ್ಣ, ಅವ್ರ ಪೇರೆಂಟ್ಸ್ ಮಾಡಿದ್ರು ಅಷ್ಟೇನೆ ಬೇಡ. ಯಾಕೆ ಅವ್ರೊಂದ್ ಮಾತಾಡೋದು ನನ್ ಮನ್ಸ್ ಕೆಟ್ಟೋಗೋದು, ನನ್ ಮನ್ಸ್ ಕೆಟ್ಟಾಗ ಈ ತರ ಸಿಚುವೇಶನ್ಸ್ ಇದ್ದಾಗ ಎಷ್ಟು ನಾವು ಬಿಗಿಯಾಗಿ ಇಟ್ಕೊಂಡ್ರು ಕೂಡ ಕೆಲವೊಂದ್ಸಲ ಮನ್ಸ್ ಮಾತ್ ಕೇಳಲ್ಲ. ನೋಡವ, ಪರಿಸ್ಥಿತಿಗಳು, ಕೆಟ್ಟ ಪರಿಸ್ಥಿತಿಗಳು ಒಳ್ಳೆ ಪರಿಸ್ಥಿತಿಗಳಾಗಿ ಬದಲಾಗ್ಲಿಕ್ಕೆ ತುಂಬಾ ಸಮಯ ಬೇಕಿಲ್ಲ. ಆದ್ರೆ ಕೆಟ್ಟ ಪರಿಸ್ಥಿತಿಯಲ್ಲಿ ಆಡಿದ ಮಾತುಗಳು, ಮಾಡಿದ ಗಾಯ ಇದೆಯಲ್ಲ, ಅದು ಹಂಗೆ ಉಳಿದು ಬಿಡ್ತವೆ, ಹಂಗೆ ಉಳಿಯುತ್ತೆ. ಹಾಗಾಗಿ ಇಲ್ಲಿ ಇಷ್ಟೇ ತಾಯಿ, ನಿನ್ನ ಪ್ರೀತಿ, ನೀನು ಗಂಡನನ್ನ ಕುರಿತು ನನ್ನ ಪಾಲಿಗೆ ಬಂದಿದ್ದಾನೆ, ತಾಳಿ ಕಟ್ಟಿಸ್ಕೊಂಡಿದ್ದೀನಿ, ಅವನಿದ್ರೂ ಇಲ್ಲದೆ ಹೋದ್ರು ನಾನು ಪ್ರೀತಿಸದೇ ಹೋದ್ರು ನಾನು ಆತಗೆ ನಡ್ಕೊಳ್ತೀನಿ, ಆತನ ಕುರುಹಾಗಿ ಒಂದು ಮಗು ಇದೆ, ಅಷ್ಟೇ ಸಾಕು. ಅಂದ್ರೆ ನೀನು ಅಷ್ಟು ತೃಪ್ತಳಾಗಿರು, ಭಗವಂತ ನಿನಗೂ ಏನು ದ್ರೋಹ ಮಾಡಲ್ಲ. ಇಲ್ಲೇನೋ ಒಂದು ನಡೆದಿದೆ, ಅದು ಆತ ಏನು ಅನುಭವಿಸ್ಬೇಕು, ಅವಳೇನು ಅನುಭವಿಸ್ಬೇಕು, ಅದು ಕಾಲಕ್ರಮೇಣ ಆಗುತ್ತೆ. ಬಟ್ ನಿನಗೆ ಒಂದು ನನ್ನ ಸಲಹೆ ಅಂದರೆ ತವ್ರ ಮನೆಯನ್ನು ಹೆಚ್ಚು ವಿಶ್ವಾಸಕ್ಕೆ ತಗೋ, ಆಯಿತಾ? ಮತ್ತು ಈತನ ವಿಚಾರದಲ್ಲಿ ಹೆಚ್ಚು ಎನ್ಕ್ವೈರಿಗೆ ಇಳಿದು, ಅಂದರೆ ಸತ್ಯ ಗೊತ್ತಾದಷ್ಟು ಅಥವಾ ಕೆಲವು ವಿಚಾರಗಳು ಗೊತ್ತಾದಷ್ಟು ಇರೋ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀಯ. ಗಂಡನಿಗೆ ನಿಯತ್ತಾಗಿರೋದು ಒಂದು ಕಡೆ ಆದರೆ ತುಂಬ ಬದಲಾಯಿಸ್ಬಿಡ್ತೀನಿ, ಇನ್ನೊಂದು ತಿಂಗಳಲ್ಲಿ ಬದಲಾಯಿಸ್ಬಿಡ್ತೀನಿ, ಇಲ್ಲ, ಇದು ತಾನಾಗಿ ಬದಲಾಗಬೇಕವ. ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ, ಬದಲಾಗುತ್ತೆ, ಇನ್ನೊಂದು 2 ವರ್ಷ ಸಮಯ ತಗೊಳ್ಳುತ್ತೆ. ಆ್ಯಂಡ್ ಇಲ್ಲಿ ಬೇರೆದೇ ವಿಚಾರ ನಡೆಯೋದಿದೆ. ಅದಕ್ಕೆ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋ. ಆ ಗಂಡ ನಿನಗೆ ಜೀವಂತವಾಗೇ ಸಿಗ್ತಾರೆ. ಬಟ್ ಯಾವ ಹೆಣ್ಣಿನಿಂದ ಇವತ್ತು ಸುಖ ಅಥವಾ ಯಾವ ಹೆಣ್ಣಿನಿಂದ ನನಗೆ ಪರಮ ನೆಮ್ಮದಿ ಅಂತ ಹೋಗ್ತಿದ್ದಾರೋ ಅದೇ ಹೆಣ್ಣು ಈತನ ಬದುಕಿಗೆ ವಿಷವಾಗ್ತಾಳೆ. ನನ್ಗೂ ಒಂದ್ ಅನ್ಸ್ತಿದೆ, ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ. ನನ್ಗೂ ಇದನ್ ತುಂಬಾ ಚೆನ್ನಾಗಿ ಫೀಲ್ ಆಗ್ತಿದೆ, ನೀವ್ ಹೇಳಿದ್ರಲ್ಲ ಇವಾಗ. ಹೌದು, ಅವಳಿಂದನೇ ಇವರಿಗೆ ಸರಿಯಾದ ಮರ್ಯಾದೆ ಆಗುತ್ತೆ. ಅವತ್ತು ನೆನಪಾಗೆ ಆಗ್ತೀನಿ ನಾನು. ಅದನ್ನೇ ಹೇಳ್ತಾ ಇದ್ದೀನವ. ಕೆಲವೊಂದು ಸೂಕ್ಷ್ಮಗಳಂತೂ ಹೇಳಿದ್ದೀನಿ. ಇಲ್ಲಿ ಅಲ್ಲಿ ಏನಾದ್ರೂ ಆಗ್ಲಿ, ಮನೆಗೆ ಬಂದಾಗ ನನ್ನ ಗಂಡ ಬಂದ ಅಂತ ಮೊದಲು ಹೇಗೆ ಪ್ರೀತಿ ಕೊಡ್ತಿದ್ದೋ ಹಾಗೆ ಪ್ರೀತಿ ಕೊಡು. ಮಗುವನ್ನು ಚೆನ್ನಾಗಿ ನೋಡ್ಕೊ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ನಾಳೆ ಸರಿ ಹೋಗಿ ಬಂದ ಅಂದರೆ ಆಸ್ಪತ್ರೆಯಲ್ಲಿರೋ ಪೇಷಂಟ್ ಥರ ಅಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ನೋಡ್ಕೊಳ್ತೀಯಲ್ಲ, ಹಾಗೆ ಈಗ ಆತ ICUನಲ್ಲಿ ಇದ್ದಾನೆ, ಏನೋ ಪೆಡ್ತೀನಿ ಡಿಸ್ಚಾರ್ಜ್ ಆಗಿ ಬರ್ತಾನೆ, ಅವಾಗ ನೋಡ್ಕೊಳ್ಬೇಕಂದ್ರೆ ನೀನು ಆರೋಗ್ಯವಾಗಿರ್ಬೇಕಲ್ಲ. ಕೊರ್ಗಿ ನೀನು ಆರೋಗ್ಯ ಕಳ್ಕೊಂಡು ಕೃಷಿವಾಗಿ ಹೋದ್ರೆ ಮಗು ಅನಾಥ ಆಗ್ಬಿಡುತ್ತೆ. ಅದಾಗಬಾರ್ದು. ಚೆನ್ನಾಗಿರವ್ವ. ನನಗೆ ಪಾಪ ನಿಮ್ಮ ನಗುವಿನ ಹಿಂದಿರುವ ಆ ನೋವಿನ ಛಾಯೆ ನನಗೆ ತಿಳಿಯಬರುತ್ತೆ. ಆದರೆ ನಿನ್ನ ಪ್ರಬುದ್ಧತೆ ಇದೆಯಲ್ಲ, ನಮಗಿಂತ 100 ಪಟ್ಟಿದೆ. ನೀನು ಆ ವಿಚಾರದಲ್ಲಿ ಮಹಾನ್ ಉದಾಹರಣೆ ಈ ಲೋಕಕ್ಕೆ. ಯಾಕಂದರೆ ಇಂಥದ್ದೇನು ಆದಾಗ ಸಾಮಾನ್ಯವಾಗಿ ಏನು ನಡೆಯುತ್ತೆ ಗೊತ್ತ, ನಾವು ಒಂದು ಚಿಕ್ಕ ಕ್ಷಮೆಯನ್ನು ಕೊಡದೆ ಗಂಡನ ಬಿಟ್ಟು ಹೋಗ್ತಾರೆ. 2 ಇದನ್ನೇ ನೆಪ ಇಟ್ಕೊಂಡು ಇವರೊಂದು ಬ್ರಾಂಚ್ ಓಪನ್ ಮಾಡ್ಕೊಳ್ತಾರೆ. ಅಲ್ವನವಾ? ನೋಡ್ಬಿಟ್ಟಿದ್ದೀನಿ ಕಳೆದ 5 ವರ್ಷದಲ್ಲಿ ಇಂಥ ಮಿನಿಮಮ್ 4,000 ಕತೆ ಕೇಳ್ಬಿಟ್ಟಿದ್ದೀನಿ. ಹಾಗಾಗಿ ಹೇಳ್ತೀನಿ, ಈ ಗಂಡನ ದೌರ್ಬಲ್ಯತೆಯೇ ಈ ಹೆಣ್ಣು ದಾರಿ ತಪ್ಪಲಿಕ್ಕೆ ಕೆಲವೊಮ್ಮೆ ಕಾರಣ ಆಗುತ್ತೆ. ಆದರೆ ನಿಮ್ಮಂಥವ್ರು ಅಲ್ಲಲ್ಲಿ ಲೋಕದಲ್ಲಿ ಇರ್ತಾರೆ. ಗಂಡನ ದುರ್ಬಲತೆಯ ನಡುವೆಯೂ ತನ್ನ ಕಂದಮ್ಮಗಳಿಗೆ, ತನ್ನ ಸಂತಾನಗಳಿಗೋಸ್ಕರ ತನ್ನ ಇಡೀ ಬದುಕನ್ನು ತ್ಯಾಗ ಮಾಡೋ ಬುದ್ಧಿ. ಮತ್ತು ಗಂಡ ಇಲ್ಲ, ಇವತ್ತು ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ, ಇವತ್ತು ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ. ಅದೆಷ್ಟು ಕ್ಷಮೆ. ಕೆಲವೊಮ್ಮೆ ಆ ಕ್ಷಮೆಗಳು ಶಾಪವೇ. ಬಟ್ ಏನು ಮಾಡಲಿಕ್ಕಾಗಲ್ಲ. ಈಗ ನಾನು ಇಲ್ಲಮ್ಮ ಬಿಟ್ಬಿಡು ಅಂತ ಹೇಳಲಿಕ್ಕಾಗಲ್ಲ. ನಿನಗೆ ಬದುಕಬೇಕಾದವಳು, ನಿನಗೆ ತ್ಯಾಗದ ಬುದ್ಧಿ ಇರಬೇಕಾದ್ರೆ ನಾನೊಬ್ಬ ಅದನ್ನು ಬೇಡ ಅಂತ ಹೇಳಲಿಕ್ಕಾಗಲ್ಲ. ಆ ತ್ಯಾಗ ಬುದ್ಧಿ ನಿನಗೆ ಒಳ್ಳೆಯದೇ ಮಾಡುತ್ತೆ, ನಿನ್ನ ಮಗುವಿಗೂ ಒಳ್ಳೇದು ಮಾಡುತ್ತೆ, ಆಯಿತಾ? ಇದರಲ್ಲಿ ಯಾವುದೇ ಧೃತಿಗೆಡಬೇಡ. ಇನ್ನೊಬ್ಬರು ಹೆಣ್ಮಗಳು ಜೀವನವೋ ಗಂಡನ ಜೊತೆ ಚೆನ್ನಾಗಿದ್ದಾಳೆ, ನಂದು ಯಾಕೆ ಹಿಂಗಾಯಿತು? ನಮ್ಮ ಪಾಲಿಗೆ ಏನು ಬಂದಿದೆ, ಭಗವಂತ ನಮಗೆ ಕೊಟ್ಟಿರೋ ಪ್ರಸಾದ. ಗಂಡ ಚೆನ್ನಾಗಿದ್ದ ಕಾಲವನ್ನು ನಾನು ಅನುಭವಿಸಿದ್ದೀನಿ, ಗಂಡ ಯಾಕೋ ಹಾದಿ ತಪ್ಪಿರೋ ಕಾಲವನ್ನು ನಾನು ನೋಡ್ತಿದ್ದೀನಿ. ಹೇಗೆ ಈಗ ಸೂರ್ಯನಿಲ್ಲ, ಸೂರ್ಯ ಕಾಣ್ತಾ ಇಲ್ಲ, ಮತ್ತು ಬೆಳಿಗ್ಗೆ ಸೂರ್ಯ ಬರ್ತಾನೆ. ಹಾಗೆ ಬೆಳಕಿನ ಸಮಯ, ಕತ್ತಲಿನ ಸಮಯ ಇದಿದ್ದೆ. ಹಾಗಾಗಿ ಇದು ಒಂದು ಕತ್ತಲಿನ ಸಮಯ. ಬೆಳಕು ಬರುತ್ತೆ, ಮತ್ತೆ ಸೂರ್ಯ ಹುಟ್ಟುತ್ತಾನೆ, ಮತ್ತೆ ಗಂಡ ಪ್ರೀತಿ ಕೊಡ್ತಾನೆ. ಅದೇ ನಂಬಿಕೆಯಲ್ಲಿದ್ದೀನಿ ಅಣ್ಣ. ಅದೇ ಅಷ್ಟೇ ಅನ್ಕೊಂಡಿರೋದು. ಕರ್ಮ ಒಂದ್ ದಿವಸ ಅವನಿಗೆ ಗೊತ್ತು ಮಾಡ್ಸುತ್ತೆ ಎಲ್ಲದನ್ನು. ನನ್ನ ಹಾರೈಕೆ ಅದೇನೇ ದೊಡ್ಡ ದುರಂತ ಆದ್ರೂ ಗಂಡ ಜೀವಂತವಾಗಿ ನಿನ್ನ ಕೈಗೆ ಸಿಗುವಂತಾಗಲಿ, ಇದು ನನ್ನ ಹಾರೈಕೆ ತಾಯಿ. ನನ್ಗೂ ಅಷ್ಟೇನಾ.
ಈಗ ಈ ಈ ಮೂಲಕ ನಿಮ್ಮಂಥವ್ರು ಹೇಳಬೇಕು, ಯಾಕೆ ಹೆಣ್ಣು ಮಕ್ಕಳು ನಿಮ್ಮ ಗಂಡ ಬಿಟ್ಟು ಹೋದ, ನಿಮ್ಮ ಸಂಸಾರ ಹಾಳಾಯ್ತು ಅಂತ ಇನ್ನೊಬ್ರು ಸಂಸಾರ ಹಾಳು ಮಾಡಕ್ ಹೋಗ್ತೀರಿ? ಮಾಡ್ಬಾರ್ದು ಅಣ್ಣ. ಇದು ಅವ್ರು ಅಂದ್ಕೊಳ್ಬೋದು, ಇವತ್ತು ನನಗೊಬ್ಬ ಗಂಡಿನ ಆಸರೆ ಬೇಕು, ಗಂಡಿನ ಆಸರೆ ಬೇಕು ಅಂದರೆ ಇನ್ನೊಂದು ಮದುವೆಯಾಗಿ ಇನ್ನೊಬ್ಬ ಗಂಡನನ್ನು ಈ ರೀತಿ ಹೆಂಡತಿಗೆ ಅವನ ಹೆಂಡತಿಗೆ ನೋವು ಕೊಟ್ಟು ಆ ಗಂಡನನ್ನು ನಿನ್ನ ಬುಟ್ಟಿಗೆ ಹಾಕ್ಕೊಂಡು ಇನ್ನೊಂದು ಹೆಣ್ಣು ಕಣ್ಣೀರು ಹಾಕಿದ್ರೆ ಇವತ್ತೇನೋ ಅವ್ನು ನಿಮ್ಗೆ ಒಲ್ದಿರ್ಬೋದು, ನೀವು ಚೆನ್ನಾಗಿ ನಡ್ಕೊಳ್ತಿರೋ, ಆದ್ರೆ ಕಬ್ಬಿ ಹಿಂಗೆ ನಡೀತಿರೋಳು ಬೀಳ್ಲಿಕ್ಕೆ ತುಂಬ ಸಮಯ ಬೇಕಿಲ್ಲ, ನರಕ ಅನುಭವಿಸ್ಬಿಡ್ತೀರ. ನನ್ಗೂ ಹೇಳ್ಕೊಟ್ರು ಅಣ್ಣ, ನೀನ್ ಹೋಗು ಅವ್ರ ಮನೆ ಹತ್ರ, ಗಲಾಟಿ ಮಾಡು, ಹಿಂಗ್ ಮಾಡು. ಅಣ್ಣ ನಾನು ಒಂದ್ ಮಾತು ಕೇಳ್ದೆ, ಅವ್ಳ ವೃತ್ತಿಲೇ ಅದಾಗಿರ್ಬೋದು, ಅದನ್ನ ನಾನ್ ಪ್ರಶ್ನೆ ಮಾಡಿದ್ರೆ ಒಳ್ಳೇದಾಗಲ್ಲ. ಮನೆ ವಸ್ತುನೇ ಸರಿ ಇಲ್ಲ, ಅದನ್ನೇ ಹೇಳ್ದೆ, ನನ್ ಮನೆ ವಸ್ತುನೇ ನಂಗೆ ಸರಿಗಿಲ್ಲ ಅನ್ನುವಾಗ ನಾನ್ ಅವಳನ್ನ ಹೋಗಿ ನೀನ್ ಸರಿಗಿರೆ ಅಂತ ಅನ್ನೋದು ತಪ್ಪು. ಅದು ಅವಳ ಕೆಲ್ಸ. ಗಂಡನೇ ಬಂದ ನಾನೇನ್ ಕರ್ದಿಲ್ಲ ಅಂದ್ರೆ ಮುಗಿದ ಅಣ್ಣ ಹೇಳಾಯ್ತು ಅದನ್ನ. ಅದೆಲ್ಲ ಹೇಳಾದ್ಮೇಲೂ ಕೂಡ ನನಗ್ ಕೆಲವ್ರು ಹೇಳ್ಕೊಟ್ಟಿದ್ದು, ಹೋಗು ನೀನ್ ಅಲ್ಲೋಗ್ಬಿಟ್ಟು ನೀನು ಸ್ಟ್ಯಾಂಡ್ ತಗೋ, ಹಂಗೆ ನಾನು ಹೇಳಿದ್ ಒಂದೇ ಅಣ್ಣ. ಅವಳು ಆಮೇಲೆ ಅವಳಿಗೆ ಶಾಪ ಆಗು ಅದ್ ಮಾಡು, ನಾನು ಒಂದೇ ಕೇಳಿದಣ್ಣ. ಅವಳು ನನ್ನಂಗೆ ಒಬ್ಳು ಹೆಣ್ಣು ಆಯ್ತಾ, ಅವಳಿಗೂ ಒಬ್ಳು ಮಗಳಿದ್ದಾಳೆ. ಇವತ್ತು ಅವಳು ಏನೋ ಅನುಭವಿಸ್ತಲೇ ಇರ್ಬೋದು, ನಾನ್ ಥಿಂಕ್ ಮಾಡ್ತಿರೋದೇನೋ ಅವಳಿಗೂ ಒಂದ್ ಮಗಳಿದ್ದಾಳೆ. ಇನ್ನೊಂದ್ 2 ವರ್ಷ ಬಂದ್ರೆ ವಯಸ್ಸಿಗೆ ಬರ್ತಾಳೆ ಅಣ್ಣ. ಅವಳಿಗೆ ಆಗ್ಲೇ 12 ವರ್ಷ 12 ವರ್ಷ. ನಾನೇನೋ ಒಂದ್ ಗಲಾಟಿ ಮಾಡೋದ್ರಿಂದ ಅವಳ ಜೀವನ ಹಾಳಾಗ್ಬಾರ್ದಣ್ಣ. ಜೀವನ ನೀನ್ ಹಾಳು ಮಾಡೋದು ವಿಚಾರ ಅಲ್ಲಿ ಇಲ್ವೇ, ಅದಾಲೆ ಮುಗಿದು ಹೋಗಿದೆ ತಾಯಿ. ಇನ್ನು ಮುಂದೆ ಫಲವನ್ನ ನೋಡೋದಷ್ಟೇ ಅವರಿಗೆ ಭಾಗ್ಯ ಇದೆ. ಅಂದ್ರೆ ಹೇಗೆ ಹೋಟೆಲಲ್ಲಿ ಜನರಿಗೆ ಬಡಿಸ್ಲಿಕ್ಕೆ 7:30 ಶುರು ಮಾಡಿದ್ರೆ ಆ ಬಡಿಸೋ ಊಟವನ್ನು ತಯಾರಿ ಬೆಳಗಿನ ಜಾವ 4 ಗಂಟೆಗೆ ಶುರುವಾಗಿರುತ್ತೆ. ಅವ್ರದ್ದು ತಯಾರಿ ಶುರುವಾಗಿದೆ, ಬಡಿಸೋದಿಕ್ಕೆ ಬಾಕಿ ಇದೆ, ಅದಿನ್ನು ಮುಂದೆ ಅವ್ರು ನೋಡ್ಕೊಳ್ತಾರೆ. ಅದ್ ನಿನ್ನ ಗಂಡನ ವಿಚಾರನು ಸೇರಿಸಿ ಗೊತ್ತಾಯ್ತು ಅಣ್ಣ. ಹಾಗಾಗಿ ಅಲ್ಲಿ ಯಾವುದು ಪ್ರಾಣ ಹಾನಿ ಆಗದೆ ಇರಲಿ, ಆದರೆ ಧರ್ಮಕ್ಕಂತೂ ಗೆಲುವು ಸಿಕ್ಕೇ ಸಿಗುತ್ತೆ ತಾಯಿ. ನೀನು ಅದೇ ನಂಬಿಕೆಯಲ್ಲಿ ನಿನ್ನ ಜೀವನವನ್ನು ಕಳಿ. ಗಂಡನನ್ನ ತಿನ್ನೋ ಉಣ್ಣೋ ವಿಚಾರದಲ್ಲಿ ಎಲ್ಲೂ ಹಂಗಸಬೇಡ, ಯಾವುದೇ ರೀತಿಯಲ್ಲಿ ನೋವು ಕೊಡಬೇಡ. ಮಾಡಲ್ಲ ಅಣ್ಣ, ಆತರ ಮಾಡ್ಬಾರ್ದು ಕೂಡ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೀನಿ. ಹೌದು, ನಮ್ದು ಈಗ 4 ದಿನದ ಬದುಕು, ಈತನ ಬದುಕಲ್ಲಿ ನೀನು ಬರಬೇಕಿತ್ತು, ಒಂದಷ್ಟು ಆತನಿಂದ ನೀನು ನೋವು ತಿನ್ಬೇಕಿತ್ತು. ಅಂದ್ರೆ ಭಗವದ್ಗೀತೆ ಹೇಳುತ್ತೆ, ಈ ರೀತಿ ಯಾರಾದ್ರೂ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಾಗ, ಈ ರೀತಿ ನಂಬಿಕೆ ದ್ರೋಹ ಮಾಡಿದಾಗ, ನಾವು ಈಗ ಮಾಡ್ದ ಅಂತ ನಮ್ಮ ಬದುಕನ್ನು ಕೊರಗ್ತಾ ಕೂತ್ಕೊಳ್ಳೋದಕ್ಕಿಂತ, ಅಯ್ಯೋ ಅವನಿಗೆ ಭಗವಂತ ಕೊಟ್ಟಿರುವ ಪಾತ್ರವನ್ನು ಅವನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದಾನೆ ಎಂದುಕೊಂಡು ಸುಮ್ಮನಾಗಿ ನಮ್ಮ ಜೀವನ ನಾವು ನೋಡ್ಕೊಳ್ಬೇಕು. ಯಾಕೆ ಎಲ್ಲರದ್ದು ಒಂದೊಂದು ಪಾತ್ರ, ಅವಳದ್ದು ಒಂದು ಪಾತ್ರ, ಈತನದ್ದು ಒಂದು ಪಾತ್ರ, ನಿನ್ನದೂ ಒಂದು ಪಾತ್ರ. ನನ್ನ ಹಿಂದೆ ನಾನು ಈತನಿಗೇನೋ ನೋವು ಕೊಟ್ಟಿದ್ದೆ, ಅದು ಹಿಂದಿನ ವರ್ಷವೋ ಹಿಂದಿನ ಜನ್ಮವೋ ಗೊತ್ತಿಲ್ಲ, ಈ ಮೂಲಕ ನನಗೂ ನೋವು ಕೊಡ್ತಿದ್ದಾನೆ. ಅಂದ್ರೆ ಇದನ್ನ ಕರ್ಮದ ದೃಷ್ಟಿಯಿಂದ, ಜನ್ಮಾಂತರದ ಪ್ರಾರಬ್ಧಗಳ ದೃಷ್ಟಿಯಿಂದ ನೋಡಿದಾಗ ಹಂಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ಬೇಕು. ಬಟ್ ನಾವು ಇದಕ್ಕೆ ಕಾರಣ ಹುಡುಕೊಂಡು ಏನೊಂದು 500 ವರ್ಷ ಬದುಕೋರ್ತಾರ ಹುಡುಕೊಂಡು ಹೋದ್ರೆ ಆ ಕಡೆಗೆ ಅನ್ಸುತ್ತೆ, ಅರೆ ಇದೊಂದು ಚಿಕ್ಕದು ಹಂಗೊಂದು ಒಂದು 5 ನಿಮಿಷಗಳ ಕಾಲದ ಈ ಬದುಕು, ನಾನು ಬರೀ 5 ನಿಮಿಷ ಈ ತಪ್ಪು ಹುಡ್ಕೋದ್ರಲ್ಲೇ ಕಳೆದ್ಬಿಟ್ಟೆ, ನಾನು ಬದುಕಿದ್ದೇನು ಮತ್ತೆ ಅಂತ. ಅಣ್ಣ ಇವಾಗ ನಂಗೆ ಅದೇ ಫೀಲ್ ಆಗ್ತಿರೋದಣ್ಣ. 1 ತಿಂಗಳು 1.5 ತಿಂಗಳು ಸೇಮ್ ನೀವ್ ಹೇಳಿದ ತರನೇ ನಾನು ಆಡ್ತಿದ್ದು. ಇವಾಗ 1.5 ತಿಂಗಳಿಂದ ನಿಮ್ ಪ್ರೋಗ್ರಾಮ್ ಅಲ್ಲಿ ಸ್ಟೋರೀಸ್ ಎಲ್ಲ ನೋಡ್ತಿದ್ದೀನಲ್ಲ, ಕೇಳ್ತಿದ್ದೀನಲ್ಲ, ಇವಾಗ ಅನಿಸ್ತಿರೋದು ಒಂದೇ ಅಣ್ಣ ನನ್ಗೆ, ಏನಾಗುತ್ತೆ ಮಹಾನ್, ಏನಾಗಿದೆ ಅಷ್ಟೇ ಆಗಿರೋದು. ತಿತ್ಕೊಂಡ್ ಬಂದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇಲ್ವಾ, ನನ್ ಹಣೆ ಬರ ಹಿಂಗೆ, ನನ್ ಜೀವನ ನಾನ್ ನೋಡ್ಕೊಬೇಕು, ನನ್ ಮಗಳನ್ ಚೆನ್ನಾಗ್ ಸಾಕ್ಬೇಕು. ನಾನ್ ಇನ್ನೇನು ಮಾಡಂಗಿಲ್ಲ. ನಮ್ಮ ಅಪ್ಪ ಅಮ್ಮಂಗ್ 3 ಜನ ಹೆಣ್ಮಕ್ಳಲ್ಲ, ಈಗ ಹೆಣ್ಮಗ್ಳಾಗಿರಲ್ ಗಂಡ್ ಮಗ ಆಗಿ ನನ್ನ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಬೇಕು, ಅದ್ರ ಜೊತೆ ನನ್ ಮಗಳನ್ನೂ ಚೆನ್ನಾಗ್ ನೋಡ್ಕೊಬೇಕು ಅನ್ನೋ ಧೈರ್ಯ ತಗೊಂಡ್ಬಿಟ್ಟಿದೀನಿ ಅಣ್ಣ. ನಾನು ಅದೇ ಹೇಳ್ತೀನಿ, ನಿನ್ನ ತಾಯಿ ಎಂದು ಮಗಳಿಗೋಸ್ಕರ ಕಾಲಿಗೆ ಬಿದ್ಲಲ್ಲ, ಆ ತಾಯಿಗೋಸ್ಕರ ನೀನ್ ಜೀವ ಕೊಡೋದು ತಪ್ಪಿಲ್ಲ. ಅಂದ್ರೆ ಜೀವನದ ಸಾರ್ಥಕತೆ ಸ್ವಯಂ ನಮ್ಮ ನಗುವಿಗೋಸ್ಕರ ಇನ್ಯಾರು ಅಳ್ಳಿಕ್ಕೆ ತಯಾರಿದ್ದಾರೆ ಅಂದರೆ ಅವರನ್ನ ಸಂತೋಷಪಡಿಸೋದೆ ಭಗವಂತನ ಪೂಜೆಗಿಂತ ಅತಿ ದೊಡ್ಡ ಪೂಜೆ ಅದು. ಹೌದು ಅಣ್ಣ. ಹಾಗಾಗಿ ಈತ ಬರುವಿಕೆಗೋಸ್ಕರ ಕಾಯು, ಬಂದ್ರೆ ಚೆನ್ನಾಗಿ ನೋಡ್ಕೊ, ಅಂದ್ರೆ ಬದಲಾದ್ರೆ ಓಕೆ, ಇಲ್ಲ ನೀನು ಆಲ್ರೆಡಿ ಒಂದು ತತ್ವಕ್ಕೆ ಬದ್ದಳಾಗ್ಬಿಟ್ಟಿದ್ದೀಯ, ಇನ್ನು ಬೇರೆ ಮದುವೆ ಆಗಲ್ಲ, ನಾನು ಬಿಟ್ಟು ಹೋಗಲ್ಲ, ಈ ಮಗುನ ನೋಡ್ಕೊಂಡು ನನ್ನ ಜೀವನ ನೋಡ್ಕೊಂಡು ಇಲ್ಲಿರ್ತೀನಿ. ಆತ ಭಗವಂತನ ದಯೆ, ಆತನಿಗೂ ಚಿಕ್ಕ ಶಿಕ್ಷಣ ದೊಡ್ಡ ಶಿಕ್ಷಣ, ಒಟ್ಟಿನಾಗೆ ಆ ಆತ್ಮ ನನ್ನ ಗಂಡ ಬದಲಾಗಲಿ ಅನ್ನೋ ಮಮಕಾರ ಹೋಗ್ಬಿಟ್ಟಿದೆ, ಆ ಆತ್ಮ ಬದಲಾಗ್ಲಿ, ಯಾಕಂದ್ರೆ ಅದು ಹಿಂಗೆ ಹೋದ್ರೆ ಪಾತಾಳಕ್ಕೆ ಹೋಗ್ಬಿಡುತ್ತೆ. ಹೌದು ಹೌದು ಅಣ್ಣ. ಈಗ ನನ್ನ ಗಂಡ ಅಂದಾಗ ನನಗೇನೇನೋ ಯೋಚನೆ, ನನ್ನ ತೆಗೆದು ಹಾಕ್ಬಿಟ್ಟು
ಅಯ್ಯೋ ಅಂದ್ರೆ ಆ ಚರಂಡಿಗೆ ಬಿದ್ದಿರೋ ಮಗು ನಂದಲ್ದೆ ಹೋದ್ರು ಕೂಡ ಮಗು ಅಂತ ನೋಡಿದಾಗ ಅಯ್ಯೋ ಯಾವ ಮಗು ಆದ್ರೇನಪ್ಪ ಮೇಲೆ ಕೆತ್ತೋಣ, ನನ್ನ ಮಗು ಮಾತ್ರ ಅಂದಾಗ ನನಗೆ ಚರಂಡಿಯಿಂದ ಮೇಲೆ ಎತ್ತೋಕ್ಕಿಂತ ಮುಂಚೆನೇ ಎದೆ ಹೊಡೆದೋಗಿರುತ್ತೆ. ಯಾಕೆ ನನ್ನ ಅನ್ನೋದು ಎಷ್ಟು ನೋವು ಕೊಡುತ್ತೆ ಅಂದರೆ, ಅಯ್ಯೋ ಬಿಡು ಎತ್ತಬಹುದಲ್ವಾ ಅನ್ನೋ ಧೈರ್ಯವನ್ನು ನಾನು ಕಳ್ಕೊಂಡ್ಬಿಡ್ತೀನಿ. ಬಿದ್ದಿದೆ ಅನ್ನೋ ಸುದ್ದಿ ಕೇಳಿ ಸತ್ತೋಗ್ಬಿಡ್ತೇನೆ. ಆ ಮಮಕಾರಕ್ಕಷ್ಟು ದುರಂತ ಆ ಮಮಕಾರಗಳು. ಹಾಗಾಗಿ ನನ್ನ ಗಂಡ ಸಂಸಾರಿಕ ಈ ಮಾಯಾ ಪ್ರಪಂಚದಲ್ಲಿ ಸತ್ಯ ಸುಳ್ಳಾಗಿ ಕಾಣುತ್ತೆ, ಸುಳ್ಳು ಸತ್ಯವಾಗಿ ಕಾಣುತ್ತೆ. ಅಯ್ಯೋ ನನ್ನ ಗಂಡ, ನನ್ನ ಮಗು, ನನ್ನ ತಾಯಿ, ನನ್ನ ಬಂಧು, ನನ್ನ ಬಳಗ ಇವೆಲ್ಲವೂ ಮಿಥ್ಯ, ಭಗವಂತನೇ ಸತ್ಯ. ಆದರೆ ಭಗವಂತ ವಹಿಸಿರುವ ಈ ಕರ್ತವ್ಯದಲ್ಲಿ ನಾನೆಷ್ಟು ಪ್ರಾಮಾಣಿಕಳಾಗಿದ್ದೆ ಅನ್ನೋದೇ ಲೆಕ್ಕವೇ ಹೊರತು ಗಂಡ ನನಗೆಷ್ಟು ಪ್ರಾಮಾಣಿಕನಾಗಿದ್ದ ಅನ್ನೋದು ಇಲ್ಲ. ಅದು ಅವನ ಕರ್ಮಕ್ಕೆ ಸೇರುತ್ತೆ, ಅದು ನನ್ನ ಕರ್ಮಕ್ಕೆ ಸೇರಲ್ಲ. ಹೌದು. ಬಟ್ ನಾನು ನನ್ನ ಗಂಡ ಹೀಗೆ ಹಾದಿ ತಪ್ಪಿದಾಗಲೂ ನಾನು ದಾರಿ ತಪ್ಪಲಿಲ್ಲ ಅನ್ನೋದು ನನ್ನ ಕರ್ಮಕ್ಕೆ ಸೇರಿದ್ದು, ನನ್ನ ಪುಣ್ಯಕ್ಕೆ ಸೇರಿದ್ದು. ಹೌದಪ್ಪ, ಇವಳ ಗಂಡ ದಾರಿ ತಪ್ಪಿದ್ದ, ಇವಳ ಗಂಡ ಪರಸ್ತ್ರೀ ಸಹವಾಸ ಮಾಡಿದ್ದ, ಹಾಗಾಗಿ ಇವಳು ನರಕಕ್ಕೆ ಹಾಕಿ ಅಂತ ತಳ್ಳಲ್ಲ. ಹೌದು, ಅವಳ ಗಂಡ ಹೋಗಿರ್ಬೋದಪ್ಪ, ಇವಳು ನಿಯತ್ತಾಗಿ ಇದ್ಲು ಅಂತ ನಿನ್ನನ್ನು ದೇವತೆಗಳ ಲೋಕದಲ್ಲಿ ಜಾಗ ಕೊಡು. ಅಂದರೆ ಸ್ವಯಂ ನಾನು ಧರ್ಮಕರ್ಮವಾಗಿ ನಡ್ಕೊಂಡೆ, ನನ್ನ ಪಕ್ಕದಲ್ಲಿರೋರನ್ನ ತಪ್ಪು ಅಂತ ಕಂಡಾಗ ತಿದ್ದು ಪ್ರಯತ್ನ ಮಾಡಬೇಕು. ಬಟ್ ಅವರು ಅಯ್ಯೋ, ಈಗ ಲೋಕದಲ್ಲಿ ಮಾತ್ರ ಇಂಥದ್ದೊಂದು ನಿಯಮ ಇದೆ, ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿಗೆ ಬೈತಾರೆ. ಆದರೆ ಭಗವಂತನ ಲೋಕದಲ್ಲಿ ಹಾಗಲ್ಲ, ಅವ್ರ ತಪ್ಪಿಗೆ ಅವರು ಹೊಣೆ. ಹಾಗಾಗಿ ಲೋಕದಲ್ಲಿ ಮಗ ಸಾಧನೆ ಮಾಡ್ರೆ ಅಪ್ಪ ಅಮ್ಮಂಗೆ ಸನ್ಮಾನ ಮಾಡ್ತಾರೆ, ಮಗ ಉಗ್ರಗಾಮಿ ಆದರೆ ತಂದೆ ತಾಯಿಗೆ ಮಟ್ಟಲು ಹೊಡಿತಾರೆ. ಲೋಕದಲ್ಲಿ ಮಗನ ಸಾಧನೆ ಅಥವಾ ಸಂತಾನಗಳ ಅಥವಾ ಕಟ್ಟಿಕೊಂಡವನ ಸಾಧನೆ ವೇದನೆಗಳು ಅವನ ಹೆಂಡತಿ ಮಕ್ಕಳಿಗೂ ಸಲ್ಲುತ್ತೆ. ಆದರೆ ಭಗವಂತನ ಲೆಕ್ಕದಲ್ಲಿ ಅದು ಬೇರೆದೇ ಕತೆ. ಅಲ್ಲಿ ನಿನ್ನ ಮಗನ ಸಹ ಪುಣ್ಯ ನಿನಗೆ ಬರಲ್ಲ. ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ಸಾರಿ ಅಯ್ಯೋ ನನ್ನ ಗಂಡ ನನ್ನ ಮಾಂಗಲ್ಯವನ್ನ ಚೆನ್ನಾಗಿಡಪ್ಪ ಅಂತ ನೀನು ಅಂದ್ರೆ ಇದೊಂದು ತಪ್ಪು ಕಲ್ಪನೆ. ನಾನು ಪೂಜೆ ಮಾಡ್ರೆ ನನ್ನ ಗಂಡ ನಿನ್ನ ಗಂಡನ ಕರ್ಮ ಚೆನ್ನಾಗಿದ್ದರೆ, ಕರ್ಮಗಳು ಒಳ್ಳೆ ದಾರಿಯಲ್ಲಿದ್ದರೆ ಆತ ಚೆನ್ನಾಗಿರ್ತಾನೆ. ನೀನಿಲ್ಲಿ ದಿವಸ ದೇವ್ರಿ ಪೂಜೆ ಮಾಡಿ ನಿನ್ನ ಗಂಡ ಅಲ್ಲಿ ಹೊಲ್ಸೊಲ್ಸಾಗಿ ಅನ್ಯಾಯ, ಮೋಸ, ವಂಚನೆ, ಅತ್ಯಾಚಾರ, ಅನಾಚಾರಗಳಲ್ಲಿ ಪರಸ್ತ್ರೀಯಲ್ಲಿ ಭಾಗವಹಿಸಿದ್ರೆ ಇಲ್ಲಿ ನಿನ್ನ ಪೂಜೆ, ಅರೆ ನೀನು ಪೂಜೆ ಮಾಡ್ತೀಯಂತ ಆತ ಇನ್ಯಾರಿಗೂ ದ್ರೋಹ ಮಾಡಿದ್ರೆ ಆತ ನಾನು ಕಾಪಾಡಬೇಕಾ? ಅದು ಹಾಗೆ ಲೆಕ್ಕಕ್ಕೆ ಬರಲ್ಲ. ಏನೋ ಅಯ್ಯೋ ನನ್ನ ಹೆಂಡತಿ ನನಗೋಸ್ಕರ, ಗಂಡನಿಗೋಸ್ಕರ ಪೂಜೆ ಮಾಡೋದು ಈ ಹೆಣ್ಣಿನ ಪತಿವ್ರತೆತನವನ್ನು ತೋರಿಸುತ್ತೆ ಹೊರತು ನಿನ್ನ ಪೂಜೆ ನಿನ್ನ ಗಂಡನನ್ನು ಕಾಪಾಡಲ್ಲ. ಅವರವರ ಕರ್ಮಗಳು ಅವರವರನ್ನು ಕಾಪಾಡೋದು, ಉದ್ಧಾರ ಮಾಡೋದು ಅದು ಅವರವರ ಕರ್ಮಗಳಿಂದ. ಎಲ್ಲೋ ಕೆಲವೊಮ್ಮೆ ನಾವಂತೆ ಅಯ್ಯೋ ನನ್ನ ಹೆಂಡತಿ ಪೂಜೆ ಫಲನಪ್ಪ ನಾನು ಬದುಕೊಂಡ್ಬಿಟ್ಟೆ. ಅದು ಗಂಡ ಹೆಂಡತಿ ಕೊಡೋ ಗೌರವ ಅಷ್ಟೇ, ಅದು ಸತ್ಯ ಬೇರೆ ಇರುತ್ತೆ. ಹಾಗಾಗಿ ಪ್ರತಿ ಸಾರಿ ಅಲ್ಲೆಲ್ಲೋ ಅರ್ಶಿನ ಕುಂಕುಮ ಕೊಡಬೇಕಾದ್ರೆ ಆ ಕುಂಕುಮವನ್ನು ಅರ್ಶಿನ ಕುಂಕುಮ ತೆಗೆದು ನನ್ನ ತಾಳಿಗೆ ಇಟ್ಕೊಳ್ತೀನಲ್ಲ, ಆ ತಾಳಿಗೆ ನಾನೊಬ್ಳು ಹೆಂಡತಿಯಾಗಿ ನಾನು ಕೊಡ್ತಿರೋ ಗೌರವ ಹೊರತು ನಾನು ಕುಂಕುಮ ಇಟ್ಕೊಳ್ಳೋದು ನನ್ನ ಗಂಡ ಚೆನ್ನಾಗಿರಲಿ, ನನ್ನ ತಾಳಿ ಭಾಗ್ಯ ಚೆನ್ನಾಗಿರಲಿ, ಇದು ನನ್ನ ಭರವಸೆ, ಭಗವಂತ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ. ಆದರೆ ಆತ ತಪ್ಪು ದಾರಿಲಿದ್ದು ನಾನು ಏನು ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ಅದಾಗಲ್ಲ. ಹಾಗಾಗಿ ನನ್ನ ತಾಳಿ ಕಾಪಾಡ್ಕೊಳ್ಳೋದು ಅಂದ್ರೆ ಅದರರ್ಥ ಗಂಡನನ್ನು ತಿದ್ದುವ ಪ್ರಯತ್ನ ಗರಿಷ್ಠ ಮಟ್ಟದಲ್ಲಿ ಮಾಡೋದೇ ನನ್ನ ತಾಳಿ ಕಾಪಾಡ್ಕೊಳ್ಳೋಕೆ ನಾನು ಮಾಡೋ ಶ್ರೇಷ್ಠ ಕಾರ್ಯ. ಹೌದು. ಹಾಗಾಗಿ ಭಗವಂತನ ಮೇಲೆ ನಂಬಿಕೆ ಇಡಿ, ಪ್ರಾರ್ಥನೆ ಮಾಡಿ. ಆ ಗಂಡ ಸರಿ ಹೋಗೋದು ಬಂದ ಕಾಲದಲ್ಲಿ ಅಥವಾ ಈಗಲೂ ಕೂಡ ಊಟಕ್ಕೆ ಪ್ರೀತಿಗೆ ವ್ಯತ್ಯಾಸ ಮಾಡಬೇಡಿ. ಅದರ ಹೊರತಾಗಿ ಮೊದಲಿನಷ್ಟು ಈಗ ನೀನು ಹುಚ್ಚಿ ಅಲ್ಲ. ಹೌದು, ನಿನಗೆ ಸತ್ಯಾಸತ್ಯತೆಗಳ ಅರಿವಾಗಿದೆ ತುಂಬಾ ಚೆನ್ನಾಗಿ. ಹಾಗಾಗಿ ಮೊದಲಿನಷ್ಟು ನೋವು ಇಲ್ಲ, ಮೊದಲಿನಷ್ಟು ಆತಂಕವೂ ಇಲ್ಲ. ಈಗ ಮಗು, ನೀನು, ನಿನ್ನ ಆರೋಗ್ಯ, ಗಂಡನೂ ಹೌದು, ಮುಂದೆಲ್ಲ ಸರಿ ಹೋಗುವ ಕಾಲ ಬರುತ್ತೆ ತಾಯಿ. ನನ್ನ ಹಾರೈಕೆ ಅವತ್ತು ಫೋನ್ ಮಾಡಿ ನೀನೇ ಹೇಳುವಂತಾಗಲಿ, ನಿನ್ನ ಮಗುವಿಗೆ ಆರೋಗ್ಯ, ನಿನ್ನ ಗಂಡನಿಗೆ ಆರೋಗ್ಯ, ನಿನಗೂ ಆರೋಗ್ಯ. ಎಲ್ಲ ಸಂಸಾರ ಮೊದಲು ಹೆಂಗೆ ಒಂದು ವೈಭವದ ನೆಮ್ಮದಿಯ ಕಾಲ ಇತ್ತು, ಆ ಗತಕಾಲ, ಆ ಗತ ವೈಭವ ಮತ್ತೆ ನಿನ್ನ ಬದುಕಲ್ಲಿ ಬೇಗ ಬರುವಂತಾಗಲಿ. ಇದು ನನ್ನ ಹಾರೈಕೆ ತಾಯಿ. ಒಳ್ಳೇದಾಗ್ಲು, ಬಹಳ ಖುಷಿ. ನೋಡಿ ಎಷ್ಟು ಜನ ನಿಮಗೋಸ್ಕರ ಕಮೆಂಟ್ ಮಾಡ್ತಿದ್ದಾರೆ, ಧೈರ್ಯ ಹೇಳ್ತಿದ್ದಾರೆ. ಈ ಕಾರ್ಯಕ್ರಮ ಅಥವಾ ನೀವಿಲ್ಲ ಹಂಚಿಕೊಂಡಿದೆ, ಎಷ್ಟೋ ನಿಮ್ಮಂಥ ಹೆಣ್ಮಕ್ಳಿಗೆ ಸ್ಫೂರ್ತಿಯಾದ್ರಿ ನೀವು. ಅಂದರೆ ಇಲ್ಲ ಬಿಟ್ಟು ಹೋಗ್ಬಿಡೋಣ, ಇಲ್ಲ ನಾನು ಒಂದೇನೋ ನನ್ನ ಸುಖನೂ ಮುಖ್ಯ ಅಲ್ವಾ, ನಾನು ಏನೋ ಒಂದು ಹುಡುಕೊಂಡ್ಬಿಡೋಣ, ಇಂಥ ಬುದ್ಧಿ ಇರೋ ಎಷ್ಟೋ ಹೆಣ್ಣು ಮಕ್ಕಳಿಗೆ ನಿನ್ನ ಕತೆ ಪಾಠವಾಗಿದೆ.
ಅದೇ ನಾ ಬಿಟ್ಟೋಗ್ಬೋದಣ್ಣ, ಬಿಟ್ಟೋದ್ರೆ ನನ್ನನ್ನು ಅದೇ ತರನೇ ಆಡ್ಕೊಂತಾರ ಹೊರತು ಅದೇ ಬದ್ಲು ಮಾಡ್ಕೊಂಡು ನನ್ಗಿಷ್ಟ ಬಂದಂಗೆ ನನ್ ಜೀವನ ನಾನು ಇನ್ನೂ 4 ಜನ ಮೆಚ್ಚೋ ತರ ಬಾಳಿದ್ರೆ ಇನ್ನೂ ಅವ್ರು ನೋಡ್ದವ್ರು ಅನ್ಕೋತಾರಲ್ವಾ ಅವ್ರ ಲೈಫ್ ಎಷ್ಟ್ ಚೆನ್ನಾಗಿದೆ, ದುಡುಕ್ಬಾರ್ದಲ್ವಾ ಯಾವ್ದೇ ವಿಷಯದಲ್ಲೂ ಅಂತ. ಸತ್ಯ 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 ಸತ್ಯ. ಇರ್ಲಿ ನಿನ್ನ ಈ ನಿರ್ಧಾರ ಖಂಡಿತ ನಿನಗೆ ಎಂದಿಗೂ ತಪ್ಪು ಅಂತ ಅನಿಸ್ದಂಗಿರ್ಲಿ. ಆ ನಿರ್ಧಾರಕ್ಕೆ ತಕ್ಕ ಫಲವನ್ನು ನಿಧಾನವಾಗಿ ಆದರೂ ಭಗವಂತ ಕೊಡ್ತಾನೆ. ಅತಿ ಬೇಗ ಹೇಳ್ತಾರಲ್ಲ, ಬೇಗ ಬೇಗ ಮೊದಲು ಮನುಷ್ಯನಿಗೆ ಹಲ್ಲುಗಳು ಬರ್ತಾವೋ ನಾಲಿಗೆ ಬರುತ್ತೋ? ಆದರೆ ಮೊದಲು ಉದುರೋಗೋದು ಯಾವುದು? ಹಲ್ಲು. ನಾಲಿಗೆ ಬೇಗ ಬಂದರೂ ಕಡೆವರೆಗೂ ಉಳಿಯುತ್ತೆ, ಹೌದು. ಹಲ್ಲು ಲೇಟಾಗಿ ಬಂದು ಬೇಗ ಹೊಂಟೋಗುತ್ತೆ. ಹಾಗೆ ಯಾವುದು ನಿನ್ನಲ್ಲಿ ಮೊದಲಿನಿಂದ ಇದೆಯೋ ಆ ಪ್ರಾಮಾಣಿಕತೆ, ಆ ನಿಯತ್ತು ಹಾಗೂ ಗಂಡನಿಗೆ ನಾನು ಹೇಗೆ ರೀತಿಯಲ್ಲಿ ಧರ್ಮಯುತವಾಗಿ ನಡ್ಕೊಳ್ತೀನಿ ಅದು ನಾಲಿಗೆ ಥರ ಅವತ್ತು ಹಂಗೆ ಇತ್ತು, ಇವತ್ತು ಹಂಗೆ ಇದೆ, ನಾಳೆನೂ ಹಾಗೆ ಇರುತ್ತೆ. ನಿನ್ನ ಶ್ರದ್ಧೆ ಹಾಗೂ ಆ ಸಮರ್ಪಣೆ ಹಾಗೂ ಆ ನಿಯತ್ತು ನಿನಗೆ ವರವಾಗಲಿ ತಾಯಿ. ಎಲ್ಲ ಒಳ್ಳೇದಾಗುತ್ತೆ, ಶುಭವಾಗಲ್ವಾ? ಆರೋಗ್ಯ ಕಾಪಾಡ್ಕೋ, ನಗ್ನಗ್ತಾ ಇರು. ಒಳ್ಳೇದಾಗ್ಲವ. ಖುಷಿ ಆಯ್ತು. ನನಗೆ ಕನ್ಫ್ಯೂಷನ್ ಇತ್ತು ತುಂಬಾ ಈ ವಿಷಯದಲ್ಲಿ, ನಾನು ಏನ್ ಮಾಡ್ಲಿ, ನಾನು ಅನ್ಕೊಂಡಿರೋ ನಿರ್ಧಾರ ತಪ್ಪೋ ಸರಿನೋ ಅಂತ. ಆಮೇಲೆ ಇವಾಗ ತುಂಬಾ ಚೆನ್ನಾಗ್ ಅನಿಸ್ತಿಲ್ಲ, ನಾನು ಕರೆಕ್ಟ್ ಆಗಿ ಥಿಂಕ್ ಮಾಡಿದೀನಿ. ನಾನು ಆತರ ಮಾಡ್ಬಾರ್ದು, ಬದ್ಲು ಮಾಡ್ಕೊಂಡು ನನ್ ಜೀವನ ನಾನ್ ಚೆನ್ನಾಗ್ ಮಾಡ್ಕೊಬೇಕು. ನೀವೇ ಇದೆಲ್ಲ ಬಾಳು ಬಂಗಾರ ಆಗ್ಲಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಇಲ್ಲೇ ಇರುತ್ತೆ. ನೀವು ಇನ್ನೂ 30 ವರ್ಷ ಬಿಟ್ಟು ನಿಮ್ಮ ಮಕ್ಕಳಿಗೂ ತೋರಿಸ್ಬೋದು. ನಿಮ್ಮ 30 ವರ್ಷ ಆದಮೇಲೆ ನಿಮಗೆ ಬೇಜಾರಾದರೆ ಮತ್ತೆ ಕೇಳ್ಬೋದು. ಹಾಗಾಗಿ ನೀವಿವತ್ತು ಹಂಚ್ಕೊಂಡಿರೋ ಕತೆ ನಿಮಗೆ ಒಂದು ಧೈರ್ಯ ಅನ್ನೋದು ಒಂದು ಕಡೆ ಆದರೆ, ಎಷ್ಟೋ ಹೆಣ್ಣು ಮಕ್ಕಳಿಗೆ ನಿಮ್ಮ ಕಥೆಯಲ್ಲಿ ಇದನ್ನು ನೀವು ನಿಭಾಯಿಸಿದ, ಹ್ಯಾಂಡ್ಲ್ ಮಾಡಿದ ರೀತಿ ಇದೆಯಲ್ಲ, ಇದು ಬಹಳ ಅಪರೂಪ. ಇದು ಹೌದು. ಈ ವಿಚಾರಕ್ಕೆ ನೀವು ಬಹಳ ಶ್ರೇಷ್ಠ ಸ್ಥಾನದಲ್ಲಿದ್ದೀರಿ. ನಿನಗೆ ನನ್ನ ತುಂಬ ಮನಸ್ಸಿನ ಹಾರೈಕೆ, ಕೃಷ್ಣನ ಅನುಗ್ರಹ ನಿನ್ನ ಮಗುವಿನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಮೇಲೆ, ನಿನ್ನ ತವರು ಮನೆ ಮೇಲೆ ಇರಲಿ. ಒಳ್ಳೇದಾಗ್ಲವ. ಶುಭವಾಗಲಿ. ಈಶ್ವರ. ಒಂದೇ ಮಾತು ಹೇಳಬಲ್ಲೆ, ಇವರ ಗಂಡನಿಗೆ ಭಗವಂತ ಸದ್ಬುದ್ಧಿಯನ್ನು ಕೊಟ್ಟು, ಒಂದು ಕಟ್ಟಿಕೊಂಡಿರೋ ಹೆಂಡತಿ, ಹುಟ್ಟಿಸಿರೋ ಮಕ್ಕಳು, ಇವರ ಸಂತೋಷ ನೆಮ್ಮದಿಗೋಸ್ಕರ ಒಬ್ಬ ಗಂಡನಾಗಿ ನಿಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿಕೊಂಡು ನಿಮ್ಮ ತಾಯಿ ತಂದೆ ಹೆಂಡತಿ ಮಗು ಇವರನ್ನು ನೋಡಿಕೊಂಡು ಹೋದರೆ ಸಾಕು. ಹೀಗೆ ಪರಸ್ತ್ರೀ ಇವರೆಲ್ಲರೂ ಕೂಡ ದೈಹಿಕ ಸುಖ ಕೊಡ್ಬೋದು, ಆದರೆ ಮಾನಸಿಕವಾಗಿ ನರಕವನ್ನು ನೋಡ್ತೀರ. ಆ ದಿನಗಳು ಬರಬಾರ್ದು ಅಂದರೆ ಎಚ್ಚೆತ್ತುಕೊಳ್ಳಿ. ಹೌದು, ಎಂತ ಧರ್ಮ ಬುದ್ಧಿ ಇರೋನು ಸಾಯ್ತಾನೆ, ಅಕ್ರಮದಲ್ಲಿ ಹೋಗೋನು ಸಾಯ್ತಾನೆ. ಸಾವು ಬಂದೇ ಬರುತ್ತೆ. ಒಳ್ಳೆ ರೀತಿಯಲ್ಲಿದ್ದರೂ ಕೆಟ್ಟ ರೀತಿಯಲ್ಲಿದ್ದರೂ ಸಾವಂತೂ ಬರುತ್ತೆ. ಆದರೆ ನನಗೆ ತೃಪ್ತಿ ಇರಬೇಕು ನನ್ನ ಜೀವನ. ಅಯ್ಯೋ, ನಾನು ಒಳ್ಳೆ ರೀತಿ ಬದುಕುದ್ನಪ್ಪ, ನನ್ನ ಹೆಂಡತಿ ಮಕ್ಕಳಿಗೆ ನೋವು ಕೊಡಲಿಲ್ಲಪ್ಪ. ಯಾಕಂದರೆ ಒಂದೇ ಸಲ ಸಾವು ಬಂದರೆ ಸರಿ, ಇವೆಲ್ಲ ನರಳಾಟದ ಸಾವುಗಳು ಬರ್ತವೆ, ನರಳಾಟಗಳು. ದಯವಿಟ್ಟು ಆ ರೀತಿ ತಪ್ಪು ಕೆಲಸಕ್ಕೆ ಹೋಗಬೇಡಿ, ಅದು ಒಳ್ಳೆಯದಲ್ಲ. ಆಯಿತಾ? ಶುಭವಾಗ್ಲವ. ನಿನ್ನ ಬದುಕು ಚೆನ್ನಾಗಾಗಲಿ. ನಿಮ್ಮ ತಾಯಿ ಅಥವಾ ತವರು ಮನೆಯವರು ನಿಮಗೆ ಕೊಡ್ತಿರೋ ಬೆಂಬಲ ನಿಮ್ಮ ಗಂಡನಿಗೂ ಸರಿ ಹೋಗಲಿ, ನಿಮ್ಮ ಗಂಡನಿಗೂ ನಿಮ್ಮ ಬೆಲೆ ಅರ್ಥವಾಗಲಿ. ಏನೋ ಒಂದು ಕೆಟ್ಟಗಳಿಗೆ ಅವರನ್ನು ಕ್ಷಮಿಸಿ. ದೇವರು ನಿಮ್ಮನ್ನು ಕಾಪಾಡಲವ. ಶುಭವಾಗಲಿ ತಾಯಿ.